ಎಸ್, ಎಲ್ಲರಿಗೂ ನಮಸ್ಕಾರ. ನಾನು ಎಂ.ಎ. ಬಡೇಮಿಯಾ, ಸ್ಪರ್ಧಾ ಭೂಗೋಳಶಾಸ್ತ್ರದ ಲೇಖಕ ಮತ್ತು ಸ್ಪರ್ಧಾ ಮತ್ತು ಈ ಭೂಗೋಳಶಾಸ್ತ್ರದ ಉಪನ್ಯಾಸಕ. ಇವತ್ತು ನಾವಿಲ್ಲಿ ಹೊಸ ಟಾಪಿಕ್, ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ವಿಷಯ, ಅದರಾಗ ಭೂಗೋಳಶಾಸ್ತ್ರ. ಆ ಭೂಗೋಳಶಾಸ್ತ್ರದಲ್ಲಿನ ಅತ್ಯಂತ ಉಪಯುಕ್ತವಾದಂತಹ ಟಾಪಿಕ್ ವಾಯುಮಂಡಲ, ಅಟ್ಮಾಸ್ಫಿಯರ್. ವಾಯುಮಂಡಲ, ಅಟ್ಮಾಸ್ಫಿಯರ್. ಇಲ್ಲಿ ವಾಯುಮಂಡಲ ಹಾಗೂ ವಾಯುಮಂಡಲದ ರಚನೆ ಅಂತ ಕರೀಪ. ವಾಯುಮಂಡಲ ಹಾಗೂ ವಾಯುಮಂಡಲದ ರಚನೆ. ವಾಯುಮಂಡಲ ಹಾಗೂ ವಾಯುಮಂಡಲದ ರಚನೆ. ವಾಯುಮಂಡಲ ಹಾಗೂ ವಾಯುಮಂಡಲದ ರಚನೆ. ಇಲ್ಲಿ ವಾಯುಮಂಡಲ ಅಂತಂದ್ರೆ ಏನು, ಎದಕ್ಕ ವಾಯುಮಂಡಲ ಅಂತ ಕರೆದಾರೆ? ಇಲ್ಲಿ ಭೂಮಿಯನ್ನು ಸುತ್ತುವರಿಯಲ್ಪಟ್ಟಿರುವ ಹಲವಾರು ಅನಿಲಗಳ ಸಮೂಹಕ್ಕೆ ವಾಯುಮಂಡಲ ಅಂತ ಕರೆದಾರೆ. ಅಟ್ಮಾಸ್ಫಿಯರ್ ಈಸ್ ಎ layer of the gases. Atmosphere is the mixture of gases. ಭೂಮಿಯನ್ನು ಸುತ್ತುವರೆದಿರುವ ಅನೇಕ ಅನಿಲಗಳ ಸಮೂಹಕ್ಕೆ ವಾಯುಮಂಡಲ ಅಂತ ಕರೆದಾರೆ. ಹಾಗಾದರೆ ಇಲ್ಲಿ ವಾಯುಮಂಡಲದಲ್ಲಿ ಕಂಡು ಬರುವಂತಹ ಅನಿಲಗಳು, ವಾಯುಮಂಡಲದಲ್ಲಿ ಯಾವ ಯಾವ ಪ್ರಕಾರದ ಅನಿಲಗಳು ಕಂಡು ಬರ್ತಾವ ಅನ್ನೋದು ಸ್ವಲ್ಪ ನೋಡ್ರಿ. ಇಲ್ಲಿ ವಾಯುಮಂಡಲದಲ್ಲಿ ಕಂಡು ಬರುವಂತಹ ಅನಿಲಗಳು, ಸುಮಾರು ಅನಿಲಗಳು ಕಂಡು ಬರ್ತಾವೆ. ಆ ಅನಿಲಗಳು ಎಷ್ಟೆಷ್ಟು ಪ್ರಮಾಣದೊಳಗೆ ಕಂಡು ಬರ್ತಾವ, ಎಷ್ಟೆಷ್ಟು ಪರ್ಸೆಂಟೇಜ್ ದೊಳಗೆ ಕಂಡು ಬರ್ತಾವ ಅನ್ನೋದು ನೋಡ್ರಿ. ಇಲ್ಲಿ ವಾಯುಮಂಡಲದೊಳಗೆ ಕಂಡು ಬರುವಂತಹ ಅನಿಲಗಳು ಸಾರಜನಕ, ಆಮ್ಲಜನಕ, ಆರ್ಗಾನ್, ನಿಯಾನ್, ಕ್ರಿಪ್ಟಾನ್, ಕ್ಸಿನಾನ್, ಓಝೋನ್, ಜಲಜನಕ ಮತ್ತು ಹೀಲಿಯಂ. ಇವೇನದಾವಲ್ಲ, ನೀರಾವಿ. ವಾಯುಮಂಡಲದಲ್ಲಿ ಕಂಡು ಬರುವಂತಹ ಅನಿಲಗಳು. ವಾಯುಮಂಡಲ ಅಂತಂದ್ರೆ ವಿವಿಧ ಅನಿಲ ರಾಶಿಗಳ ಸಮೂಹಕ್ಕ ವಾಯುಮಂಡಲ. ಆ ವಾಯುಮಂಡಲದಲ್ಲಿ ಸುಮಾರು ಅನಿಲಗಳು ಕಂಡು ಬರ್ತಾವೆ. ಇಲ್ಲಿ ನೋಡ್ರಿ, ಡೈಗ್ರಾಮ್ ನೋಡ್ರಿ. ಇಲ್ಲಿ ವಾಯುಮಂಡಲದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುವಂತಹ ಅನಿಲ ನೈಟ್ರೋಜನ್, ಸಾರಜನಕ. ಸಾರಜನಕ ವಾಯುಮಂಡಲದೊಳಗೆ ಅತ್ಯಂತ ಗರಿಷ್ಠ ಪ್ರಮಾಣದೊಳಗೆ ಕಂಡು ಬರ್ತದೆ. ಕೆಲವೊಮ್ಮೆ ಇದರ ಪರ್ಸೆಂಟೇಜ್ ಪರ್ಸೆಂಟೇಜ್ ಅದ ಸಾರಜನಕ ವಾಯುಮಂಡಲದಲ್ಲಿ 78.08 ಕಂಡು ಬರ್ತಾರೆ. 78.08% ಅನಿಲಗಳು ವಾಯುಮಂಡಲದೊಳಗೆ ಕಂಡು ಬರ್ತಾವೆ. ನಿಮಗೆ ಗೊತ್ತಿರಲಿ, ಇದು ಒಂದು ಸಾಂದ್ರವಾದಂತಹ ಅನಿಲ, ಇದು ಒಂದು ಭಾರವಾದಂತಹ ಅನಿಲ, ಇದು ಒಂದು ಜಡವಾದಂತಹ ಅನಿಲ. ವಾಯುಮಂಡಲದೊಳಗೆ ಗರಿಷ್ಠ ಪ್ರಮಾಣದೊಳಗೆ ಕಂಡು ಬರ್ತದೆ. ನಂತರ ಆಮ್ಲಜನಕ, ಆಕ್ಸಿಜನ್. ಆಮ್ಲಜನಕ ಇದು ಎರಡನೇ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುವಂತಹ ಅನಿಲ. 20.95% ಕಂಡು ಬರ್ತದೆ. 95% ಕಂಡು ಬರ್ತದೆ. 20.95. ಇನ್ನು ನೆಕ್ಸ್ಟ್ ಆರ್ಗಾನ್. 0.93%. 0.93%. Xenon 0.0009%. Neon 0.001%. ಜಲಜನಕ ಹೈಡ್ರೋಜನ್ 0.00005%. ಹೀಲಿಯಂ
0.0005%, krypton 0.0001%, carbon dioxide 0.038%. ಕೆಲವೊಂದು ಸಿಟಿ ಒಳಗೆ ಕೇಳಬಹುದು, ಕೇಳಿದ್ದಾನೆ ವಾಯುಮಂಡಲದಲ್ಲಿನ ಅನಿಲಗಳ ಶೇಕಡ ಪ್ರಮಾಣ ಎಷ್ಟು? ವಾಯುಮಂಡಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವಂತಹ ಅನಿಲ ಸಾರಜನಕ, ನೈಟ್ರೋಜನ್. ಇನ್ನ ವಾಯುಮಂಡಲದಲ್ಲಿನ ಅತ್ಯಂತ ಹಗುರಾದ ಅನಿಲ, ದ ಲೈಟೆಸ್ಟ್ ಗ್ಯಾಸ್ ಯಾವುದಪ್ಪ ಅಂತಂದ್ರೆ ಜಲಜನಕ. ಹೈಡ್ರೋಜನ್ ಇಸ್ ದ ಲೈಟೆಸ್ಟ್ ಗ್ಯಾಸ್ ಇನ್ ದ ಅಟ್ಮಾಸ್ಫಿಯರ್. ಇದು ನಿಮಗೆ ಗೊತ್ತಿರಲಿ, ಹೌದಾ? ಎಸ್, ಇದನ್ನ ನೆನಪಿಟ್ಕೊಳ್ರಿ. ಇಲ್ಲಿ ಅನಿಲಗಳು, ಈ ಅನಿಲಗಳನ್ನು, ವಾಯುಮಂಡಲದ ಅನಿಲಗಳನ್ನು ಎರಡು ಭಾಗಗಳಾಗಿ ಮಾಡಿದ್ದಾರೆ. ಒಂದು ಸ್ವಾಭಾವಿಕ ಅನಿಲಗಳು, ಮತ್ತೊಂದು ಕೃತಕ ಅನಿಲಗಳು. ಸ್ವಾಭಾವಿಕ ಅನಿಲಗಳು ಮತ್ತು ಕೃತಕ ಅನಿಲಗಳು. ನೋಡಿ, ಈ ಎಲ್ಲ ಸ್ವಾಭಾವಿಕ ಅನಿಲಗಳಲ್ಲಿ ಒಂದು ಬರ್ತದೆ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್. ಓಕೆ, ಇದು ಒಂದು ಕೃತಕ ಅನಿಲ ಆಗಿರ್ತದೆ. ಆರ್ಗಾನ್ ಅನ್ನುವಂಥ ಅನಿಲ ಎದಕ್ಕೆ ಯೂಸ್ ಮಾಡ್ತಾರೆ? ಆರ್ಗಾನ್ ಅನ್ನುವಂಥ ಅನಿಲ ಟಂಗ್ಸ್ಟನ್ ವಿದ್ಯುತ್ ಬಲ್ಬಗಳಲ್ಲಿ ಆರ್ಗಾನ್ ಅನ್ನುವಂಥ ಅನಿಲವನ್ನು ಉಪಯೋಗ ಮಾಡ್ತಾರೆ. ಹಾಗಾದರೆ ಕೃತಕ ಅನಿಲಗಳು ಯಾವ ಅನಿಲಗಳು ಕೃತಕವಾಗಿರ್ತವೆ? ಒಂದು ಇಂಗಾಲದ ಡೈಆಕ್ಸೈಡ್. ಕೃತಕ ಅನಿಲಗಳಲ್ಲಿ ಒಂದು ಇಂಗಾಲದ ಡೈಆಕ್ಸೈಡ್. ಅದೇ ರೀತಿ ಸಾರಜನಕದ ಆಕ್ಸೈಡ್. ಅದರ ನಂತರ ಮೀಥೇನ್. ಅದರ ನಂತರ ಮೀಥೇನ್. ಇಂಗಾಲದ ಡೈಆಕ್ಸೈಡ್, ಸಾರಜನಕದ ಆಕ್ಸೈಡ್, ಮೀಥೇನ್. ಓಕೆ, CFC ಕ್ಲೋರೋಫ್ಲೋರಾಕಾರ್ಬನ್, CFC ಕ್ಲೋರೋಫ್ಲೋರಾಕಾರ್ಬನ್. ಇಂಗಾಲದ ಮೊನಾಕ್ಸೈಡ್. ಹಿಂಗ ಸುಮಾರು ಅನಿಲಗಳು ಕಂಡು ಬರ್ತಾವೆ. ಕೃತಕ ಅನಿಲಗಳು, ಮಾನವ ನಿರ್ಮಿತ ಅನಿಲಗಳು, ಇವೆಲ್ಲ ಸ್ವಾಭಾವಿಕ ಅನಿಲಗಳು. ಇಂಗಾಲದ ಡೈಆಕ್ಸೈಡ್, ಇಂಗಾಲದ ಮೊನಾಕ್ಸೈಡ್, ಗಂಧಕದ ಡೈಆಕ್ಸೈಡ್, ಕ್ಲೋರೋಫ್ಲೋರಾಕಾರ್ಬನ್, ಮೀಥೇನ್, ಇವು ಸಾಮಾನ್ಯವಾಗಿ ಕೃತಕ ಅನಿಲಗಳು ಆಗಿರ್ತಾವೆ. ಇದು ನಿಮಗೆ ಗೊತ್ತಿರಲಿ, ಬೇಸಿಕ್. ಹಾಗಾದರೆ ಗ್ಲೋಬಲ್ ವಾರ್ಮಿಂಗ್ ಗ್ಯಾಸಸ್, ಭೂಮಂಡಲೀಯ ತಾಪವನ್ನು ಹೆಚ್ಚಿಸುವ ಅನಿಲಗಳು. ಗ್ಲೋಬಲ್ ವಾರ್ಮಿಂಗ್ ಗ್ಯಾಸಸ್, ಯಾವ ಅನಿಲಗಳು ಭೂಮಂಡಲೀಯ ತಾಪವನ್ನು ಹೆಚ್ಚಿಸುತ್ತವೆ? ಭೂಮಿಯ ತಾಪವನ್ನು ಹೆಚ್ಚಿಸುವ ಅನಿಲಗಳು ಗ್ಲೋಬಲ್ ವಾರ್ಮಿಂಗ್ ಗ್ಯಾಸಸ್. ಅದರ ಒಂದು ಇಂಗಾಲದ ಡೈಆಕ್ಸೈಡ್ ಬರ್ತದೆ. ಇಂಗಾಲದ ಮೊನಾಕ್ಸೈಡ್, ಇಂಗಾಲದ ಮೊನಾಕ್ಸೈಡ್. ಅದೇ ರೀತಿ ನೀರಾವಿ, ಇಂಗಾಲದ ಡೈಆಕ್ಸೈಡ್, ಇಂಗಾಲದ ಮೊನಾಕ್ಸೈಡ್, ನೀರಾವಿ. ಓಕೆ, ಇವೆಲ್ಲವ ವಿಶೇಷವಾಗಿ ಭೂಮಂಡಲೀಯ ತಾಪವನ್ನು ಹೆಚ್ಚಿಸುವ ಅನಿಲಗಳು. ಇವಕ್ಕೆ ನಾವು ಗ್ಲೋಬಲ್ ವಾರ್ಮಿಂಗ್ ಗ್ಯಾಸಸ್ ಅಂತ ಕರೆದೇವಿ. ಎಕ್ಸಾಮ್ದಾಗ ಕ್ವಶನ್ ಕೇಳಿದ್ದ ನೋಡಿ, ಎಕ್ಸಾಮ್ದಾಗ ಕ್ವಶನ್ಸ್ ಬಂದಿರ್ತಾವ. ಗ್ಲೋಬಲ್ ವಾರ್ಮಿಂಗ್ ಗ್ಯಾಸಸ್ ಯಾವುದಂತ ಕೇಳಿದ್ದಾನೆ. ಗ್ಲೋಬಲ್ ವಾರ್ಮಿಂಗ್ ಗ್ಯಾಸಸ್ ಜಸ್ಟ್ ಒಂದ್ಸಲ ನೋಡಿ, ಪ್ರಯತ್ನ ಮಾಡಿ. ಗ್ಲೋಬಲ್ ವಾರ್ಮಿಂಗ್ ಗ್ಯಾಸಸ್, ವಿಶೇಷವಾಗಿ ಹೌದಾ, ಒಂದ ಕಾರ್ಬನ್ ಡೈಆಕ್ಸೈಡ್ ಬರ್ತದೆ. ಕಾರ್ಬನ್ ಡೈಆಕ್ಸೈಡ್. ಒಂದ ಮೀಥೇನ್ ಬರ್ತದೆ. ಮೀಥೇನ್ ಗೊತ್ತಿರಲಿ, ಇಂಪಾರ್ಟೆಂಟ್. IAS ಎಕ್ಸಾಮ್ ದಾಗ ಕೇಳಿದ್ದಾನ, KS ಎಕ್ಸಾಮ್ ದಾಗ ಕೇಳಿದ್ದಾನ, ಹೌದಾ? ಒಂದ
ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ CO2 ಒಂದ, ಮೀಥೇನ್ CH4 ಒಂದ, ನೈಟ್ರಸ್ ಆಕ್ಸೈಡ್ ಓಕೆ. ಇಲ್ಲಿ ನೈಟ್ರಸ್ ಆಕ್ಸೈಡ್ ಯಾವ ಅನಿಲ ಇದು? ನಗಿಸುವ ಅನಿಲ, ಲಾಫಿಂಗ್ ಗ್ಯಾಸ್, ನಗಿಸುವ ಅನಿಲ ನೈಟ್ರಸ್ ಆಕ್ಸೈಡ್ ಆಗಿರುತ್ತದೆ. ಇವೇನದವರು ವಿಶೇಷವಾಗಿ ಇವನ್ನ ಇದ್ರಾಗ ನೀರಾವಿ ಬರ್ತದೆ. ಇವು ಭೂಮಂಡಲೀಯ ತಾಪವನ್ನು ಹೆಚ್ಚಿಸುವ ಅನಿಲಗಳು ಆಗಿರ್ತಾವ. ಇದು ನಿಮಗೆ ಗೊತ್ತಾಗ್ಲಿ. ಓಕೆ, ಇವೆಲ್ಲ ನಿಮಗೆ ಗೊತ್ತಾಗ್ಲಿ. ಇನ್ನ ಕೇಳ್ರಿ, ಇಲ್ಲಿ ಈ ವಾಯುಮಂಡಲದ ಅನಿಲಗಳು ಏನದವಲ್ಲ, ಸಾರಜನಕ, ಆಮ್ಲಜನಕ, ಆರ್ಗಾನ್, ನಿಯಾನ್, ಕ್ರಿಪ್ಟಾನ್, ಕ್ಸಿನಾನ್, ಓಝೋನ್, ಜಲಜನಕ, ಹೀಲಿಯಂ. ವಿಶೇಷವಾಗಿ ಇಲ್ಲೇ ಸಾಂದ್ರವಾದಂಥ ಅನಿಲಗಳು, ಇಲ್ಲೇ ಭಾರವಾದಂಥ ಅನಿಲಗಳು ಭೂಮಿ ಸಮೀಪದಾವ. ಅತ್ಯಂತ ಹಗುರಾದ ಅನಿಲಗಳು ಭೂಮಿಯ ಮೇಲ್ಭಾಗದಾಗ ಕಂಡು ಬರ್ತಾವ. ಲೈಕ್ ಜಲಜನಕ ಮತ್ತು ಹೀಲಿಯಂ. ಏನದವಲ್ಲ, ಅತ್ಯಂತ ಹಗುರಾದ ಅನಿಲಗಳು. ಇವು ಭೂಮಿಯಿಂದ ಬಹಳ ದೂರ ಅದಾವ. ಇಲ್ಲಿ ಕೆಲವೊಂದು UPSC ಮತ್ತು KS ಎಕ್ಸಾಮ್ದ ಕ್ವಶನ್ ಕೇಳ್ಯಾರ. ವಾಯುಮಂಡಲ ಹೇಗೆ ಕಾಯುತ್ತದೆ? ಹೌ ಅಟ್ಮಾಸ್ಫಿಯರ್ ಈಸ್ ಹೀಟೆಡ್. ವಾಯುಮಂಡಲ ಹೇಗೆ ಕಾಯುತ್ತದೆ? ಹೌ ಅಟ್ಮಾಸ್ಫಿಯರ್ ಗೆಟ್ಸ್ ಹೀಟ್. ವಾಯುಮಂಡಲ ಭೂಮಿಯ ವಿಕೀರ್ಣತೆಯಿಂದ ಉಷ್ಣಾಂಶ ಪಡೆದುಕೊಳ್ಳುತ್ತದೆ. ಇದು ನಿಮಗೆ ಗೊತ್ತಿರಲಿ. ಅಟ್ಮಾಸ್ಫಿಯರ್ ಈಸ್ ಹೀಟೆಡ್ ಬೈ ದಿ ಅರ್ತ್ ರೇಡಿಯೇಷನ್. ವಾಯುಮಂಡಲ ಭೂಮಿಯ ವಿಕೀರ್ಣತೆಯಿಂದ ಕಾಯುತ್ತದೆ. ಏನು ವಿಕೀರ್ಣತೆ ಅಂದ್ರೆ ಏನಪ್ಪಾ? ಸೂರ್ಯನ ಉಷ್ಣಾಂಶದಿಂದ ಮೊದಲ ಭೂಮಿ ಕಾಯುತ್ತದೆ. ಭೂಮಿ ಸೂರ್ಯನ ವಿಕೀರ್ಣತೆಯಿಂದ ಉಷ್ಣಾಂಶ ಪಡೆಯುತ್ತದೆ. ಅರ್ತ್ ಹೀಟೆಡ್ ಬೈ ದಿ ಸನ್ ರೇಡಿಯೇಷನ್. ಆ ಸೂರ್ಯನ ಉಷ್ಣಾಂಶ ವಾಯುಮಂಡಲದ ಮೂಲಕ ಬರ್ತದೆ. ವಾಯುಮಂಡಲ ಕಾಯಂಗಿಲ್ಲ, ಮೊದಲ ಭೂಮಿ ಕಾಯುತ್ತದೆ. ಆ ಭೂಮಿ ಕಾದ ಮೇಲೆ ಏನು ಉಷ್ಣಾಂಶ ಭೂಮಿ ಬಿಟ್ಟು ಕೊಡ್ತದೆ, ಅದಕ್ಕೆ ನಾವು ರೇಡಿಯೇಷನ್. ವಾಯುಮಂಡಲ ಭೂಮಿಯ ವಿಕೀರ್ಣತೆಯಿಂದ ಉಷ್ಣಾಂಶ ಪಡೆದುಕೊಳ್ಳುತ್ತದೆ. ಇದು ನಿಮಗೆ ಗೊತ್ತಿರಲಿ. UPSC ಒಳಗ KS ಎಕ್ಸಾಮ್ದೊಳಗ ಕೇಳಿದಂತ ಕ್ವಶನ್ ಆಗಿರುತ್ತದೆ. ಎಸ್, ಮತ್ತೊಂದು ಕ್ವಶನ್. ವಾಯುಮಂಡಲದ ಶೇಕಡ 97% ಅನಿಲಗಳು. ವಾಯುಮಂಡಲದ ಶೇಕಡ 97% ಅನಿಲಗಳು ಭೂಮಿಯಿಂದ ಎಷ್ಟು ಎತ್ತರದವರೆಗೂ ಕಂಡು ಬರ್ತದೆ? ವಾಯುಮಂಡಲದ ಶೇಕಡ 97% ಅನಿಲಗಳು ಭೂಮಿಯಿಂದ ಗರಿಷ್ಠ ಎಷ್ಟು ಎತ್ತರದೊಳಗೆ ಕಂಡು ಬರ್ತದ ಪ್ರಶ್ನೆ ಕೇಳಿದ್ದಾನೆ. ಅದು 29 ಕಿಲೋಮೀಟರ್ ಎತ್ತರದವರೆಗೂ ಕಂಡು ಬರ್ತದೆ. ಹೌದಾ? ಇಲ್ಲೇ ವಾಯುಮಂಡಲದ ಇಲ್ಲೇ ಅನಿಲಗಳು ಭೂಮಿಯಿಂದ ಸುಮಾರು 29 ಕಿಲೋಮೀಟರ್ ಎತ್ತರದವರೆಗೂ ಕಂಡು ಬರ್ತದೆ. ಅದು ಶೇಕಡ 97% ಅನಿಲಗಳು. ಅಂದರೆ ಸಾಂದ್ರವಾದಂಥ ಅನಿಲಗಳು ಭೂಮಿ ಸಮೀಪದಾವ. ಅತ್ಯಂತ ಹಗುರಾದ ಅನಿಲಗಳು ಬಹಳ ಎತ್ತರದಾಗದಾವ. ಹಾಗಾಗಿ ಇಲ್ಲಿ ಶೇಕಡ 97% ಅನಿಲಗಳು ಭೂಮಿಯಿಂದ 29 ಕಿಲೋಮೀಟರ್ ಎತ್ತರದವರೆಗೂ ಮಾತ್ರ ಕಂಡು ಬರ್ತಾವೆ. ಎಸ್, ಮತ್ತೊಂದು ಪ್ರಶ್ನೆ ಏನು ಕೇಳಿದ್ದಾನಪ್ಪ ಅಂತಂದ್ರೆ, ಭೂಸ್ಥಿರ ಉಪಗ್ರಹದ ಕಕ್ಷೆ. ವಾಟ್ ಈಸ್ ದ ಆರ್ಬಿಟ್ ಆಫ್ ದ ಜಿಯೋಸ್ಟೇಷನರಿ ಸ್ಯಾಟಲೈಟ್? ಭೂಸ್ಥಿರ ಉಪಗ್ರಹದ ಕಕ್ಷೆ ಎಷ್ಟು ಎತ್ತರದಾಗ ಕಂಡು ಬರ್ತದೆ? ಎಷ್ಟು ಹೈಟ್ದಾಗ ಕಂಡು ಬರ್ತದಪ್ಪ ಅಂತಂದ್ರೆ ಭೂಮಿಯಿಂದ 36,000 ಕಿಲೋಮೀಟರ್ ಎತ್ತರದಾಗ ಕಂಡು ಬರ್ತದೆ. ದ ಆರ್ಬಿಟ್ ಆಫ್ ದ
ಜಿಯೋ ಸ್ಟೇಷನರಿ ಸ್ಯಾಟಲೈಟ್ is about 36,000 kilometer, okay, height from the earth surface. ಇದು ಭೂಸ್ಥಿರ ಉಪಗ್ರಹದ ಕಕ್ಷೆ. ಏನು ಉಪಗ್ರಹಗಳು ಬಿಡ್ತಾರಲ್ಲ 36,000 ಕಿಲೋಮೀಟರ್ದೊಳಗೆ ಭೂಮಿಗೆ ಸುತ್ತ ಹಾಕ್ತಾವ. ಇವು 3 ಕ್ವಶನ್. ವಾಯುಮಂಡಲ ಹೇಗೆ ಕಾಯುತ್ತದೆ? ವಾಯುಮಂಡಲ ಭೂಮಿಯ ವಿಕಿರಣತೆಯಿಂದ ಕಾಯುತ್ತದೆ. ಭೂಮಿ ಹೇಗೆ ಕಾಯುತ್ತದೆ? ಸೂರ್ಯನ ವಿಕಿರಣತೆಯಿಂದ ಭೂಮಿ ಕಾಯುತ್ತದೆ. ವಾಯುಮಂಡಲದಲ್ಲಿನ 97% ಅನಿಲಗಳು ಭೂಮಿಯಿಂದ ಗರಿಷ್ಠ ಎಷ್ಟು ಎತ್ತರದಾಗ ಕಂಡು ಬರ್ತಾವ? 29 ಕಿಲೋಮೀಟರ್. ದೆನ್ ಓಕೆ, ಭೂಸ್ಥಿರ ಉಪಗ್ರಹದ ಕಕ್ಷೆ ಭೂಮಿಯಿಂದ 36,000 ಕಿಲೋಮೀಟರ್ ಎತ್ತರದೊಳಗೆ ಕಂಡು ಬರ್ತದೆ. ಇದು ನಿಮಗೆ ಗೊತ್ತಿರಲಿ. ಇನ್ನ ವಾಯುಮಂಡಲದ ಸ್ತರಗಳು, ಅಟ್ಮಾಸ್ಫಿಯರಿಕ್ ಲೇಯರ್ಸ್. ಅಟ್ಮಾಸ್ಫಿಯರಿಕ್ ಲೇಯರ್ಸ್ ವಾಯುಮಂಡಲದ ಸ್ತರಗಳು ನಿಮಗೆ ಗೊತ್ತಿರಲಿ. ವಾಯುಮಂಡಲದ ಸ್ತರಗಳು ಅದನ್ನ ನಿಮಗೆ ಡೈಗ್ರಾಮ್ ಥ್ರೂ ತೋರಿಸ್ತೇನೆ. ಅಟ್ಮಾಸ್ಫಿಯರಿಕ್ ಲೇಯರ್ಸ್, ಅಟ್ಮಾಸ್ಫಿಯರಿಕ್ ಲೇಯರ್ಸ್, ಅಟ್ಮಾಸ್ಫಿಯರಿಕ್ ಲೇಯರ್ಸ್ ವಾಯುಮಂಡಲದ ಸ್ತರಗಳು. ವಾಯುಮಂಡಲದ ಸ್ತರಗಳು ಅಟ್ಮಾಸ್ಫಿಯರಿಕ್ ಲೇಯರ್ಸ್. ಇಲ್ಲಿ ವಾಯುಮಂಡಲದೊಳಗೆ ಯಾವ ಯಾವ ಸ್ತರಗಳು ಕಂಡು ಬರ್ತಾವ ಅನ್ನೋದು ನಾವಿಲ್ಲಿ ಒಂದೊಂದ ನೋಡ್ಕೊಂತ ಹೋಗೋಣ. ಒಂದೊಂದ ಸಿಸ್ಟಮೆಟಿಕ್ಲಿ ನೋಡ್ಕೊಂತ ಹೋಗೋಣ. ಇಲ್ಲಿ ನೋಡಿ, ವಾಯುಮಂಡಲ ಭೂಮಿಯಿಂದ ಎಷ್ಟು ಎತ್ತರದೊಳಗೆ ಕಂಡು ಬರ್ತದೆ? ವಾಯುಮಂಡಲ ಭೂಮಿಯಿಂದ ಸುಮಾರು 10,000 ಕಿಲೋಮೀಟರ್ ಎತ್ತರದಾಗ ಕಂಡು ಬರ್ತದೆ. ಭೂಮಿಯಿಂದ ವಾಯುಮಂಡಲದ ಎತ್ತರ, ಗರಿಷ್ಠ ಎತ್ತರ ಸುಮಾರು 10,000 ಕಿಲೋಮೀಟರ್. ಆ 10,000 ಕಿಲೋಮೀಟರ್, ಆ 10,000 ಕಿಲೋಮೀಟರ್ ಏನಿದೆಲ್ಲ ವಾಯುಮಂಡಲ, ಅದನ್ನ ಬೇರೆ ಬೇರೆ ಸ್ತರಗಳಾಗಿ ಮಾಡಿದ್ದಾರೆ. ಆ 10 ಕಿಲೋಮೀಟರ್ ಎತ್ತರದ ವಾಯುಮಂಡಲವನ್ನು ಬೇರೆ ಬೇರೆ ಸ್ತರಗಳಾಗಿ ಮಾಡಿದ್ದಾರೆ. ಆ ಸ್ತರಗಳು ಇಲ್ಲೇ ಬರ್ತಾವ. ಹೌದಾ? ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮಿಸೋಸ್ಫಿಯರ್, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್. ಇಲ್ಲಿ ಕನ್ನಡದೊಳಗೆ ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಮಂಡಲ, ಅಯಾನ ಮಂಡಲ, ಬಾಹ್ಯ ಮಂಡಲ. ಅದ ವಾಯುಮಂಡಲದ ಸ್ತರಗಳು. ಕೇಳ್ರಿ ಪ್ರಶ್ನೆ ಯಾವ ರೀತಿ ಕೇಳೋಣ? UPSC ಎಕ್ಸಾಮ್ದಾಗೂ ಕೇಳೋಣ, UPSC ಎಕ್ಸಾಮ್ದಾಗೂ ಕೇಳೋಣ, ಜೊತೆಗೆ KS ಎಕ್ಸಾಮ್ದಾಗೂ ಕೇಳೋಣ. ವಾಯುಮಂಡಲದ ಸರಿಯಾದ ಕ್ರಮ, ವಾಯುಮಂಡಲದ ಸರಿಯಾದ ಕ್ರಮ ಭೂಮಿಯಿಂದ ಅಂತರಿಕ್ಷಕ್ಕೆ ಹೋದಂಗ ಯಾವ್ಯಾವ ಕಂಡು ಬರ್ತಾವ? ಫಸ್ಟ್ ಪರಿವರ್ತನ ಮಂಡಲ, ಟ್ರೋಪೋಸ್ಫಿಯರ್, ನಂತರ ಸಮೋಷ್ಣ ಮಂಡಲ, ಸ್ಟ್ರಾಟೋಸ್ಫಿಯರ್, ನಂತರ ಮಧ್ಯಮಂಡಲ, ಮಿಸೋಸ್ಫಿಯರ್, ನಂತರ ಉಷ್ಣತಾ ಮಂಡಲ, ಥರ್ಮೋಸ್ಫಿಯರ್, ನಂತರ ಬಾಹ್ಯ ಮಂಡಲ, ಎಕ್ಸೋಸ್ಫಿಯರ್. ಇದು ಸುಮಾರು ಕಡೆ ಕೇಳಿದಂತ ಕ್ವಶನ್ ಆಗಿರ್ತದೆ. ಇದು ನಿಮಗೆ ಗೊತ್ತಿರಲಿ, ಇದು ನಿಮಗೆ ಗೊತ್ತಿರಲಿ. ಓಕೆ, ಎಸ್. ಈಗ ಮತ್ತೊಂದು ಕ್ವಶನ್ KS ಎಕ್ಸಾಮ್ ಮತ್ತು IAS ಎಕ್ಸಾಮ್ದಾಗ ಕೇಳೋಣ. ಅಂತರಿಕ್ಷದಿಂದ ಭೂಮಿಯ ಕಡೆಗೆ ವಾಯುಮಂಡಲದ ಸರಿಯಾದ ಕ್ರಮ, ವಾಯುಮಂಡಲದ ಸ್ತರಗಳ ಸರಿಯಾದ ಕ್ರಮ. ಮೇಲಿಂದ ಕೆಳಗೆ ಬಂದ್ರೆ ಬಾಹ್ಯಮಂಡಲ, ಎಕ್ಸೋಸ್ಫಿಯರ್, ಅದರ ನಂತರ ಥರ್ಮೋಸ್ಫಿಯರ್, ಅದರ ನಂತರ ಮಿಸೋಸ್ಫಿಯರ್, ಅದರ ನಂತರ ಸ್ಟ್ರಾಟೋಸ್ಫಿಯರ್, ಅದರ ನಂತರ ಟ್ರೋಪೋಸ್ಫಿಯರ್. ಹೌದಾ? ಇವೇನದಾವಲ್ಲ 5 ವಾಯುಮಂಡಲದ ಸ್ತರಗಳು. ಕೇಳ್ರಿ ಇಲ್ಲಿ, ಈ ವಾಯುಮಂಡಲದ ಸ್ತರಗಳನ್ನು ಮತ್ತೆ 2 ಭಾಗ ಮಾಡಿದ್ದಾರೆ. ಸಮರೂಪದ ವಲಯಗಳು, ಅಸಮರೂಪದ ವಲಯಗಳು. ಹೋಮೋಜೀನಿಯಸ್ ಲೇಯರ್ಸ್ ಅಂಡ್ ಹೆಟ್ರೋಜೀನಿಯಸ್ ಲೇಯರ್ಸ್. ಒಂದ ಸಮರೂಪದ ವಲಯಗಳು, ಸಮರೂಪದ ವಲಯಗಳು
ಸಮರೂಪದ ವಲಯಗಳು, ಸಮರೂಪದ ವಲಯಗಳು, ಸಮರೂಪದ ವಲಯಗಳು, ಹೋಮೋಜಿನಿಯಸ್ ಲೇಯರ್ಸ್. ಇದ್ರಾಗ ಮೂರು ಬರ್ತಾವ. ಒಂದ ಪರಿವರ್ತನ ಮಂಡಲ, ಪರಿವರ್ತನ ಮಂಡಲ, ಪರಿವರ್ತನ ಮಂಡಲ. ಎರಡನೇದ್ದು ಸಮೋಷ್ಣ ಮಂಡಲ, ಸಮೋಷ್ಣ ಮಂಡಲ. ಮೂರನೇದ್ದು ಮಧ್ಯಮಂಡಲ, ಮಧ್ಯಮಂಡಲ. ಮಿಸೋಸ್ಪಿಯರ್, ಮಿಸೋಸ್ಪಿಯರ್. ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಮಂಡಲ. ಇವಕ್ಕ ಸಮರೂಪದ ವಲಯಗಳು ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮಿಸೋಸ್ಪಿಯರ್ ಆರ್ ಕಾಲ್ಡ್ ಹೋಮೋಜಿನಿಯಸ್ ಲೇಯರ್ಸ್. ಇನ್ನ ಅಸಮರೂಪದ ವಲಯಗಳು, ಅಸಮರೂಪದ ವಲಯಗಳು, ಅಸಮರೂಪದ ವಲಯಗಳು, ಅಸಮರೂಪದ ವಲಯಗಳು ಯಾವ್ಯಾವ ಬರ್ತಾವಪ್ಪ ಇಲ್ಲಿ? ಅಸಮರೂಪದ ವಲಯಗಳಲ್ಲಿ ಒಂದ ಮಧ್ಯಮಂಡಲ ಬರ್ತದೆ, ಮಧ್ಯಮಂಡಲ ಬರ್ತದೆ, ಮಧ್ಯಮಂಡಲ. ಅದರ ನಂತರ ಅಯಾನ ಮಂಡಲ, ಅಯಾನ ಮಂಡಲ, ಅಯಾನ ಮಂಡಲ. ಕಾಂತತ್ವ ಮಂಡಲ, ಕಾಂತತ್ವ ಮಂಡಲ. ಇದು ನಿಮಗೆ ಗೊತ್ತಿರಲಿ. ಕಾಂತತ್ವ ಮಂಡಲ 6 ಸ್ತರಗಳು. ಅದ 6 ಸ್ತರಗಳು. ಸಮರೂಪದ ವಲಯಗಳು ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಮಂಡಲ. ಅಸಮರೂಪದ ವಲಯಗಳು ಅಸಮರೂಪದ ವಲಯಗಳು ಸಾರಿ ಅಯಾನ ಮಂಡಲ, ಈ ಮಧ್ಯಮಂಡಲ ಮಧ್ಯಮಂಡಲ, ಅಯಾನ ಮಂಡಲ, ಬಾಹ್ಯ ಮಂಡಲ, ಬಾಹ್ಯ ಮಂಡಲ, ಬಾಹ್ಯ ಮಂಡಲ ಮತ್ತು ಕಾಂತತ್ವ ಮಂಡಲ. ಅದ ಸಮರೂಪದ ವಲಯಗಳು, ಅಸಮರೂಪದ ವಲಯಗಳು. ಹೋಮೋಜಿನಿಯಸ್ ಲೇಯರ್ಸ್ ಅಂಡ್ ಹೆಟ್ರೋಜಿನಿಯಸ್ ಲೇಯರ್ಸ್. ಅಸಮರೂಪದ ವಲಯಗಳು ಅಯಾನ ಮಂಡಲ, ಬಾಹ್ಯ ಮಂಡಲ, ಕಾಂತತ್ವ ಮಂಡಲ. ಯಾಕೆ ಹಿಂಗೆ ಕರೆದಾರಪ್ಪ ಅಂತಂದ್ರೆ, ಈ ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಮಂಡಲ ಇಲ್ಲಿ ಭೂಮಿಯಿಂದ ಮೇಲೆ ಹೋದಂಗ ಉಷ್ಣಾಂಶ ಕಡಿಮೆ ಆಗ್ತದೆ. ಭೂಮಿಯಿಂದ ಮೇಲೆ ಹೋದಂಗ ಉಷ್ಣಾಂಶ ಕಡಿಮೆ ಆಗ್ತದೆ. ಎಸ್. ಆದರೆ ಅಯಾನ ಮಂಡಲ, ಬಾಹ್ಯ ಮಂಡಲ, ಕಾಂತತ್ವ ಮಂಡಲ ಅಲ್ಲಿ ಮೇಲೆ ಹೋದಂಗ ಉಷ್ಣಾಂಶ ಹೆಚ್ಚಾಗ್ತದೆ. ಹಂಗಾಗಿ ಇವತ್ತೇನಂದಪ್ಪ, ಸಮರೂಪದ ವಲಯಗಳು ಮತ್ತು ಅಸಮರೂಪದ ವಲಯಗಳು ಅಂತ ಕರೆದಾರ. ಇಲ್ಲಿ ನಾನು ಒಂದೊಂದು ಲೇಯರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಈ ಟಾಪಿಕ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ KS ಮೇನ್ಸ್ ಎಕ್ಸಾಮಿಗೆ. KS ಮೇನ್ಸ್ ಎಕ್ಸಾಮಿಗೆ 15 ಮಾರ್ಕ್ಸಿನ ಕ್ವಶನ್ ಬರೀಬಹುದು. ಅದೇ ರೀತಿ HSTR ಮತ್ತು GPSTR ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಹೆಚ್ಚು ಉಪಯುಕ್ತವಾದಂತಹ ಲೇಯರ್ ಆಗಿರುತ್ತದೆ, ಟಾಪಿಕ್ ಆಗಿರುತ್ತದೆ. ಎಸ್. ಈಗ ನಾವಿಲ್ಲಿ ಒಂದೊಂದು ವಿಷಯಗಳನ್ನು ಚರ್ಚೆ ಮಾಡ್ಕೊಂಡು ಹೋಗೋಣಂತ, ಒಂದೊಂದು ವಿಷಯಗಳನ್ನು ಚರ್ಚೆ ಮಾಡ್ಕೊಂಡು ಹೋಗೋಣಂತ. ಓಕೆ. ಅದರಾಗ ಒಂದನೇದ್ದು ಪರಿವರ್ತನ ಮಂಡಲ. ಒಂದನೇದ್ದು ಪರಿವರ್ತನ ಮಂಡಲ, ಪರಿವರ್ತನ ಮಂಡಲ, ಪರಿವರ್ತನ ಮಂಡಲ, ಟ್ರೋಪೋಸ್ಪಿಯರ್. ಪರಿವರ್ತನ ಮಂಡಲ, ಟ್ರೋಪೋಸ್ಪಿಯರ್, ಟ್ರೋಪೋಸ್ಪಿಯರ್. ಹಾಗಾದ್ರೆ ಇಲ್ಲಿ ಪರಿವರ್ತನ ಮಂಡಲ ಅಂದ್ರೆ ಏನು, ಎದಕ್ಕೆ ಪರಿವರ್ತನ ಮಂಡಲ ಅಂತ ಕರೆದಾರ? ಪರಿವರ್ತನ ಮಂಡಲ ಅಂದ್ರೆ ಏನು, ಎದಕ್ಕೆ ಪರಿವರ್ತನ ಮಂಡಲ ಅಂತ ಕರೆದಾರ ನೋಡ್ರಿ. ವಾಯುಮಂಡಲದ ಅತ್ಯಂತ ಕೆಳ ಸ್ತರಕ್ಕೆ ಪರಿವರ್ತನ ಮಂಡಲ ಅಂತ ಕರೆದಾರ. ಪರಿವರ್ತನ ಮಂಡಲ ಅಂತಂದ್ರೆ ವಾಯುಮಂಡಲದ ಅತ್ಯಂತ ಕೆಳ ಸ್ತರಕ್ಕೆ ಪರಿವರ್ತನ ಮಂಡಲ. The lower layer of the atmosphere is called troposphere. The lower layer of the atmosphere is called troposphere.
ವಾಯುಮಂಡಲದ ಅತ್ಯಂತ ಕೆಳ ಸ್ತರಕ್ಕ ಪರಿವರ್ತನ ಮಂಡಲ ಅಂತ ಕರೆದಾರ. ಇಲ್ಲಿ ಪರಿವರ್ತನೆ ಏನಿದು? ಪರಿವರ್ತನ ಅಂತಂದ್ರೆ ಬದಲಾವಣೆ, ಪರಿವರ್ತನ ಅಂತಂದ್ರೆ ಚೇಂಜಸ್. ಇದು ಮೇಲಿಂದ ಮೇಲೆ ಬದಲಾವಣೆಗೊಳ್ಳುತ್ತದೆ. ಬೇಸಿಗೆ ಕಾಲ, ಚಳಿಗಾಲ, ವಸಂತ ಕಾಲ, ಹೆಂಗ ಕಾಲಗಳು ಬದಲಾವಣೆ ಆಗ್ತಾವ ಹಂಗಿಲ್ಲಿ ಭೌತಿಕ ಲಕ್ಷಣಗಳು ಬದಲಾವಣೆ ಆಗ್ತಾವ. ಆ ಕಾರಣಕ್ಕಾಗಿ ಪರಿವರ್ತನ ಮಂಡಲ, ಟ್ರೋಪೋಸ್ಫಿಯರ್. ಎಸ್, ಪರಿವರ್ತನ ಮಂಡಲ ಭೂಮಿಯಿಂದ ಎಷ್ಟು ಎತ್ತರಗಳು ಕಂಡು ಬರ್ತದೆ? ಪರಿವರ್ತನ ಮಂಡಲದ ಸರಾಸರಿ ಎತ್ತರ 12 ಕಿಲೋಮೀಟರ್. ಪರಿವರ್ತನ ಮಂಡಲದ ಸರಾಸರಿ ಎತ್ತರ ಎಷ್ಟಿದೆಪ್ಪ ಅಂತಂದ್ರೆ, ಪರಿವರ್ತನ ಮಂಡಲದ ಸರಾಸರಿ ಎತ್ತರ 12 ಕಿಲೋಮೀಟರ್ ಕಂಡು ಬರ್ತದೆ. ಇದು ನಿಮಗೆ ಗೊತ್ತಿರಲಿ. ಪರಿವರ್ತನ ಮಂಡಲದ ಸರಾಸರಿ ಎತ್ತರ 12 ಕಿಲೋಮೀಟರ್. ಆದರೆ ಪರಿವರ್ತನ ಮಂಡಲದ ಎತ್ತರ ಎಲ್ಲ ಕಡೆ ಸಮ ಇಲ್ಲ. ಅದು ಸಮಭಾಜಕ ವೃತ್ತದ ಮೇಲೆ 18 ಕಿಲೋಮೀಟರ್ ಎತ್ತರವಾಗಿರ್ತಾರೆ. ಸಮಭಾಜಕ ವೃತ್ತದ ಮೇಲೆ 18 ಕಿಲೋಮೀಟರ್ ಎತ್ತರವಾಗಿರ್ತದೆ. ಮುಂದೆ ಧ್ರುವ ಪ್ರದೇಶಗಳ ಮೇಲೆ ಕೇವಲ 8 ಕಿಲೋಮೀಟರ್ ಎತ್ತರವಾಗಿರ್ತದೆ. ನಿಮಗೆ ಇದು ನೆನಪಿಟ್ಕೊಳ್ಳಿ. ಧ್ರುವ ಪ್ರದೇಶಗಳ ಮೇಲೆ ಕೇವಲ 8 ಕಿಲೋಮೀಟರ್ ಎತ್ತರವಾಗಿರ್ತದೆ. ಸಮಭಾಜಕ ವೃತ್ತದ ಮೇಲೆ 18 ಕಿಲೋಮೀಟರ್, ಧ್ರುವ ಪ್ರದೇಶಗಳ ಮೇಲೆ ಕೇವಲ 8 ಕಿಲೋಮೀಟರ್ ಇದು ಎತ್ತರವಾಗಿರ್ತದೆ. ಯಾಕಿದು ಸಮಭಾಜಕ ವೃತ್ತದ ಮೇಲೆ ಬಹಳ ಎತ್ತರವಾಗಿರ್ತದ ಪ್ರಶ್ನೆ ಕೇಳಿದ್ದ ನೋಡ್ರಿ. ಸಮಭಾಜಕ ವೃತ್ತದ ಮೇಲೆ ಇದು ಗರಿಷ್ಠ ಎತ್ತರವಾಗಿರಲು ಕಾರಣ ಅಲ್ಲೇ ವಾಯುಮಂಡಲದ ಪ್ರಚಲನ ಪ್ರವಾಹ ಕಂಡು ಬರ್ತದ. ಕನ್ವೆನ್ಷನಲ್ ಕರೆಂಟ್ ಕಂಡು ಬರ್ತದೆ. ಕನ್ವೆನ್ಷನಲ್ ಕರೆಂಟ್ ಇಲ್ಲೇ ವಾಯುವಿನ ಪ್ರಚಲನ ಪ್ರವಾಹ ಸಮಭಾಜಕ ವೃತ್ತದಾಗ ಹೆಚ್ಚಿದೆ. ಹಂಗಾಗಿ ಅಲ್ಲಿ 18 ಕಿಲೋಮೀಟರ್ ಎತ್ತರದವರೆಗೆ ಕಂಡು ಬರ್ತದೆ. ಧ್ರುವ ಪ್ರದೇಶಗಳಲ್ಲಿ ಕೇವಲ 8 ಕಿಲೋಮೀಟರ್ ಕಂಡು ಬರ್ತದ. ಪ್ರಶ್ನೆ ಕೇಳಿದ್ದ. ಧ್ರುವ ಪ್ರದೇಶಗಳ ಮೇಲೆ ಇದರ ಗರಿಷ್ಠ ಎತ್ತರ ಕೇಳಿದ್ದಾನ 8 ಕಿಲೋಮೀಟರ್, ಸಮಭಾಜಕ ವೃತ್ತದ ಮೇಲೆ 18 ಕಿಲೋಮೀಟರ್. ಎಸ್, ಪರಿವರ್ತನ ಮಂಡಲದೊಳಗೆ ಇಲ್ಲಿ ಪರಿವರ್ತನ ಮಂಡಲದೊಳಗೆ ಸರಾಸರಿ ಉಷ್ಣಾಂಶ 15ರಿಂದ 20 ಡಿಗ್ರಿ ಕಂಡು ಬರ್ತದೆ. 15ರಿಂದ 20 ಡಿಗ್ರಿ ಸೆಂಟಿಗ್ರೇಡ್ ಕಂಡು ಬರ್ತದೆ. ಉಷ್ಣಾಂಶ 15ರಿಂದ 20 ಡಿಗ್ರಿ. ಟೆಂಪರೇಚರ್ ನೋಡ್ರಿ, ಇಲ್ಲಿ ಟೆಂಪರೇಚರ್ 15ರಿಂದ 20 ಡಿಗ್ರಿ ಉಷ್ಣಾಂಶ ಇಲ್ಲಿ ಕಂಡು ಬರ್ತದೆ. ಆದರೆ ಪರಿವರ್ತನ ಮಂಡಲದಲ್ಲಿ ಭೂಮಿಯಿಂದ ಮೇಲೆ ಹೋದಂಗ ಉಷ್ಣಾಂಶ ಕಡಿಮೆ ಆಗ್ತದೆ. ಪರಿವರ್ತನ ಮಂಡಲದಲ್ಲಿ ಭೂಮಿಯಿಂದ ಮೇಲೆ ಹೋದಂಗ ಉಷ್ಣಾಂಶ ಕಡಿಮೆ ಆಗ್ತದೆ. ಪ್ರತಿ 1,000 ಮೀಟರ್ಗಳಿಗೆ 6.5 ಡಿಗ್ರಿ ಉಷ್ಣಾಂಶ ಕಡಿಮೆ ಆಗ್ತದೆ. ಪ್ರತಿ 1000 ಮೀಟರಿಗೆ 6.5 ಡಿಗ್ರಿ ಉಷ್ಣಾಂಶ ಕಡಿಮೆ ಆಗ್ತದೆ. ಆದ ಇಲ್ಲೇ 6.5 ಡಿಗ್ರಿ ಅಂತ ಹೇಳಬಹುದು. 6. ಚೇಂಜ್ ಆಗ್ತದೆ, ಇದು ಮಾಡ್ಕೊಳ್ಳಿ. ಓಕೆ, 6.5 ಡಿಗ್ರಿ. ಇಲ್ಲಿ ಪರಿವರ್ತನ ಮಂಡಲದೊಳಗೆ ಉಷ್ಣಾಂಶ ವ್ಯತ್ಯಾಸ ಕಂಡು ಬರ್ತದೆ. ಓಕೆ, ಇಲ್ಲಿ ಈ ಪರಿವರ್ತನ ಮಂಡಲದೊಳಗೆ 1000 ಮೀಟರ್ ಎತ್ತರಕ್ಕೆ 6.5 ಡಿಗ್ರಿ ಉಷ್ಣಾಂಶ ಕಂಡು ಬರ್ತದೆ. ಇದಕ್ಕೆ ಭೂಮಿಯಿಂದ ಮೇಲೆ ಹೋದಂಗ ಏನು ಉಷ್ಣಾಂಶ ಕಡಿಮೆ ಆಗ್ತದೆ. ಆ ಉಷ್ಣಾಂಶ ಕಡಿಮೆ ಆಗುವುದಕ್ಕೆ ಏನಂತ ಕರೆದಾರಪ್ಪ? ಉಷ್ಣಾಂಶದ ಸಾಮಾನ್ಯ ಇಳಿಕೆ ಪ್ರಮಾಣ, ದ ನಾರ್ಮಲ್ ಲ್ಯಾಕ್ಸ್ ರೇಟ್ ಆಫ್ ಟೆಂಪರೇಚರ್.
ಪರಿವರ್ತನ ಮಂಡಲದೊಳಗೆ ಉಷ್ಣಾಂಶದ ಸಾಮಾನ್ಯ ಇಳಿಕೆ ಪ್ರಮಾಣ ಎಷ್ಟಿದೆ? 1 ಕಿಲೋಮೀಟರ್ ಎತ್ತರಕ್ಕೆ ಅಥವಾ 1000 ಮೀಟರ್ ಎತ್ತರಕ್ಕೆ 6.5 ಡಿಗ್ರಿ ಉಷ್ಣಾಂಶ ಕಡಿಮೆ ಆಗ್ತದೆ. ಇದು ನಿಮಗೆ ಗೊತ್ತಿರಲಿ. ಇನ್ನ ಕೇಳಿ, ಪರಿವರ್ತನ ಮಂಡಲದೊಳಗೆ, ವಿಶೇಷವಾಗಿ ಪರಿವರ್ತನ ಮಂಡಲದೊಳಗೆ ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ 1013.25 ಮಿಲಿಬಾರ್ 25 ಮಿಲಿಬಾರ್ ಕಂಡು ಬರ್ತದೆ. 25 ಮಿಲಿಬಾರ್ 1013.25 ಮಿಲಿಬಾರ್. ವಾಯುಮಂಡಲದ ಒತ್ತಡವನ್ನು ಮಿಲಿಬಾರ್ ಮಾನದಾಗ ಅಳಿತಾರೆ. ಬಾರೋಮೀಟರ್ ಸಹಾಯದಿಂದ ಮಿಲಿಬಾರ್ ಮಾನದಲ್ಲಿ ಅಳೆಯಲಾಗುತ್ತದೆ. ಇಲ್ಲೇ ನೋಡಿ, ನಮ್ಗೆ ಉಸಿರಾಡಿಸಲಿಕ್ಕೆ ಹೆಚ್ಚು ಕಡಿಮೆ ಒತ್ತಡ ಎಷ್ಟು ಬೇಕಾಗ್ತದೆ. ಇನ್ನ ಭೂಮಿಯಿಂದ ಮೇಲೆ ಹೋದಂಗ ವಾಯುಮಂಡಲದ ಒತ್ತಡ ಕಡಿಮೆ ಆಗ್ತದೆ. ಹಾಗಾಗಿ ಎಷ್ಟು ಕಡಿಮೆ ಆಗ್ತದೆ? 1000 ಮೀಟರ್ ಎತ್ತರಕ್ಕೆ 104 ಮಿಲಿಬಾರ್ ಒತ್ತಡ ಕಡಿಮೆ ಆಗ್ತದೆ. 104 ಮಿಲಿಬಾರ್ ಎದಕ್ಕೆ? 1000 ಮೀಟರ್ ಎತ್ತರಕ್ಕೆ 1 ಕಿಲೋಮೀಟರ್ ಎತ್ತರಕ್ಕೆ 6.5 ಡಿಗ್ರಿ ಉಷ್ಣಾಂಶ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಉಷ್ಣಾಂಶದ ಸಾಮಾನ್ಯ ಇಳಿಕೆ ಪ್ರಮಾಣ ಅಂತ ಕರೆದೇವಿ. ಆದರೆ ಒತ್ತಡ, ವಾಯುಮಂಡಲದ ಒತ್ತಡ ಅಷ್ಟ ಎತ್ತರಕ್ಕೆ 104 ಮಿಲಿಬಾರ್ ಕಡಿಮೆ ಹಾಕೊಂತ ಹೋಗ್ತದೆ. ಇದಕ್ಕೆ ಸಂಬಂಧಪಟ್ಟಂಗ ಕೆಲವೊಂದು ಎಕ್ಸಾಮ್ದ ಕ್ವಶನ್ ಕೇಳ್ಯಾನ. ಮುಂಚೆ ಹೇಳಿ ನಾನು ನಿಮಗೆ, ಭೂಮಿ ಸಮೀಪ ಭಾರವಾದಂತಹ ಅನಿಲಗಳು ಅದಾವ. ಭೂಮಿಯಿಂದ ಮೇಲೆ ಹೋದಂಗ ಅನಿಲಗಳ ಸಾಂದ್ರತೆ ಕಡಿಮೆ ಆಗ್ತದೆ. ಅನಿಲಗಳ ಸಾಂದ್ರತೆ ಕಡಿಮೆ ಆಗ್ತಂತಂದ್ರೆ ಏನಾಗ್ತದೆ? ಅಲ್ಲೇ ನಮಗೆ ಈ ಉಸಿರಾಟದ ತೊಂದರೆ ಆಗ್ತದೆ. ಪ್ರಶ್ನೆ ಏನ್ ಕೇಳಿದ್ದಾನೆ? ಪರ್ವತಾರೋಹಿಗಳು ಅನುಭವಿಸುವ ತೊಂದರೆ ಯಾವುದು? ಪರ್ವತಾರೋಹಿಗಳು ಅನುಭವಿಸುವ ತೊಂದರೆ ಉಸಿರಾಟದ ತೊಂದರೆ, ಬ್ರೀದಿಂಗ್ ಪ್ರಾಬ್ಲಮ್. ಯಾಕಂತಂದ್ರೆ ಒತ್ತಡ ಕಡಿಮೆ ಆಗ್ತದೆ, ಆಮ್ಲಜನಕದ ಪ್ರಮಾಣ ಕಡಿಮೆ ಆಗ್ತದೆ. ಪರ್ವತಾರೋಹಿಗಳು ತಮ್ಮ ಜೊತೆಗೆ ಆಮ್ಲಜನಕದ ಚೀಲಗಳನ್ನು ಒಯ್ಯುತ್ತಾರೆ. ಇದೇ ರೀತಿ ಮತ್ತೊಂದು ಪ್ರಶ್ನೆ, ವಿಮಾನಗಳಲ್ಲಿ ಹಾರಾಡುವಂತಹ ಪ್ರಯಾಣಿಕರು ತಮ್ಮ ಜೊತೆ ಇಂಕ್ ಪೆನ್ ಹೋದ್ರೆ ಇಂಕ್ ಯಾಕೆ ಹೊರಗೆ ಬರ್ತದೆ ಕೇಳ್ಯಾನ. ವಿಮಾನದಾಗ ಹಾರಾಡುವಂತಹ ಪ್ರಯಾಣಿಕರು ತಮ್ಮ ಜೊತೆ ಇಂಕ್ ಪೆನ್ ಒಯ್ಯಂಗಿಲ್ಲ. ಒಂದು ವೇಳೆ ಇಂಕ್ ಪೆನ್ ಹೋದ್ರೆ ಇಂಕ್ ಹೊರಗೆ ಬರ್ತದೆ, ಇಂಕ್ ಹೊರಗೆ ಚಿಮ್ತದೆ. ಯಾಕಂತಂದ್ರೆ ಅಲ್ಲೇ ವಾಯುಮಂಡಲದ ಒತ್ತಡ ಕಡಿಮೆ ಆಗ್ತದೆ, ಇಂಕಿನ ಒತ್ತಡ ಹೆಚ್ಚಾಗ್ತದೆ. ಹಂಗಾಗಿ ಇಂಕ್ ಹೊರಗೆ ಬರ್ತದೆ, ಅಲ್ಲಿ ಅಲಾವಿಲ್ಲ ಇಂಕ್ ಪೆನ್ ಒಯ್ಯಲಿಕ್ಕೆ. ಪರ್ವತಾರೋಹಿಗಳು ಅನುಭವಿಸುವ ತೊಂದರೆ ಉಸಿರಾಟದ ತೊಂದರೆ. ವಿಮಾನಗಳಲ್ಲಿ ಒಂದು ವೇಳೆ ಇಂಕ್ ಪೆನ್ ಹೋದ್ರೆ ಇಂಕ್ ಅದು ಹೊರಗೆ ಚಿಮ್ತದೆ, ಕಾರಣ ಅಲ್ಲಿ ಕಡಿಮೆ ಒತ್ತಡ ಇರ್ತದೆ, ಇಂಕಿನ ಒತ್ತಡ ಹೆಚ್ಚಾಗ್ತದೆ. ಎಸ್. ಮತ್ತೆ ಪರಿವರ್ತನ ಮಂಡಲದೊಳಗೆ ವಾಯುಮಂಡಲದ ವಿದ್ಯಮಾನಗಳು ಕಂಡು ಬರ್ತಾವ. ವಾಯುಮಂಡಲದ ವಿದ್ಯಮಾನಗಳು ಜರುಗುವ ಸ್ಥಳ ಯಾವುದಂತ ಕೇಳ್ಯಾನ. ವಾಯುಮಂಡಲದ ವಿದ್ಯಮಾನಗಳು ಏನು ಕಂಡು ಬರ್ತಾವ ಪ್ರಶ್ನೆ ಕೇಳ್ಯಾನ ನೋಡ್ರಿ. ವಾಯುಮಂಡಲದ ವಿದ್ಯಮಾನಗಳು ಕಂಡು ಬರುವ ಸ್ಥಳ ಯಾವುದು? ವಾಯುಮಂಡಲದ ವಿದ್ಯಮಾನಗಳು ಜರುಗುವ ಸ್ಥಳ. ಇದಕ್ಕೆ ನಾವು ವೆದರ್ ಫೆನಾಮಿನನ್ಸ್ ಅಂತ ಕರೆ. ವೆದರ್ ಫೆನಾಮಿನನ್ಸ್ ವಾಯುಮಂಡಲದ ವಿದ್ಯಮಾನಗಳು. ಹಂಗಾದ್ರೆ ವಾಯುಮಂಡಲದ ವಿದ್ಯಮಾನಗಳು ಅಂದ್ರೆ ಏನು? ವೆದರ್ ಫೆನಾಮಿನನ್ಸ್ ಆರ್ largely concentrated in the troposphere only. They are found in the troposphere only. They never found in the other layers. ವಿದ್ಯಮಾನಗಳು ಇಲ್ಲೇ ಕಂಡು ಬರ್ತಾವ. ಹಾಗಾದರೆ ವಾಯುಮಂಡಲದ ವಿದ್ಯಮಾನಗಳು ಅಂದ್ರೆ ಏನಪ್ಪಾ? ಒಂದೇ ಮೋಡಗಳು, ಗಾಳಿಗಳು,
ಮಳೆ 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 ಗುಡುಗು ಮತ್ತು ಮಿಂಚುಗಳು ಗುಡುಗು ಮತ್ತು ಮಿಂಚುಗಳು ಇವೇನದಾವಲ್ಲ ಪರಿವರ್ತನಾ ಮಂಡಲದಾಗ ಮಾತ್ರ ಕಂಡು ಬರ್ತಾವ. ಇಲ್ಲೇ ಗಾಳಿಗಳು ಬೀಸ್ತಾವ, ಇಲ್ಲೇ ಮೋಡಗಳು ಆಗ್ತಾವ, ಇಲ್ಲೇ ಮಳೆ ಆಗ್ತದೆ, ಇಲ್ಲೇ ಗುಡುಗು ಮತ್ತು ಮಿಂಚುಗಳು ಕಂಡು ಬರ್ತಾವ. ಇವಕ್ಕ ನಾವು ವಾಯುಮಂಡಲದ ವಿದ್ಯಮಾನಗಳು ಅಂತ ಕರೆದೇವೆ, ವೆದರ್ ಫೆನೋಮೆನನ್ಸ್ ಅಂತ ಕರೆದೇವೆ. ಇದು ನಿಮಗೆ ಗೊತ್ತಿರಲಿ. ಇಲ್ಲಿ ಸಾಮಾನ್ಯವಾಗಿ ವಿಮಾನಗಳು, ದೊಡ್ಡ ದೊಡ್ಡ ವಿಮಾನಗಳು ಪರಿವರ್ತನಾ ಮಂಡಲದಾಗ ಹಾರಾಡಂಗಿಲ್ಲ. ಪರಿವರ್ತನಾ ಮಂಡಲದೊಳಗೆ ವಿಮಾನಗಳು ಹಾರಾಡಂಗಿಲ್ಲ, ದೊಡ್ಡ ವಿಮಾನಗಳು. ಯಾಕಂತಂದ್ರೆ ಇವು ಆ ವಿಮಾನಗಳು ಹಾರಾಟಕ್ಕೆ ತೊಂದರೆ ಮಾಡ್ತಾವ. ವೇಗವಾಗಿ ಗಾಳಿ ಬೀಸ್ತಾವ, ಮೋಡಗಳು ಬರ್ತಿರ್ತಾವ, ಮಳೆ ಆಗ್ತಿರ್ತದೆ, ಗುಡುಗು ಮಿಂಚುಗಳು ಆಗ್ತಿರ್ತಾವ. ಹಂಗಾಗಿ ಈ ವಲಯದಾಗ, ಈ ಪರಿವರ್ತನಾ ಮಂಡಲದಾಗ ವಿಮಾನಗಳು ಹಾರಾಡಂಗಿಲ್ಲ. ಒಂದು ವೇಳೆ ದೊಡ್ಡ ವಿಮಾನಗಳು ಹಾರಾಡಕತ್ರ ಇವು ಅವಕ್ಕ ತೊಂದರೆ ಮಾಡ್ತಾವ. ಹಂಗಾಗಿ ವಿಮಾನಗಳು ಹಾರಾಡುವಂತಹ ವಲಯ ಅದ ಪರಿವರ್ತನಾ ವಿರಾಮ. ಇಲ್ಲಿ ಡೈಗ್ರಾಮ್ ಕೊಟ್ಟ ನೋಡಿ, ಪರಿವರ್ತನಾ ವಿರಾಮ ಮುಂದೆ ಬರ್ತದೆ ಹೇಳ್ತೇನೆ. ಇಲ್ಲಿ ಹಾಟ್ ಏರ್ ಬಲೂನ್ಸ್, ದೊಡ್ಡ ದೊಡ್ಡ ಬಿಸಿ ಗಾಳಿ ತುಂಬಿದಂತ ಬಲೂನ್ ಇಲ್ಲೇ ಹಾರಾಡಿಸ್ತಾರೆ. ಅದ ಪರಿವರ್ತನಾ ಮಂಡಲದೊಳಗ ಈ ಹಾಟ್ ಏರ್ ಬಲೂನ್ಸ್ ಹಾರಿಸ್ತಾರೆ. ಇಲ್ಲೇ ಮೋಡಗಳು ಆಗ್ತಾವ, ಅದ ಇಲ್ಲೇ ಮೋಡಗಳು, ಇಲ್ಲೇ ಮಳೆ, ಇಲ್ಲೇ ಗಾಳಿ ಎಲ್ಲ ಇಲ್ಲೇ ಬೀಸ್ತದೆ. ಇದು ನಿಮಗೆ ಗೊತ್ತಿರಲಿ. ಎಸ್, ಈಗ ನೋಡಿ ಪರಿವರ್ತನಾ ಮಂಡಲದ ಅಂತ್ಯ ವಲಯಕ್ಕೆ, ಪರಿವರ್ತನಾ ಮಂಡಲದ ಅಂತ್ಯ ವಲಯಕ್ಕೆ ಏನಂತ ಕರೆದಪ್ಪ? ಪರಿವರ್ತನಾ ಮಂಡಲದ ಅಂತ್ಯ ವಲಯಕ್ಕೆ, ಈ ಪರಿವರ್ತನಾ ಮಂಡಲದ ಅಂತ್ಯ ವಲಯಕ್ಕೆ ಏನಂತ ಕರೆದಪ್ಪ ಅಂತಂದ್ರೆ ಪರಿವರ್ತನಾ ವಿರಾಮ. ಪರಿವರ್ತನಾ ವಿರಾಮ, ಪರಿವರ್ತನಾ ಮಂಡಲದ ಅಂತ್ಯ ವಲಯಕ್ಕೆ ಪರಿವರ್ತನಾ ವಿರಾಮ ಅಂತ ಕರೆದಾರ. ಟ್ರೋಪೋಪಾಸ್, ಟ್ರೋಪೋಪಾಸ್, ಹೌದಾ? ಟ್ರೋಪೋಪಾಸ್, ಟ್ರೋಪೋಪಾಸ್. ಟ್ರೋಪೋಪಾಸ್. ಓಕೆ, ಇಲ್ಲಿ ಪರಿವರ್ತನಾ ವಿರಾಮ, ಪರಿವರ್ತನಾ ಮಂಡಲದ ಅಂತ್ಯ ವಲಯಕ್ಕೆ ಪರಿವರ್ತನಾ ವಿರಾಮ ಅಂತ ಕರೆದಾರ. ಟ್ರೋಪೋಪಾಸ್. ಪರಿವರ್ತನಾ ವಿರಾಮ ಏನ್ ಮಾಡ್ತದೆ? ಪರಿವರ್ತನಾ ಮಂಡಲ ಮತ್ತು ಸಮೋಷ್ಣ ಮಂಡಲಗಳಿಗೆ ಬೇರ್ಪಡಿಸ್ತದೆ. ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲಗಳಿಗೆ ಬೇರ್ಪಡಿಸುವ ಸೀಮಾ ವಲಯ ಪರಿವರ್ತನಾ ವಿರಾಮ. ಇದು ನಿಮಗೆ ಗೊತ್ತಿರಲಿ. ಇನ್ನೊಂದು ವಿಷಯ, ಜೆಟ್ ಸ್ಟ್ರೀಮ್ಸ್. ಜೆಟ್ ಸ್ಟ್ರೀಮ್ಸ್, ಜೆಟ್ ಸ್ಟ್ರೀಮ್ಸ್ ಎಲ್ಲಿ ಕಂಡು ಬರ್ತಾವ? ಮೇಜರ್ ಪಾಯಿಂಟ್, ಜೆಟ್ ಸ್ಟ್ರೀಮ್ಸ್. ಇವಾಗ ಕನ್ನಡದೊಳಗೆ ಸಮತಲ ವಾಯುಧಾರೆಗಳು, ಸಮತಲ ವಾಯುಧಾರೆಗಳು ಜೆಟ್ ಸ್ಟ್ರೀಮ್ಸ್. ಇವು ಭೂಮಿಯಿಂದ ಎಷ್ಟು ಎತ್ತರದಾಗದವಪ್ಪ ಅಂತಂದ್ರೆ 12ರಿಂದ 14 ಕಿಲೋಮೀಟರ್ ಎತ್ತರದಾಗದವ. ಭೂಮಿಯಿಂದ 12ರಿಂದ 14 ಕಿಲೋಮೀಟರ್ ಎತ್ತರದೊಳಗೆ ಈ ಜೆಟ್ ಸ್ಟ್ರೀಮ್ಸ್ ಕಂಡು ಬರ್ತಾವ. ಜೆಟ್ ಸ್ಟ್ರೀಮ್ಸ್ ಅಂತಂದ್ರೆ ಸಮತಲ ವಾಯುಧಾರೆಗಳು. ಸಮತಲ ವಾಯುಧಾರೆಗಳು ಈ ಪರಿವರ್ತನಾ ವಿರಾಮ ಜಸ್ಟ್ ಬರ್ಕೊಂಡ್ರಲ್ಲ, ಟ್ರೋಪೋಪಾಸ್, ಆ ಪರಿವರ್ತನಾ ವಿರಾಮದೊಳಗೆ ಸಮತಲ ವಾಯುಧಾರೆಗಳು ಕಂಡು ಬರ್ತಾವ. ಅಲ್ಲಿ ವೇಗವಾಗಿ ಬೀಸುವಂತಹ ಗಾಳಿಗಳು ಅದಾವೆ, ತಂಪ ಗಾಳಿಗಳು. ಆ ಜೆಟ್ ಸ್ಟ್ರೀಮ್ಸ್, ಟ್ರಾಪಿಕಲ್ ಜೆಟ್ ಸ್ಟ್ರೀಮ್ಸ್, ಸಬ್ ಟ್ರಾಪಿಕಲ್ ಜೆಟ್ ಸ್ಟ್ರೀಮ್ಸ್, ಪೋಲಾರ್ ಜೆಟ್ ಸ್ಟ್ರೀಮ್ಸ್ ಅಂತ ಮಾಡ್ಯಾರ. ಧ್ರುವೀಯ ವಾಯುಧಾರೆಗಳು,
ಸಮೋಷ್ಣ ಮಂಡಲದ ವಾಯುಧಾರೆಗಳು, ಉಷ್ಣವಲಯದ ವಾಯುಧಾರೆಗಳು ಅಂತ ಮಾಡಿದ್ದಾರೆ. ಅಲ್ಲಿ ವಿಶೇಷವಾಗಿ ಸಮಭಾಜಕ ವೃತ್ತದೊಳಗೆ ಪಶ್ಚಿಮದಿಂದ ಪೂರ್ವಕ್ಕೆ ವೇಗವಾಗಿ ಬೀಸುವಂತಹ ಗಾಳಿಗಳು, ಧ್ರುವ ಪ್ರದೇಶದೊಳಗೆ ಪೂರ್ವದಿಂದ ಪಶ್ಚಿಮಕ್ಕೆ ಬೀಸುವಂತಹ ಜೆಟ್ ಸ್ಟ್ರೀಮ್ಸ್ ಕಂಡು ಬರ್ತಾವ. ಈ ಜೆಟ್ ಸ್ಟ್ರೀಮ್ಸ್ ಏನದಾವಲ್ಲ, ಜೆಟ್ ವಿಮಾನಗಳಿಗೆ ಹಾರಾಡಲು ಹೆಚ್ಚು ಅನುಕೂಲಕರವಾದಂತಹ ಗಾಳಿಗಳು. ಜೆಟ್ ಸ್ಟ್ರೀಮ್ಸ್ ಆ ಜೆಟ್ ವಿಮಾನಗಳ ಹಾರಾಟಕ್ಕೆ ಇವು ಸಹಾಯ ಮಾಡ್ತಾವಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಸುಮಾರು ಎತ್ತರದಾಗದಾವ. 12ರಿಂದ 14 ಕಿಲೋಮೀಟರ್ ಹೈಟದಾಗದಾವ. ತಾಸಿಗೆ 40-44 ಕಿಲೋಮೀಟರ್ ವೇಗವಾಗಿ ಬೀಸ್ತಾವ. ಈ ಗಾಳಿಗಳು 40ರಿಂದ 44 ಕಿಲೋಮೀಟರ್ ವೇಗವಾಗಿ ಬೀಸ್ತಾವ. ಜೆಟ್ ಸ್ಟ್ರೀಮ್ಸ್ ಎಲ್ಲಿ ಅದಾವಪ್ಪ ಅಂತಂದ್ರೆ ವಿಶೇಷವಾಗಿ ಪರಿವರ್ತನ ವಿರಾಮದಾಗ ಗರಿಷ್ಠ ಎತ್ತರ ಎಷ್ಟಪ್ಪ ಅಂತಂದ್ರೆ 12ರಿಂದ 14 ಕಿಲೋಮೀಟರ್. ಕೇಳುವಂತ ಪ್ರಶ್ನೆ ಆಗಿರ್ತದೆ. ವಿಮಾನಗಳು ಅಲ್ಲೇ ಹಾರಾಡ್ತಾವ. ಪ್ರಶ್ನೆ ಕೇಳಿದ್ದ ಹಿಂದೆ ಒಂದು FD ಎಕ್ಸಾಮ್ದಾಗ ಕೇಳಿದ್ದ, ಬೋಯಿಂಗ್ ವಿಮಾನಗಳು, ಜೆಟ್ ವಿಮಾನಗಳು ಯಾವ ಪದರಿನಾಗ ಹಾರಾಡ್ತಾವ, ವಾಯುಮಂಡಲದ ಯಾವ ಪದರಿನೊಳಗೆ ಹಾರಾಡ್ತಾವ ಅಂತ ಕೇಳಿದ್ದ. ಆ ಆನ್ಸರ್ ಕೊಟ್ಟಿದ್ದ ಸಮೋಷ್ಣ ಮಂಡಲ, ಸ್ಟ್ರಾಟೋಸ್ಫಿಯರ್. ಹೌದ, ಆದರೆ ಸಮೋಷ್ಣ ಮಂಡಲದ ಕೆಳಭಾಗ ಪರಿವರ್ತನ ಮಂಡಲದ ಮೇಲ್ಭಾಗದಾಗ ಹಾರಾಡ್ತಾವ. ಎಲ್ಲೇ ಪರಿವರ್ತನ ವಿರಾಮ ಅಂದ್ರೆ ಪರಿವರ್ತನ ಮಂಡಲ ಮುಗಿತಲ್ಲೇ. ಹಾಗಾಗಿ ಕೊಟ್ಟಿದ್ದ ಆನ್ಸರ್ ಸಮೋಷ್ಣ ಮಂಡಲ ಕೊಟ್ಟಾನ. ಬಟ್ ಎಕ್ಸಾಕ್ಟ್ಲಿ ಹಾರಾಡುವುದು 12ರಿಂದ 14 ಕಿಲೋಮೀಟರ್. ಎಲ್ಲಿ ಬರ್ತದೆ? ಪರಿವರ್ತನ ವಿರಾಮದೊಳಗೆ ಬರ್ತದೆ. ಇದು ನಿಮಗೆ ಗೊತ್ತಿರಲಿ. ಅರ್ಥಾತಲ್ಲ? ಇದು ಪರಿವರ್ತನ ಮಂಡಲ. ಮ್ಯಾಕ್ಸಿಮಮ್ ಕ್ವಶನ್ಸ್ ಬೇರೆ ಬೇರೆ CT ಒಳಗೆ ಇದ್ರಾಗಿಂದ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದಿದ್ದಾವ. ಹಾಗಾಗಿ ಇದನ್ನ ನೆನಪಿಟ್ಕೊಡ್ರಿ. ಇನ್ನ ಎರಡನೇದ್ದು ಸ್ಟ್ರಾಟೋಸ್ಫಿಯರ್, ಸಮೋಷ್ಣ ಮಂಡಲ. ಎರಡನೇದ್ದು ಸ್ಟ್ರಾಟೋಸ್ಫಿಯರ್, ಸಮೋಷ್ಣ ಮಂಡಲ. ಸಮೋಷ್ಣ ಮಂಡಲ. ಎರಡನೇದ್ದು ಸಮೋಷ್ಣ ಮಂಡಲ. ಸಮೋಷ್ಣ ಮಂಡಲ ಇದಕ್ಕೆ ಗಾಳಿಯ ಪದರು ಅಂತ ಕರೆದಾರ. ಗಾಳಿಯ ಪದರು ಅಥವಾ ಇಂಗ್ಲಿಷ್ ನೊಳಗೆ ಸ್ಟ್ರಾಟೋಸ್ಫಿಯರ್. ಇದಕ್ಕೆ ಇಂಗ್ಲಿಷ್ ನೊಳಗೆ ಸ್ಟ್ರಾಟೋಸ್ಫಿಯರ್ ಅಂತ ಕರೆದಾರ. ಸ್ಟ್ರಾಟೋಸ್ಫಿಯರ್. ಸಮೋಷ್ಣ ಮಂಡಲಕ್ಕೆ ಸ್ಟ್ರಾಟೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್ ಅಂತ ಕರೆದಾರ. ಇದು ನಿಮಗೆ ಗೊತ್ತಿರಲಿ. ಸ್ಟ್ರಾಟೋಸ್ಫಿಯರ್, ಸಮೋಷ್ಣ ಮಂಡಲ, ಸ್ಟ್ರಾಟೋಸ್ಫಿಯರ್. ಗಾಳಿಯ ಪದರು, ಗಾಳಿಯ ಪದರು. ಪರಿವರ್ತನ ಮಂಡಲಕ್ಕೆ ಹವಾಗೋಲ, ಹವಾಗೋಲ. ಇದಕ್ಕೆ ವಾಯುಗೋಲ ಅಂತೂ ಕರೆದಾರ. ವಾಯುಗೋಲ. ಸಮೋಷ್ಣ ಮಂಡಲ, ಸಮೋಷ್ಣ ಮಂಡಲ. ಸಮೋಷ್ಣ ಮಂಡಲ, ಗಾಳಿಯ ಪದರು. ಎಸ್, ಸಮೋಷ್ಣ ಮಂಡಲ ಇದು ಎಷ್ಟು ಎತ್ತರದವರೆಗೆ ಕಂಡು ಬರ್ತದೆ? ಇದರ ಎತ್ತರ ನೋಡ್ರಿ 12 ಕಿಲೋಮೀಟರ್ ಪರಿವರ್ತನ ಮಂಡಲ ಮುಗಿಯುತ್ತದೆ. ಇದು ಭೂಮಿಯಿಂದ 50 ಕಿಲೋಮೀಟರ್, ಭೂಮಿಯಿಂದ 50 ಕಿಲೋಮೀಟರ್ ಎತ್ತರದವರೆಗೆ ಕಂಡು ಬರ್ತದೆ. ಇದರ ಎತ್ತರ ಭೂಮಿಯಿಂದ 50 ಕಿಲೋಮೀಟರ್. ಸಮತಾಪ ವಲಯ, ಗಾಳಿಯ ಪದರು. ಸಮತಾಪ ವಲಯ, ಗಾಳಿಯ ಪದರು ಅಂತ ಕರೆದಾರ. ಓಕೆ. ವಾಯುಗೋಲ ಮೊದಲನೇದು ಹವಾಗೋಲ, ಇದು ವಾಯುಗೋಲ. ಸುಮಾರು 50 ಕಿಲೋಮೀಟರ್ ಎತ್ತರದವರೆಗೂ ಸಮೋಷ್ಣ ಮಂಡಲ ಕಂಡು ಬರ್ತದೆ. ಇಲ್ಲಿ ಉಷ್ಣಾಂಶ ಕಡಿಮೆ ಇರ್ತದೆ. ಯಾಕಂತಂದ್ರೆ ಭೂಮಿಯಿಂದ ಮೇಲೆ ಹೋದಂಗೆ ಉಷ್ಣಾಂಶ ಕಡಿಮೆ ಆಕ್ಕೊಂತ ಹೋಗ್ತದೆ. ಹಂಗಾಗಿ ಇದು ಭೂಮಿಯಿಂದ ಬಹಳ ಎತ್ತರದಾಗಿದೆ. ಇಲ್ಲಿ ಉಷ್ಣಾಂಶ ಕಡಿಮೆ ಆಗ್ತದೆ. ಇಲ್ಲಿ ಉಷ್ಣಾಂಶ ಓಕೆ 2ರಿಂದ 5 ಡಿಗ್ರಿ, 2ರಿಂದ 5 ಡಿಗ್ರಿ ಉಷ್ಣಾಂಶ ಕಂಡು ಬರ್ತದ. ಅದು ಮೈನಸ್. ಕನಿಷ್ಠ ಉಷ್ಣಾಂಶ, ಅತ್ಯಂತ ಕನಿಷ್ಠ ಉಷ್ಣಾಂಶ ಕಂಡು ಬರ್ತದೆ. ಯಾಕೆ? ವಾಯುಮಂಡಲ ಕಾಯುವುದು ಭೂಮಿಯಿಂದ. ಹಂಗಾಗಿ ಇಲ್ಲಿ ಉಷ್ಣಾಂಶ ಕಡಿಮೆ ಆಗ್ತದೆ. ಆದರೆ ಓಝೋನ್ ವಲಯದಾಗ ಉಷ್ಣಾಂಶ ಹೆಚ್ಚಾಗ್ತದೆ. ಇದು ನಿಮಗೆ ಗೊತ್ತಿರಲಿ. ಓಝೋನ್ ವಲಯದೊಳಗೆ ಉಷ್ಣಾಂಶ ಕಡಿಮೆ ಆಗ್ತದೆ. ಮತ್ತೆ ಹೆಚ್ಚಾಗ್ತದೆ.
ಇಲ್ಲಿ ಸಮೋಷ್ಣ ಮಂಡಲದ ಉಷ್ಣಾಂಶ ಕಡಿಮೆ ಆಗ್ತದೆ, ಓಝೋನ್ ವಲಯದಾಗ ಮತ್ತೆ ಹೆಚ್ಚಾಗ್ತದೆ, ಮತ್ತೆ ಮೇಲೆ ಹೋದಾಗ ಉಷ್ಣಾಂಶ ಕಡಿಮೆ ಆಗ್ತದೆ. ಎಸ್, ಇಲ್ಲಿ ಸಮೋಷ್ಣ ಮಂಡಲ ಉಷ್ಣಾಂಶ ಸಮನಾಗಿರ್ತದೆ. ಆ ಕಾರಣಕ್ಕಾಗಿ ಇದಕ್ಕೆ ಸಮೋಷ್ಣ ಮಂಡಲ, ಆದ್ರೆ ಉಷ್ಣಾಂಶ ಕಡಿಮೆ ಇರ್ತದೆ. ಹಾಗಾದರೆ ಸಮೋಷ್ಣ ಮಂಡಲದ ವಿಶೇಷತೆ ಏನು? ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ವಲಯದಾಗ ಈ ಪದರಿನೊಳಗೆ ಓಝೋನ್ ವಲಯ ಕಂಡು ಬರ್ತದೆ. ಓಝೋನ್, ಹೌದಾ? ಓಝೋನ್ ಲೇಯರ್ ಕಂಡು ಬರ್ತದೆ. ಓಝೋನ್ ಲೇಯರ್, ಓಝೋನ್ ವಲಯ ಕಂಡು ಬರ್ತದೆ. ಓಝೋನ್ ವಲಯ ಎಂದು ಓದಪ್ಪ ಇದು. ಇದನ್ನ ಡಿಲೀಟ್ ಮಾಡಿಬಿಡ್ತಾರೆ, ಬೇಡ ಬೇಡ. ಇಂಗ್ಲಿಷ್ ಇಲ್ಲ ಅದು ಇಂಗ್ಲಿಷ್ ಹಾಕಿ ಬರ್ತಿದ್ದಲ್ಲ. ಓಝೋನ್ ವಲಯ, ಇಲ್ಲಿ ಓಝೋನ್ ವಲಯ ವಿಶೇಷವಾಗಿ ಸಮೋಷ್ಣ ಮಂಡಲದೊಳಗ ಓಝೋನ್ ವಲಯ ಕಂಡು ಬರ್ತದೆ. ಓಝೋನ್ ಲೇಯರ್, ಓಝೋನ್. ಈ ಓಝೋನ್ ವಲಯ ಭೂಮಿಯಿಂದ ಗರಿಷ್ಠ ಎಷ್ಟು ಎತ್ತರದಾಗ ಕಂಡು ಬರ್ತದ ಪ್ರಶ್ನೆ ಕೇಳಿದ್ದ ನೋಡ್ರಿ. ಇದು ಭೂಮಿಯಿಂದ 15ರಿಂದ 35 ಕಿಲೋಮೀಟರ್, ಭೂಮಿಯಿಂದ 15ರಿಂದ 35 ಕಿಲೋಮೀಟರ್ ಎತ್ತರದೊಳಗೆ ಓಝೋನ್ ವಲಯ ಕಂಡು ಬರ್ತದೆ. ಇದು ನಿಮಗೆ ಗೊತ್ತಿರಲಿ. ಈ ಓಝೋನ್ ವಲಯ ಯಾರು ಕಂಡು ಹಿಡ್ದಾರಪ್ಪ? ಓಝೋನ್ ವಲಯ ಯಾರು ಕಂಡು ಹಿಡ್ದಾರಪ್ಪ ಅಂತಂದ್ರೆ ಚಾರ್ಲ್ಸ್ ಫ್ಯಾಬ್ರಿ. ಹೌದಾ? ಚಾರ್ಲ್ಸ್ ಫ್ಯಾಬ್ರಿ ಅನ್ನುವಂಥ ವ್ಯಕ್ತಿ, ಚಾರ್ಲ್ಸ್ ಫ್ಯಾಬ್ರಿ ಮತ್ತು ಹೆನ್ರಿ ಡ್ಯೂಸನ್ ಅನ್ನುವಂಥ ವ್ಯಕ್ತಿ ಕಂಡು ಹಿಡಿದಾರ. ಚಾರ್ಲ್ಸ್ ಫ್ಯಾಬ್ರಿ, ಹೆನ್ರಿ ಡ್ಯೂಸನ್ ಅನ್ನುವಂಥ ವ್ಯಕ್ತಿಗಳು ಓಝೋನ್ ವಲಯವನ್ನು ಕಂಡು ಹಿಡಿದಾರ. ಓಕೆ, ಚಾರ್ಲ್ಸ್ ಫ್ಯಾಬ್ರಿ ಮತ್ತು ಹೆನ್ರಿ ಡ್ಯೂಸನ್ ಅನ್ನುವಂಥ ವ್ಯಕ್ತಿಗಳು ಓಝೋನ್ ವಲಯವನ್ನು ಕಂಡು ಹಿಡಿದಾರ. ಇದು ಒಂದೇ ನೀಲಿ ಬಣ್ಣದ ವಿಷಕಾರಿ ಅನಿಲ. ಇದು ಸಮೋಷ್ಣ ಮಂಡಲದ ಕಂಡು ಬರ್ತದೆ. ಇದರ ರಾಸಾಯನಿಕ ಸಂಕೇತ O3, ರಾಸಾಯನಿಕ ಸಂಕೇತ O3 ಆಗಿರ್ತದೆ. O3 ನಾಟ್ 03. ಓಕೆ, ಇದು ಆಮ್ಲಜನಕದ 3 ಅಣುಗಳು ಕೂಡಿ ಫಾರ್ಮೇಶನ್ ಆಗೈತಿ. ಆಮ್ಲಜನಕದ 3 ಅಣುಗಳು ಕೂಡಿ ಓಝೋನ್ ಫಾರ್ಮೇಶನ್ ಆಗಿರ್ತದೆ. ಹಂಗಾಗಿ ಸಮೋಷ್ಣ ಮಂಡಲದೊಳಗೆ ಓಝೋನ್ ಅನಿಲಗಳ ಪ್ರಮಾಣ ಹೆಚ್ಚಿದೆ. ಆಮ್ಲಜನಕದ 3 ಅಣುಗಳು ಕೂಡಿ ಇದು ಫಾರ್ಮೇಶನ್ ಆಗಿರ್ತದೆ. ಹಾಗಾದ್ರೆ ಓಝೋನ್ ಎಷ್ಟು ದಪ್ಪ ಐತಿ? ವಾಯುಮಂಡಲದಾಗ ಇದರ ದಪ್ಪ ಎಷ್ಟೈತಪ್ಪ ಅಂತಂದ್ರೆ ಕೇವಲ 3 ಮಿಲಿಮೀಟರ್. ಅದ ಕೇವಲ 3 ಮಿಲಿಮೀಟರ್ ದಪ್ಪ ಐತಿ ನೋಡ್ರಿ. 3 ಡಾಪ್ಸನ್ ಸ್ಕೇಲ್ ಅಂತ ಅಂತಾರೆ. 3 mm ಬಹಳ ಸಣ್ಣದ್ರಿ. ಅದು ಅತ್ಯಂತ ತಿಳುವಾದಂಥ ಒಂದು ಲೇಯರ್. ಅದು ಓಝೋನ್ ಅನ್ನುವಂಥ ಲೇಯರ್ ಕೇವಲ 3 mm ದಪ್ಪ ಆಗಿರ್ತದೆ. ಈ ಓಝೋನ್ ಅನಿಲದ ಸಾಂದ್ರತೆಯನ್ನು ಅಳೆಯುವಂಥ ಮಾನ KS ಎಕ್ಸಾಮ್ದಾಗ ಕೇಳ್ಯಾನ. 2015 17 ಪ್ರಶ್ನೆ ಬಂದಿರ್ತದೆ ನೋಡ್ರಿ. ಓಝೋನ್ ಅನಿಲವನ್ನು ಅಳೆಯುವಂಥ ಸಾಧನ ಡಾಪ್ಸನ್ ಸ್ಕೇಲ್. ಡಾಪ್ಸನ್ ಸ್ಕೇಲ್ ಆಗಿರ್ತದೆ. ಡಾಪ್ಸನ್ ಸ್ಕೇಲ್ ಅದ ಓಝೋನ್ ಅನಿಲದ ಸಾಂದ್ರತೆಯನ್ನು ಅಳೆಯುವಂಥ ಮಾನ ಡಾಪ್ಸನ್. ಇದು KS ಎಕ್ಸಾಮ್ದಾಗ ಕೇಳ್ಯಾನ. ಆ ಡಾಪ್ಸನ್ ಅನ್ನುವಂಥ ವ್ಯಕ್ತಿ ಇದನ್ನು ಕಂಡುಹಿಡ್ದಾನ 1920ರೊಳಗೆ ಡಾಪ್ಸನ್ ಅನ್ನುವಂಥ ವ್ಯಕ್ತಿ ಕಂಡುಹಿಡ್ದಾನ. ಅದ ಚಾರ್ಲ್ಸ್ ಫ್ಯಾಬ್ರಿ, ಹೆನ್ರಿ ಡ್ಯೂಸನ್ 1913 ಒಳಗೆ 1913 ಒಳಗೆ ಈ ಯಾವುದು ಓಝೋನ್ ವಲಯ ಕಂಡುಹಿಡ್ದಾರ. ಈ ಡಾಪ್ಸನ್ ಸ್ಕೇಲ್ ಕಂಡುಹಿಡಿದಂಥ ವ್ಯಕ್ತಿ ಅವನೇ ಡಾಪ್ಸನ್ ಅನ್ನೋದ ನೇಮ್ ಕೊಟ್ಟಿರ್ತಾನೆ. ಓಝೋನ್ ನೆನಪಿಟ್ಕೊಳ್ರಿ. ಈ ಓಝೋನ್ ಬಗ್ಗೆ ಕ್ವಶನ್ಸ್ ಬಹಳ ಬಂದಾವ. ಓಝೋನ್ ವಲಯ ಯಾವ ಸ್ತರದೊಳಗೆ ಕಂಡು ಬರ್ತದೆ? ಮ್ಯಾಕ್ಸಿಮಮ್ ಕ್ವಶನ್ ಸ್ಟ್ರಾಟೋಸ್ಫಿಯರ್. ಮ್ಯಾಕ್ಸಿಮಮ್ ಕ್ವಶನ್ ಬಂದಿದ್ದು ಸ್ಟ್ರಾಟೋಸ್ಫಿಯರ್ ಒಳಗೆ ಕಂಡು ಬರ್ತದೆ. ಹೈಯೆಸ್ಟ್ ಎಕ್ಸಾಮ್ದಾಗ ಕೇಳ. ಕೆಲವೊಂದ್ಸಲ ಗಾಳಿಯ ಪದರು, ಕೆಲವೊಂದ್ಸಲ ವಾಯು ಗೋಲೆ, ಓಕೆ, ಕೆಲವೊಂದ್ಸಲ ಸಮತಾಪ ವಲಯ, ಹಿಂಗ ಬೇರೆ ಬೇರೆ ಕ್ವಶನ್ಸ್ ಬಂದಾವ ನೋಡಿ. ಓಕೆ, ಇಲ್ಲಿ ಓಝೋನ್ ಪ್ರಮಾಣ ಕಡಿಮೆ ಆಗ್ತಾ ಇದೆ.
ಇತ್ತೀಚೆಗೆ ಓಝೋನ್ ಅನಿಲದ ಸಾಂದ್ರತೆ ಕಡಿಮೆ ಆಗ್ತಾ ಇದೆ. ಆ ಓಝೋನ್ ಅನಿಲವನ್ನು ನಾಶ ಮಾಡುವಂತ ಮತ್ತೊಂದು ಅನಿಲ, ಓಝೋನ್ ಆ ಅನಿಲವನ್ನು ಹಾನಿ ಮಾಡುವಂತ ಮತ್ತೊಂದು ಅನಿಲ ಯಾವುದಪ್ಪ ಅಂತಂದ್ರೆ CFC ಕ್ಲೋರೋಫ್ಲೋರಾ ಕಾರ್ಬನ್. ಅದ ಕ್ಲೋರೋಫ್ಲೋರಾ ಕಾರ್ಬನ್ ಅಂತ ನಾವು ವಿಶೇಷವಾಗಿ ಆ ಶೈತ್ಯಾಗಾರಗಳಿಂದ, ಆ ಶೀತ ಕೈಗಾರಿಕೆಗಳಿಂದ CFC ಉತ್ಪಾದನೆ ಆಗ್ತದೆ. ಇದು ಒಂದು ಕೃತಕ ಅನಿಲ, ಇದು ಒಂದು ಮಾನವ ನಿರ್ಮಿತ ಅನಿಲ. ಇದಕ್ಕೆ ಆಂಥ್ರೋಪೋಜೆನಿಕ್ ಗ್ಯಾಸ್ ಅಂತ ಕರೆದಾರೆ. ಆಂಥ್ರೋಪೋಜೆನಿಕ್ ಗ್ಯಾಸ್ ಕೃತಕ ಅನಿಲ ಆಗಿರ್ತದೆ. ಈ CFC ಶೀತ ಕೈಗಾರಿಕೆಗಳು, ಮಾಂಸದ ಕೈಗಾರಿಕೆಗಳು, ಐಸ್ ಕ್ರೀಮ್ ಕೈಗಾರಿಕೆಗಳು, ಒಟ್ಟಾರೆ ಶೈತ್ಯಾಗಾರ ಶೀತ ಕೈಗಾರಿಕೆಗಳಿಂದ ಈ ಅನಿಲ ಉತ್ಪತ್ತಿ ಆಗ್ತದೆ. ಫ್ರಿಡ್ಜ್ಗಳಿಂದ ಇದು ಉತ್ಪತ್ತಿ ಆಗ್ತದೆ. ಒಟ್ಟಾರೆ ಶೀತ ಕೈಗಾರಿಕೆಗಳಿಂದ ಇದರ ಪ್ರಮಾಣ ಹೆಚ್ಚಾಗ್ಕೊಂತ ಹೋಗ್ತದೆ. ಒಂದು ವೇಳೆ CFC ಪ್ರಮಾಣ ಹೆಚ್ಚಾದ್ರೆ ಓಝೋನ್ ಪ್ರಮಾಣ ಕಡಿಮೆ ಆಗ್ತದೆ. CFC ಪ್ರಮಾಣ ಹೆಚ್ಚಾದ್ರೆ ಓಝೋನ್ ಪ್ರಮಾಣ ಕಡಿಮೆ ಆಗ್ತದೆ. ಹಾಗಾಗಿ ಈ CFC ಇಂದ ಓಝೋನ್ ಅನಿಲದ ಪ್ರಮಾಣ ಬಹಳ ಕಡಿಮೆ ಆಗ್ತಾ ಇದೆ. ಹಾಗಾದ್ರೆ ಈ ಓಝೋನ್ ಅನಿಲದ ಕಾರ್ಯವೇನು? ಓಝೋನ್ ಅನಿಲ ಯಾವ ಕಾರ್ಯ ಮಾಡ್ತದ? ಇದರ ಉಪಯೋಗವೇನು ಪ್ರಶ್ನೆ ಕೇಳಿದ್ದಾನ. ಇದು ಸೂರ್ಯನಿಂದ ಬರುವಂತಹ ನೆರಳೆ ಕಿರಣಗಳನ್ನು ತಡೀತದೆ. ಸೂರ್ಯನಿಂದ ಬರುವಂತಹ ನೆರಳೆ ಕಿರಣಗಳು UV ರೇಸ್, ಅಲ್ಟ್ರಾ ವೈಲೆಟ್ಸ್ ರೇಸ್, ಅದ UV ರೇಸ್ ಅಂತ ಕರೆದೇವೆ ನಾವು. ಅದಕ್ಕೆ ಅಲ್ಟ್ರಾ ವೈಲೆಟ್ಸ್ ರೇಸ್ UV ಕಿರಣಗಳನ್ನು ತಡೀತದೆ. ಆ ಅಲ್ಟ್ರಾ ವೈಲೆಟ್ಸ್ ರೇಸ್ ಆ UV ಕಿರಣಗಳನ್ನು ತಡೆದು ಭೂಮಿಯ ಮೇಲಿನ ಜೀವಿಗಳಿಗೆ ರಕ್ಷಣೆ ಮಾಡುವಂತ ಇದು ಒಂದು ವಲಯ ಆಗಿರ್ತದೆ. UV ರೇಸ್ T ಬರ್ತದೆ, D ಬರ್ತದೆ. ಅದ ಏನಿಲ್ಲ, ಅಲ್ಟ್ರಾ ವೈಲೆಟ್ಸ್ ಕಿರಣಗಳನ್ನು ತಡೆದು ಭೂಮಿಯ ಮೇಲಿನ ಜೀವಿಗಳಿಗೆ ರಕ್ಷಣೆ ಮಾಡುವಂತಹ ಒಂದು ರಕ್ಷಾ ಕವಚ ಯಾವುದಪ್ಪ ಅಂತಂದ್ರೆ ಓಝೋನ್. ಹೌದಾ? ಈ ಓಝೋನ್ ಒಂದು ವೇಳೆ ಓಝೋನ್ ಇರ್ಲಿಲ್ಲಪ್ಪ ಅಂತಂದ್ರೆ, ಒಂದು ವೇಳೆ ಆ UV ರೇಸ್, ಅಲ್ಟ್ರಾ ವೈಲೆಟ್ಸ್ ರೇಸ್, ನೆರಳೆ ಕಿರಣಗಳು, ನೀಲಿ ಕಿರಣಗಳು ನಮ್ಮ ಭೂಮಿಗೆ ಬಂದು ತಲುಪಿದ್ರೆ ಏನಾಗ್ತದೆ? ಜೀವಿಗಳಿಗೆ ಚರ್ಮದ ಕ್ಯಾನ್ಸರ್ ಆಗ್ತದೆ, ವಾಹನಗಳಿಗೆ ತೊಂದರೆ ಆಗ್ತದೆ, ಕೆಲವೊಂದು ಬೆಳೆಗಳು ಹಾನಿ ಮಾಡ್ತದೆ. ಬೆಳೆಗಳಿಗೆ ಅಲ್ಟ್ರಾ ವೈಲೆಟ್ಸ್ ರೇಸ್ ಹಾನಿ ಮಾಡ್ತದೆ, ವಾಹನಗಳಿಗೆ ಇದು ಹಾನಿ ಮಾಡ್ತದೆ, ಜೀವಿಗಳಿಗೆ ಚರ್ಮದ ಕ್ಯಾನ್ಸರ್ ತರುವಂತಹ ಒಂದು ಅನಿಲ UV ರೇಸ್ ಯಾವುದು? ಅಲ್ಟ್ರಾ ವೈಲೆಟ್ಸ್ ನೆರಳೆ ಕಿರಣಗಳು ಆಗಿರ್ತಾವೆ. ಇದು ನಿಮಗೆ ಗೊತ್ತಿರಲಿ. ಇಲ್ಲಿ ಓಝೋನ್ ಬಗ್ಗೆ ಹೇಳಬೇಕಂತಂದ್ರೆ, ಇವತ್ತ ಓಝೋನ್ ಅನಿಲದ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಆ ಓಝೋನ್ ವಲಯದೊಳಗೆ ರಂಧ್ರಗಳು ಫಾರ್ಮೇಶನ್ ಆಗಿದ್ದಾವ ಅಂತ ಹೇಳ್ತಾ ಇದ್ದಾರೆ. ಆ ಓಝೋನ್ ಅನಿಲದೊಳಗೆ, ಆ ಓಝೋನ್ ಪದರಿನೊಳಗೆ ರಂಧ್ರಗಳು ಫಾರ್ಮೇಶನ್ ಆಗಿದ್ದಾವ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಅಂಟಾರ್ಟಿಕಾ ಖಂಡದ ಮೇಲೆ ಮೊಟ್ಟ ಮೊದಲು 1985 ಅಂಟಾರ್ಟಿಕಾ ಖಂಡದ ಮೇಲೆ, ಹೌದಾ, ಅಂಟಾರ್ಟಿಕಾ ಖಂಡದ ಮೇಲೆ ಓಝೋನ್ ವಲಯದೊಳಗೆ ರಂಧ್ರಗಳು ಫಾರ್ಮೇಶನ್ ಆಗಿದ್ದಾವ ಅನ್ನೋದು ಮೊಟ್ಟ ಮೊದಲು ತಿಳಿತು ನೋಡ್ರಿ. ಅಂಟಾರ್ಟಿಕಾ ಖಂಡದ ಮೇಲೆ ಓಝೋನ್ ವಲಯದೊಳಗೆ ರಂಧ್ರಗಳು ಫಾರ್ಮೇಶನ್ ಆಗಿರ್ತಾವ. ಅದಿರುವುದು 3 mm, ಇರುವುದು 3 ಮಿಲಿಮೀಟರ್. ಅದ್ರಾಗ ರಂಧ್ರಗಳು ಅಂದ್ರೆ ಅಲ್ಲಿ ಅದು ಇನ್ನೂ ತೆಳುವಾಗಿರ್ತದೆ. ಓಝೋನ್ ಡಿಪ್ಲೇಷನ್ ಎಲ್ಲಿ ಆಗಿರ್ತದೆ? ಫಸ್ಟ್ ಟೈಮ್ ಅದು ಅಂಟಾರ್ಟಿಕಾ ಖಂಡದ ಮೇಲೆ 1985. ಅದು ಗೊತ್ತಾದ ಮೇಲೆ ಆ ಓಝೋನ್ ಸಂರಕ್ಷಣೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಆ ಓಝೋನ್ ಸಂರಕ್ಷಣೆ ಮಾಡಲಿಕ್ಕೆ ಹಲವಾರು ಈ ಕಾನ್ಫರೆನ್ಸ್ ಅಂತೆಲ್ಲ ಕಾನ್ಫರೆನ್ಸ್ ಆ ಕಾರ್ಯಕ್ರಮಗಳನ್ನು ಮಾಡಿರ್ತಾರೆ ನೋಡಿ. ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ಅಂಟಾರ್ಟಿಕಾ ಖಂಡದ ಮೇಲೆ ಆ ಓಝೋನ್ ವಲಯದೊಳಗೆ ರಂಧ್ರಗಳು ಫಾರ್ಮೇಶನ್ ಆಗಿದ್ದಾವ ಅನ್ನೋದು ತಿಳಿದ ತಕ್ಷಣ ಏನು ಮಾಡಿದ್ರು? ಅದೇ ವರ್ಷ 1985 ಒಂದು ಸಮಾವೇಶ ಮಾಡ್ತಾರೆ.
ಒಂದು ಸಮಾವೇಶ ಮಾಡ್ತಾರೆ, ಓಝೋನ್ ಸಮಾವೇಶ, ಓಝೋನ್ ಕಾನ್ಫರೆನ್ಸ್. ಎಲ್ಲಿ ಮಾಡ್ತಾರಪ್ಪ? ಆಸ್ಟ್ರಿಯಾದ ವಿಯನ್ನಾ ನಗರದಾಗ. ಒಂದು ಆಸ್ಟ್ರಿಯಾದ ವಿಯನ್ನಾ ನಗರದಾಗ ಒಂದು ಸಮಾವೇಶ ಮಾಡ್ತಾರೆ. ಓಝೋನ್ ಸಂರಕ್ಷಣೆಗಾಗಿ ಮಾಡಿದಂತಹ ಪ್ರಪ್ರಥಮ ಸಮಾವೇಶ ಆಸ್ಟ್ರಿಯಾದ ವಿಯನ್ನಾ ಯಾವಾಗ ಮಾಡಿದ್ದಾರಪ್ಪ? ಸೆಪ್ಟೆಂಬರ್ 16ನೇ ತಾರೀಕಿಗೆ. ಈ ಓಝೋನ್ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಲು ಸಲುವಾಗಿ ಒಂದು ಫ್ರೇಮ್ ವರ್ಕ್ ಹಾಕೊಳ್ಳಕ, ಒಂದು ಫ್ರೇಮ್ ವರ್ಕ್ ಇನ್ನು ಭವಿಷ್ಯದೊಳಗೆ ಬೇರೆ ಬೇರೆ ಕಡೆ ಸಮಾವೇಶಗಳು ಮಾಡಬೇಕನ್ನೋದು ಒಂದು ಫ್ರೇಮ್ ವರ್ಕ್ ಇಲ್ಲಿ ಹಾಕೊಂತಾರೆ ಆಸ್ಟ್ರಿಯಾದ ವಿಯನ್ನಾ ನಗರದಾಗ. ಫಸ್ಟ್ ಟೈಮ್ ಓಝೋನ್ ಬಗ್ಗೆ ಇಲ್ಲಿ ಸಮಾವೇಶ ಮಾಡ್ತಾರೆ. ಅದಕ್ಕೆ ನಾವು ವಿಯನ್ನಾ ಸಮಿಟ್ ಅಂತ ಕರೀತೀವಿ. ವಿಯನ್ನಾ ಸಮಿಟ್. ಈ ವಿಯನ್ನಾ ಸಮಿಟ್ ಎದಕ್ಕೆ ಸಂಬಂಧಪಟ್ಟಿರ್ತದೆ? ಓಝೋನಿಗೆ ಸಂಬಂಧಪಟ್ಟಿರ್ತದೆ. ಯಾವ ತಾರೀಕಿಗೆ ಮಾಡಿದ್ದಾರೆ? ಸೆಪ್ಟೆಂಬರ್ 16. ಸೆಪ್ಟೆಂಬರ್ 16ನೇ ತಾರೀಕು. ಅದರ ನೆನಪಿಗಾಗಿ ಸೆಪ್ಟೆಂಬರ್ 16, ಪ್ರತಿ ವರ್ಷ ಸೆಪ್ಟೆಂಬರ್ 16 ಏನು ಮಾಡ್ತಾ ಇದ್ದಾರೆ? ವಿಶ್ವ ಓಝೋನ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಸೆಪ್ಟೆಂಬರ್ 16 ವಿಶ್ವ ಓಝೋನ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಇದು ನಿಮಗೆ ಗೊತ್ತಿರಲಿ. ಫಸ್ಟ್ ಸಮಾವೇಶ ಆಸ್ಟ್ರಿಯಾದ ವಿಯನ್ನಾ ನಗರ. ಇಲ್ಲಿ ಫ್ರೇಮ್ ವರ್ಕ್ ಮಾಡ್ಕೊಂತಾರೆ. ಇನ್ನು ಮತ್ತೆ ಮುಂದೆ ನಾವು ಬೇರೆ ಬೇರೆ ದೇಶಗಳಲ್ಲಿ ಈ ಸಮಾವೇಶಗಳನ್ನು ಮಾಡ್ಕೊಂತ ಹೋಗೋಣ. ಜನರಲ್ಲಿ ಪಬ್ಲಿಕ್ಕಿಗೆ ಜಾಗೃತಿ ಮೂಡಿಸೋನು, ಅದನ್ನ ಸಂರಕ್ಷಣೆ ಹೆಂಗ್ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ಮುಂದೆ ಡಿಸ್ಕಷನ್ ಮಾಡ್ಕೊಂತ ಹೋಗ್ತಾರೆ. ಅದ್ರಾಗ ಇದು ಮೊದಲನೇ ಸಮಾವೇಶ. ಇನ್ನು ನಂತರ ಮತ್ತೊಂದು ಸಮಾವೇಶ 1987 ಮತ್ತೊಂದು ಸಮಾವೇಶ ಮಾಡ್ತಾರೆ. ಅದು ಎಲ್ಲಿ ಮಾಡ್ತಾರಪ್ಪ ಅಂತಂದ್ರೆ ಕೆನಡಾ ದೇಶದೊಳಗೆ ಮಾಂಟ್ರಿಯಲ್ ನಗರದಾಗ. ಅದ ಕೆನಡಾ ದೇಶದ ಮಾಂಟ್ರಿಯಲ್ ನಗರದಾಗ ಮಾಡ್ತಾರೆ. ಇದಕ್ಕೆ ಮಾಂಟ್ರಿಯಲ್ ಸಮಾವೇಶ, ಮಾಂಟ್ರಿಯಲ್ ಸಮಿಟ್. ಇದು ಸಹ ಎಕ್ಸಾಮ್ ಕೇಳಿದ್ದಾನ್ರಿ. ಮಾಂಟ್ರಿಯಲ್ ಸಮಾವೇಶ ಎದಕ್ಕೆ ಸಂಬಂಧಪಟ್ಟಿರ್ತದೆ? ಇದು ಓಝೋನಿಗೆ ಸಂಬಂಧಪಟ್ಟಿರ್ತದೆ. ಈ ಮಾಂಟ್ರಿಯಲ್ ಸಮಾವೇಶದೊಳಗೆ ಏನ್ ಡಿಸ್ಕಷನ್ ಮಾಡ್ತಾರೆ? ಈ CFC, ಕ್ಲೋರೋಫ್ಲೋರಾ ಕಾರ್ಬನ್, ವಿಶೇಷವಾಗಿ ಇದನ್ನ ನಾವು ಕಡಿಮೆ ಮಾಡೋಣ ಅನ್ನೋದು ಓಕೆ ಈ ಸಮಾವೇಶದೊಳಗೆ ಅದನ್ನ ಡಿಸೈಡ್ ಮಾಡ್ತಾರೆ. ಓಕೆ, CFC ಪ್ರಮಾಣ ಕಡಿಮೆ ಮಾಡಬೇಕು. ಓಕೆ, ಇಲ್ಲಿ ಕ್ಲೋರೋಫ್ಲೋರಾ ಕಾರ್ಬನ್ ಅನಿಲದ ಪ್ರಮಾಣ ಕಡಿಮೆ ಮಾಡಬೇಕು ಅನ್ನುವಂತ ಈ ಸಮಾವೇಶದೊಳಗೆ ಅದು ಡಿಸ್ಕಷನ್ ಆಗ್ತದೆ. ಎರಡನೇ ಸಮಾವೇಶ ಮಾಂಟ್ರಿಯಲ್ ಪ್ರೋಟೋಕಾಲ್ ಎದಕ್ಕೆ ಸಂಬಂಧ ಐತಿ? ಓಝೋನಿಗೆ ಸಂಬಂಧಪಟ್ಟಿರ್ತದೆ. ನೆನ್ಪಿಟ್ಕೊಳ್ರಿ. ಮತ್ತೊಂದು ಸಮಾವೇಶ 2014 ಮಾಡ್ತಾರೆ. 2014 ಯಾವ ದೇಶದೊಳಗೆ? ಆಫ್ರಿಕಾದ ರುವಾಂಡಾ ದೇಶದಾಗ ಮಾಡ್ತಾರೆ. ರುವಾಂಡಾ ದೇಶದಾಗ ಯಾವ ಸಮಾವೇಶ? ಅದು ಕಿಗ್ಲಿ ಸಮಾವೇಶ, ಕಿಗ್ಲಿ ಸಮಿಟ್. ಹೌದಾ? ವಿಯನ್ನಾ ನಗರದ ಒಂದು ಸಮಾವೇಶ ಆಗ್ತದೆ ಸೆಪ್ಟೆಂಬರ್ 16ಕ್ಕೆ. ಅದನ್ನ ನಾವಿಲ್ಲಿ ಸೆಪ್ಟೆಂಬರ್ 16 ವಿಶ್ವ ಓಝೋನ್ ದಿನ ಆಚರಣೆ ಮಾಡ್ತೇವೆ ಪ್ರತಿ ವರ್ಷ. ಅದರ ನಂತರ ಮಾಂಟ್ರಿಯಲ್ ಪ್ರೋಟೋಕಾಲ್ ಸಮಾವೇಶ ಕೆನಡಾ ದೇಶದಾಗ ಮಾಡ್ತಾರೆ. ಇಲ್ಲಿ CFC ಪ್ರಮಾಣ ಕಡಿಮೆ ಮಾಡುವುದು ಈ ಸಮಾವೇಶದಾಗ ಡಿಸ್ಕಷನ್ ಮಾಡ್ತಾರೆ. ಇನ್ನು ಮತ್ತೊಂದು ಬರ್ತದೆ ರುವಾಂಡಾ ದೇಶದಾಗ ಕಿಗ್ಲಿ ಸಮಾವೇಶ ಬರ್ತದೆ. ಇದು ಸಹ ಓಝೋನಿಗೆ ಸಂಬಂಧಪಟ್ಟಿರ್ತದೆ. ಹಾಗಾದ್ರೆ ಈ ಸಮಾವೇಶದಾಗ ಏನ್ ಡಿಸ್ಕಷನ್ ಮಾಡ್ತಾರೆ? ನಾವು CFC ಬದಲಾಗಿ HFC ಅನಿಲ ಉಪಯೋಗ ಮಾಡೋದು. CFC ಅಂದ್ರೆ ಕ್ಲೋರೋಫ್ಲೋರಾ ಕಾರ್ಬನ್, HFC ಅಂದ್ರೆ ಹೈಡ್ರೋಫ್ಲೋರಾ ಕಾರ್ಬನ್. ಈ ಸಮಾವೇಶದೊಳಗೆ ಇದರ ಬದಲಾಗಿ ಇದನ್ನ ಉಪಯೋಗ ಮಾಡೋಣ. ಓಕೆ, ಇದು ಪರಿಸರಕ್ಕೆ ಅಷ್ಟ ಹಾನಿ ಮಾಡಂಗಿಲ್ಲ. ಇದು ಪರಿಸರಕ್ಕೆ ಹೆಚ್ಚು ಹಾನಿ ಮಾಡ್ತದೆ, ಇದು ಪರಿಸರಕ್ಕೆ ಕಡಿಮೆ ಹಾನಿ ಮಾಡ್ತದೆ. ಹಂಗಾಗಿ ಇನ್ಮೇಲೆ ನಾವು ವಿಶೇಷವಾಗಿ ಈ ಫ್ರಿಜ್ಗಳಲ್ಲಿ ಹೆಚ್ಚಾಗಿ ಶೀತ ಕೈಗಾರಿಕೆಗಳಲ್ಲಿ HFC ಯೂಸ್ ಮಾಡೋಣ, ಹೈಡ್ರೋಫ್ಲೋರಾ ಕಾರ್ಬನ್ ಯೂಸ್ ಮಾಡೋಣ ಅಂತ ಹಿಂಗ ಬೇರೆ ಬೇರೆ ಸಮಾವೇಶಗಳು ಇವು ಏನದವರ ಓಝೋನ್ ಬಗ್ಗೆ ಸಂಬಂಧಪಟ್ಟಿರ್ತಾವ. ಇವೆಲ್ಲ ಕ್ವಶನ್ಸ್ ಬಂದಾವೆ. ಇವೆಲ್ಲ ಕ್ವಶನ್ಸ್ ಕೇಳುವಂತ ಕ್ವಶನ್ಸ್ ಆಗಿರ್ತಾವ. ಹಂಗಾಗಿ ಇವನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಇದು ಸಮೋಷ್ಣ ಮಂಡಲಕ್ಕೆ ಸಂಬಂಧ ಐತಿ. ಸಮೋಷ್ಣ ಮಂಡಲದ ಕ್ವಶನ್ಸ್ ಬಹಳ ಕೇಳ್ಯಾನ. ಬಟ್ ಮ್ಯಾಕ್ಸಿಮಮ್ ಬಂದಂತ ಕ್ವಶನ್ ಓಝೋನ್ ವಲಯ ಎಲ್ಲೈತಿ?
ಸಮೋಷ್ಣ ಮಂಡಲದಾಗ ಕಂಡು ಬರ್ತದೆ, ವಾಯುಗೋಳದಾಗ ಕಂಡು ಬರ್ತದೆ, ಗಾಳಿಯ ಪದರದೊಳಗೆ ಕಂಡು ಬರ್ತದೆ, ಸಮತಾಪ ವಲಯದಾಗ ಕಂಡು ಬರ್ತದೆ. ಇದು ನಿಮಗೆ ಗೊತ್ತಿರಲಿ. ಎಸ್, ಓಕೆ. ಇನ್ನ ಸಮೋಷ್ಣ ಮಂಡಲದ ಅಂತ್ಯ ವಲಯಕ್ಕೆ, ಸಮೋಷ್ಣ ಮಂಡಲದ ಅಂತ್ಯ ವಲಯಕ್ಕೆ ಏನಂತ ಕರೆದಾರ? ಸಮೋಷ್ಣ ಮಂಡಲದ ಅಂತ್ಯ ವಲಯಕ್ಕೆ ಅದ ಇದು ಬಹಳ ಇಂಪಾರ್ಟೆಂಟ್. ಸಮೋಷ್ಣ ಮಂಡಲದ ಅಂತ್ಯ ವಲಯಕ್ಕೆ ಅಂದ್ರೆ ಸಮೋಷ್ಣ ಮಂಡಲದ ಕೊನೆಯ ಭಾಗಕ್ಕೆ. ಹೌದಾ? ಇಲ್ಲಿಗೆ ಸಮೋಷ್ಣ ಮಂಡಲ ಮುಗೀತು ನೋಡಿ, ಅಲ್ಲಿಗೆ ಸಮೋಷ್ಣ ಮಂಡಲ ಮುಗ್ದಂಗ ಆತ್ ನೋಡಿ. ಸಮೋಷ್ಣ ಮಂಡಲ ಇನ್ನು ಸಮೋಷ್ಣ ಮಂಡಲ ಇಲ್ಲಿಗೆ ಮುಗೀತು, ಅದ ಇಲ್ಲಿಗೆ ಮುಗೀತು. ಬ್ಲೂ ಕಲರ್, ಸ್ಕೈ ಬ್ಲೂ, ಅದ ಇಲ್ಲಿಗೆ ಮುಗೀತು. ಆ ಸಮೋಷ್ಣ ಮಂಡಲದ ಅಂತ್ಯ ವಲಯಕ್ಕೆ ಏನಂತ ಕರೆದಾರೆ? ಸಮೋಷ್ಣ ಮಂಡಲದ ಅಂತ್ಯ ವಲಯಕ್ಕೆ ಸಮೋಷ್ಣ ವಿರಾಮ ಅಂತ ಕರೆದಾರ. ಸಮೋಷ್ಣ, ಸಮೋಷ್ಣ ವಿರಾಮ, ಸಮೋಷ್ಣ ವಿರಾಮ. ಅದಕ್ಕೆ ಸ್ಟ್ರಾಟೋಪಾಸ್, ಸ್ಟ್ರಾಟೋಪಾಸ್. ಪರಿವರ್ತನ ಮಂಡಲದ ಅಂತ್ಯ ವಲಯಕ್ಕೆ ಪರಿವರ್ತನ ವಿರಾಮ, ಸಮೋಷ್ಣ ಮಂಡಲದ ಅಂತ್ಯ ವಲಯಕ್ಕೆ ಸಮೋಷ್ಣ ವಿರಾಮ ಅಂತ ಕರೆದಾರ. ಇದು ಏನ್ ಮಾಡ್ತದೆ? ಸಮೋಷ್ಣ ಮಂಡಲ ಮತ್ತು ಮಧ್ಯ ಮಂಡಲಗಳಿಗೆ ಬೇರ್ಪಡಿಸ್ತದೆ. ನೆನ್ಪಿಟ್ಕೊಳ್ಳಿ, ಸಮೋಷ್ಣ ಮಂಡಲ ಮಧ್ಯ ಮಂಡಲಗಳ ಮಧ್ಯದ ವಲಯ ಯಾವುದು, ಅವುಗಳನ್ನು ಬೇರ್ಪಡಿಸುವ ವಲಯ ಯಾವುದು? ಸಮೋಷ್ಣ ವಿರಾಮ. ಆಮೇಲೆ ಸ್ಪೈ ಗೂಢಾಚಾರಿ ಬಲೂನುಗಳು, ಸ್ಪೈ ಗೂಢಾಚಾರಿ ಬಲೂನುಗಳು ಹಾರಿಸ್ತಾರೆ. ವೈರಿ ರಾಷ್ಟ್ರ, ಈ ವೈರಿ ರಾಷ್ಟ್ರಗಳು ಇರ್ತಾವಲ್ಲ, ಆ ವೈರಿ ರಾಷ್ಟ್ರಗಳಿಂದ ಆ ಸೂಕ್ಷ್ಮವಾದಂತ ಮಾಹಿತಿ ಕಲೆಕ್ಟ್ ಮಾಡಾಕ ಇಲ್ಲಿ ಸ್ಪೈ ಬಲೂನ್, ಈ ಹೀಲಿಯಂ ತುಂಬಿದಂತ ಸ್ಪೈ ಬಲೂನ್ ಹಾರಿಸಿ ಬಿಡ್ತಾರ. ವಿಶೇಷವಾಗಿ ಎಲ್ಲೇ ಸಮೋಷ್ಣ ಮಂಡಲದಾಗ ಆ ಬಲೂನ್ ಕೆಳಗೆ ಕ್ಯಾಮ್ರಾ ಹಚ್ಚಿರ್ತಾರ, ಹೈ ಲೆನ್ಸ್ ಕ್ಯಾಮ್ರಾ. ಈ ವಲಯದಾಗ ಹಾರಾಡ್ತಾವ. ಇವು ಹಾಟ್ ಏರ್ ಬಲೂನ್ ಇದಷ್ಟು ಹಾರಾಡ್ತಾವ. ಬರೀ ಹೀಲಿಯಂ ತುಂಬಿದಂತ ಬಲೂನ್ ಈ ವಲಯದಾಗ ಹಾರಾಡ್ತಾವ. ವೈರಿ ರಾಷ್ಟ್ರಗಳಿಂದ ಮಾಹಿತಿ ಪಡಿಲಿಕ್ಕೆ ಸ್ಪೈ ಬಲೂನ್ಸ್ ಬಿಡ್ತಾರೆ, ಹಾರಿಸಿ ಬಿಡ್ತಾರೆ. ಓಕೆ, ಆ ವಿಶೇಷವಾಗಿ ಅವು ಎಲ್ಲಿ ಹಾರಾಡ್ತಾವಪ್ಪ ಅಂತಂದ್ರೆ ಇದ ಸಮೋಷ್ಣ ಮಂಡಲದಾಗ ಹಾರಾಡ್ತಾವ. ನಿಮಗೆ ಗೊತ್ತಿರಲಿ, ಹಾಟ್ ಏರ್ ಬಲೂನ್ ಪರಿವರ್ತನ ಮಂಡಲದಾಗ, ವೈರಿ ರಾಷ್ಟ್ರಗಳ ಮಾಹಿತಿ ಪಡೆಯುವಂತ ಸ್ಪೈ ಬಲೂನ್ ಏನದಾವಲ್ಲ ಅವು ವಿಶೇಷವಾಗಿ ಇಲ್ಲಿ ಹಾರಾಡ್ತಾವ. ನಿಮಗೆ ಗೊತ್ತಿರಲಿ. ಇನ್ನ ಮೂರನೇ ಪಾಯಿಂಟ್ ಅಷ್ಟು ಮೇಜರ್ ಅಲ್ಲ, ಇಲ್ಲಿ ಕೆಲವೊಂದು ಕ್ವಶನ್ಸ್ ಬಂದ. ಮೂರನೇ ಪಾಯಿಂಟ್ ಮಧ್ಯ ಮಂಡಲ. ಮೂರನೇ ಪಾಯಿಂಟ್ ಮಧ್ಯ ಮಂಡಲ, ಮಿಸೋಸ್ಫಿಯರ್. ಇದಕ್ಕ ಇಂಗ್ಲಿಷ್ ಒಳಗೆ ಮಿಸೋಸ್ಫಿಯರ್ ಅಂತ ಕರೆದಾರ. ಮಿಸೋಸ್ಫಿಯರ್, ಮಧ್ಯ ಮಂಡಲ, ಮಿಸೋಸ್ಫಿಯರ್. ಎಸ್, ಮಧ್ಯ ಮಂಡಲ. ಇದರ ಗರಿಷ್ಠ ಎತ್ತರ ಎಷ್ಟು ನೋಡ್ರಿ? ಇದು ಮಧ್ಯದಾಗೈತಿ. ಮಧ್ಯದಾಗಿರುವುದರಿಂದ ಮಧ್ಯಮಂಡಲ. ವಾಯುಮಂಡಲದಾಗ ಎಕ್ಸಾಕ್ಟ್ಲಿ ಮಧ್ಯದಾಗೈತಿ. ಮೇಲೆ 2 ಸ್ತರಗಳು ಅದಾವ, ಕೆಳಗೆ 2 ಸ್ತರಗಳು ಅದಾವ, ಮಧ್ಯದಾಗೈತಿ. ಹಾಗಾಗಿ ಮಧ್ಯಮಂಡಲ. ಎಸ್, 50 ಕಿಲೋಮೀಟರ್ ಎತ್ತರಕ್ಕೆ ಸಮೋಷ್ಣ ಮಂಡಲ ಮುಗೀತು. ಇದು 50ರಿಂದ 80 ಕಿಲೋಮೀಟರ್, 50ರಿಂದ 80 ಕಿಲೋಮೀಟರ್ ಎತ್ತರದಾಗ ಕಂಡು ಬರ್ತಾರೆ. ವಾಯುಮಂಡಲದ ಮಧ್ಯ ಭಾಗದೊಳಗೆ ಭೂಮಿಯಿಂದ 50 ಕಿಲೋಮೀಟರ್ ನಂತರ 80 ಕಿಲೋಮೀಟರ್ ವರೆಗೂ ಈ ಮಧ್ಯ ಮಂಡಲ ಕಂಡು ಬರ್ತದೆ, ಮಿಸೋಸ್ಫಿಯರ್. ಎಸ್, ಮಧ್ಯ ಮಂಡಲದ ವಿಶೇಷತೆ ಏನಪ್ಪಾ ಅಂದ್ರೆ ಮಧ್ಯ ಮಂಡಲ ಭೂಮಿಯಿಂದ ಹೆಚ್ಚು ದೂರಿದೆ. ಭೂಮಿಯಿಂದ ಹೆಚ್ಚು ದೂರಿದೆ. ಇಲ್ಲಿ ಅನಿಲಗಳ ಸಾಂದ್ರತೆ ಬಹಳ ಕನಿಷ್ಠವಾಗಿರ್ತದೆ. ಅತ್ಯಂತ ಕನಿಷ್ಠ ಪ್ರಮಾಣದ ಅನಿಲಗಳು ಮಧ್ಯಮಂಡಲದಾಗ ಕಂಡು ಬರ್ತಾವೆ. ಹಾಗಾಗಿ ಈ ವಲಯದಾಗ ಉಷ್ಣಾಂಶ ಸಡನ್ಲಿ ಕಡಿಮೆ ಆಗ್ತದೆ. ಮಧ್ಯಮಂಡಲದಾಗ ಉಷ್ಣಾಂಶ ಒಮ್ಮಿಂದೊಮ್ಮೆಲೆ ಕಡಿಮೆ ಆಗ್ತದೆ. ಅದ ಇಲ್ಲೇ ಕಡಿಮೆ ಆಗ್ತದೆ, ಇಲ್ಲೇನು ಕಡಿಮೆ ಆಗ್ತದೆ. ಓಝೋನ್ ವಲಯದಾಗ ಹೆಚ್ಚಾಗ್ತದೆ, ಮತ್ ಕಡಿಮೆ ಆಗ್ತದೆ, ಸಡನ್ಲಿ ಮತ್ ಕಡಿಮೆ ಆಗ್ತದೆ. ಮಧ್ಯ ಮಂಡಲದಾಗ ಸರಾಸರಿ ಉಷ್ಣಾಂಶ 0 ಡಿಗ್ರಿ, 0 ಡಿಗ್ರಿ ಸೆಂಟಿಗ್ರೇಡ್. ನೋಡ್ರಿ,
ಜೀರೋಕ್ಕೆ ಬಂತು ಸಡನ್ಲಿ. ಇಲ್ಲೇ 20 ಡಿಗ್ರಿ ಇದ್ದಿದ್ದು, ಭೂಮಿ ಸಮೀಪ 20 ಡಿಗ್ರಿ ಇದ್ದಿದ್ದು, ಇಲ್ಲಿ ಉಷ್ಣಾಂಶ ಡೈರೆಕ್ಟ್ಲಿ ಜೀರೋಕ್ಕೆ ಬಂತು ನೋಡ್ರಿ, 0 ಡಿಗ್ರಿಗೆ ಬಂತು. ಯಾಕಿಲ್ಲೇ ಉಷ್ಣಾಂಶ ಕಡಿಮೆ ಆಯ್ತು? ಸೂರ್ಯನ ಕಿರಣಗಳು, ಸೂರ್ಯನ ಉಷ್ಣಾಂಶ ಅಲ್ಲಿಂದ ಬರ್ತಾ ಇದೆ, ಆ ಮಂಡಲದ ಮೂಲಕ ಬರ್ತಾ ಇದೆ, ಆದರೂ ಉಷ್ಣಾಂಶ ಇಲ್ಲ. ಯಾಕಂತಂದ್ರೆ ಅನಿಲಗಳ ಸಾಂದ್ರತೆ ಕನಿಷ್ಠವಾಗೈತಿ. ಆ ವಾಯುಮಂಡಲದಲ್ಲಿನ ಅನಿಲ ಕಣಗಳು, ಧೂಳಿಯ ಕಣಗಳು ಉಷ್ಣಾಂಶ ಹೀರ್ಕೊಳ್ತಾವ, ಉಷ್ಣಾಂಶ ಹೀರ್ಕೊಂಡು ಬೆಚ್ಚಗೆ ಮಾಡ್ತಾವ. ಆದರೆ ಆ ಉಷ್ಣಾಂಶ ಹೀರಿಕೊಳ್ಳುವಂತ ಅನಿಲಗಳು ಇಲ್ಲಿ ಇಲ್ಲ, ಸಮೋಷ್ಣ ಮಂಡಲದಾಗ ಇಲ್ಲ. ಹಂಗಾಗಿ ಇಲ್ಲಿ ಉಷ್ಣಾಂಶ ಒಮ್ಮಿಂದೊಮ್ಮೆಲೆ ಕಡಿಮೆ ಆಗ್ತದೆ. ಇನ್ನ ಅಲ್ಲಿ 80 ಕಿಲೋಮೀಟರ್ ಎತ್ತರದಾಗ, 80 ಕಿಲೋಮೀಟರ್ ಎತ್ತರದಾಗ ಮಧ್ಯಮಂಡಲದೊಳಗೆ ಉಷ್ಣಾಂಶ -100 ಡಿಗ್ರಿ ಕಂಡು ಬರ್ತದಂತ. ಅದ ನೋಡ್ರಿ, -100 ಡಿಗ್ರಿ ಉಷ್ಣಾಂಶ ಕಂಡು ಬರ್ತದೆ. 100 ಡಿಗ್ರಿ, -100 ಡಿಗ್ರಿ, -0 ಡಿಗ್ರಿಗಿಂತಲೂ ಉಷ್ಣಾಂಶ ಹೆಂಗ್ ಕಡಿಮೆ ಆಗ್ತದೆ? ಅದಕ್ಕೆ ನಾವು -10, 20, 70, 80, 100 ಅಂತ ಹೇಳಿದ್ರೆ -100 ಡಿಗ್ರಿ ಉಷ್ಣಾಂಶ ಐತಿ ನೋಡ್ರಿ. ಅತ್ಯಂತ ಕನಿಷ್ಠ ಉಷ್ಣಾಂಶ ಹೊಂದಿದ ವಾಯುಮಂಡಲದ ಸ್ತರ ಯಾವುದು? ಮಧ್ಯಮಂಡಲ. ಮಧ್ಯಮಂಡಲ ಅತ್ಯಂತ ಕನಿಷ್ಠ ಉಷ್ಣಾಂಶ ಹೊಂದಿದಂತಹ ಸ್ತರ ಆಗಿರ್ತದೆ. ಇದು ನಿಮಗೆ ಗೊತ್ತಿರಲಿ. ಎಸ್, ಮತ್ತೊಂದು ಪ್ರಶ್ನೆ, ಉಲ್ಕೆಗಳು ಕರಗುವ ಸ್ಥಳ ಯಾವುದು? ಉಲ್ಕೆಗಳು, ಹೌದಾ? ಉಲ್ಕೆಗಳು ಕರಗುವ ಸ್ಥಳ ಯಾವುದಪ್ಪ ಅಂತಂದ್ರೆ ಮಧ್ಯಮಂಡಲ. ನೋಡ್ರಿ, ಉಲ್ಕೆಗಳು ಆಕಾಶದಿಂದ ಭೂಮಿಯ ಕಡೆಗೆ ಉರಿದು ಬೀಳುವ ಚಿಕ್ಕ ಚಿಕ್ಕ ತುಣುಕುಗಳಿಗೆ ಉಲ್ಕೆಗಳು ಅಂತ ಕರೆದಾರ. ಮೀಟಿಯರ್ ಇಸ್ ಅ ಪೀಸ್ ಆಫ್ ಮ್ಯಾಟರ್ ವಿಚ್ ಇಸ್ ಎಂಟರ್ ದಿ ಅರ್ತ್ ಅಟ್ಮಾಸ್ಫಿಯರ್ ಫ್ರಮ್ ದಿ ಔಟರ್ ಸ್ಪೇಸ್. ಹೌದಾ? ಉಲ್ಕೆಗಳು ಬರ್ತಾವ. ನಮ್ಮನ್ನು ಹೇಳಿ ನಿಮಗೆ ಒಂದೇ ಟಾಪಿಕ್ನಾಗ, ಆ ಉಲ್ಕೆಗಳು ವೇಗವಾಗಿ ಬರ್ತಾವ. ತಾಸಿಗೆ 30,000-40,000 ಕಿಲೋಮೀಟರ್ ವೇಗವಾಗಿ ಬರ್ತಾವ. ಉಲ್ಕೆಗಳು ಸೂರ್ಯನಿಗೆ ಸುತ್ತ ಹಾಕಿ ಹಾಕಿ ಸುಟ್ಟು ಹೋಗಿರ್ತಾವ. ಆ ಉಲ್ಕೆಗಳಲ್ಲಿ ಏನಾಗ್ತದೆ? ಸುಟ್ಟು ಸುಟ್ಟು ಇಂಗಾಲದ ಪ್ರಮಾಣ ಹೆಚ್ಚಿರ್ತದೆ, ಬೆಚ್ಚಗಿರ್ತಾವ. ಬಟ್ ಇದು ತಂಪ ಸ್ಥಳ. ನಮಗೆ ಅಯಾನ ಮಂಡಲದಾಗ ಕಾಣಿಸ್ತಾವ, ಅಯಾನ ಮಂಡಲದಾಗ, ಬಾಹ್ಯ ಮಂಡಲದಾಗ ಕಾಣಿಸ್ತಾವ. ಅದು ಬರುವುದು ಕಾಣಿಸ್ತದೆ ತಾಸಿಗೆ 40,000 ಕಿಲೋಮೀಟರ್. ಆದ್ರೆ ಮಧ್ಯಮಂಡಲಕ್ಕೆ ಬಂದ ತಕ್ಷಣ ಆ ಉಲ್ಕೆಗಳು ಕರಗಿ ಹೋಗ್ತಾವ, ಉಲ್ಕೆಗಳು ಸುಟ್ಟು ಹೋಗ್ತಾವ, ಉಲ್ಕೆಗಳು ಕರಗುವ ವಾಯುಮಂಡಲದ ಸ್ಥಳ ಮಧ್ಯಮಂಡಲ. ಯಾಕೆ? ಅದ್ರಾಗ ಉಷ್ಣಾಂಶ ಐತಿ, ಇಲ್ಲೇ ತಂಪೈತಿ. ಆ ಬೆಂಕಿ ಒಳಗೆ ನೀರು ಹಾಕಿದಾಗ ಹೆಂಗ್ ನೀರ ಬೆಂಕಿ ಆಗಿ ಹೋಗ್ತದೆ, ಹಂಗ ಇಲ್ಲಿ ಬಂದು ಅಂತಾರೆ ಇವು ಕರಗಿ ಬಿಡ್ತಾವ. ಯಾಕೆ? ಮ್ಯಾಕ್ಸಿಮಮ್ ಕಾರ್ಬನ್ ಇರ್ತದೆ, ಸುಟ್ಟು ಸುಟ್ಟು ಕಾರ್ಬನ್ ಇರ್ತದೆ, ಇಲ್ಲಿ ಕೋಲ್ಡ್ ಇರ್ತದೆ. ಹಂಗಾಗಿ ಏನಾಗ್ತದೆ? ಅವು ಕರಗಿ ಹೋಗ್ತಾವ. ಎರಡು ನೆನ್ಪಿಟ್ಕೊಡ್ರಿ, ವಾಯುಮಂಡಲದ ಅತ್ಯಂತ ಶೀತ ಸ್ಥಳ ಯಾವುದು? ಮಧ್ಯಮಂಡಲ. ಉಲ್ಕೆಗಳು ಕರಗುವ ಸ್ಥಳ ಯಾವುದು? ಮಧ್ಯಮಂಡಲ. ಅತ್ಯಂತ ಕನಿಷ್ಠ ಉಷ್ಣಾಂಶ ಇರಲು ಕಾರಣ ಇಲ್ಲಿ ಅನಿಲಗಳ ಸಾಂದ್ರತೆ ಬಹಳ ಕನಿಷ್ಠವಾಗಿರ್ತದೆ. ಓಕೆ, ಇದು ಭೂಮಿಯಿಂದ ಎತ್ತರವಾಗಿರ್ತದೆ, ಅನಿಲಗಳ ಸಾಂದ್ರತೆ ಕನಿಷ್ಠವಾಗಿರ್ತದೆ. ಹಂಗಾಗಿ ಈ ವಲಯ ಶೀತವಾಗಿರ್ತದೆ. ಮಧ್ಯಮಂಡಲದ ಅಂತ್ಯ ವಲಯಕ್ಕೆ, ಮಧ್ಯಮಂಡಲದ ಅಂತ್ಯ ವಲಯಕ್ಕೆ ಏನಂತ ಕರೆದಾರಪ್ಪ? ಮಧ್ಯಂತರ ವಿರಾಮ. ಮಧ್ಯಂತರ ವಿರಾಮ, ಮಧ್ಯಂತರ ವಿರಾಮ ಅಂತ ಕರೆದಾರ. ಮಧ್ಯಂತರ ವಿರಾಮ, ಅದಕ್ಕೆ ಮಿಸೋಪಾಸ್, ಮಿಸೋಪಾಸ್ ಅಂತ ಕರೆದಾರ. ಮಿಸೋಪಾಸ್, ಮಧ್ಯಂತರ ವಿರಾಮ. ಇಲ್ಲೇ ಪರಿವರ್ತನಾ ವಿರಾಮ ಕಂಡು ಬರ್ತದೆ, ಇಲ್ಲೇ ಸಮೋಷ್ಣ ವಿರಾಮ ಕಂಡು ಬರ್ತದೆ, ಇಲ್ಲೇ ಮಧ್ಯಂತರ ವಿರಾಮ ಕಂಡು ಬರ್ತದೆ. ಓಕೆ, ಮಧ್ಯಮಂಡಲದ ಅಂತ್ಯ ವಲಯಕ್ಕೆ ಮಧ್ಯಂತರ ವಿರಾಮ. ಹಾಗಾದರೆ ಮಧ್ಯಂತರ ವಿರಾಮ ಯಾವ ಸ್ತರಗಳ ಮಧ್ಯದಾಗೈತಿ? ಮಧ್ಯಮಂಡಲ ಮತ್ತು ಉಷ್ಣತಾ ಮಂಡಲ, ಮಧ್ಯಮಂಡಲ ಮತ್ತು ಅಯಾನ ಮಂಡಲಗಳ ಮಧ್ಯದಾಗೈತಿ. ಹಾಗಾದ್ರೆ ಮಧ್ಯಮಂಡಲ ಮತ್ತು ಅಯಾನ ಮಂಡಲಗಳನ್ನು ಬೇರ್ಪಡಿಸುವ ಸ್ಥಳ ಯಾವುದು? ಮಧ್ಯಂತರ ವಿರಾಮ. ಇವು ಕೇಳುವಂತ ಪ್ರಶ್ನೆ.
ಪರಿವರ್ತನ ಮಂಡಲ ಸಮೋಷ್ಣ ಮಂಡಲಕ್ಕೆ ಪರಿವರ್ತನ ವಿರಾಮ ಬೇರ್ಪಡಿಸ್ತದೆ. ಸಮೋಷ್ಣ ಮಂಡಲ ಮತ್ತು ಮಧ್ಯ ಮಂಡಲಕ್ಕೆ ಸಮೋಷ್ಣ ವಿರಾಮ ಬೇರ್ಪಡಿಸ್ತದೆ. ಮಧ್ಯ ಮಂಡಲ ಮತ್ತು ಅಯಾನ ಮಂಡಲಕ್ಕೆ ಮಧ್ಯಾಂತರ ವಿರಾಮ ಬೇರ್ಪಡಿಸ್ತದೆ. ಇವು ಜನರಲ್ ಕ್ವಶನ್, ಇವು ಕೇಳುವಂತ ಕ್ವಶನ್ಸ್ ಆಗಿರ್ತಾವೆ. ಇದು ನಿಮಗೆ ಗೊತ್ತಿರಲಿ, ಅರ್ಥ ಆತಲ್ಲ. ಇನ್ನು ನೆಕ್ಸ್ಟ್ ಯಾವುದು ನಾಲ್ಕನೇದ್ದು ಅಯಾನ ಮಂಡಲ ಅಥವಾ ಉಷ್ಣತಾ ಮಂಡಲ. ನಾಲ್ಕನೇದ್ದು ಅಯಾನ ಮಂಡಲ ಅಥವಾ ಉಷ್ಣತಾ ಮಂಡಲ. ಅಯಾನ ಮಂಡಲನು ಅಂತಾರೆ, ಉಷ್ಣತಾ ಮಂಡಲನು ಅಂತಾರೆ. ಉಷ್ಣತಾ ಮಂಡಲ ಥರ್ಮೋಸ್ಫಿಯರ್, ಉಷ್ಣತಾ ಮಂಡಲ ಥರ್ಮೋಸ್ಫಿಯರ್, ಉಷ್ಣತಾ ಮಂಡಲ ಥರ್ಮೋಸ್ಫಿಯರ್. ಇಲ್ಲಿ ಕೇಳ್ರಿ, ಅಯಾನ ಮಂಡಲದ ಗರಿಷ್ಠ ಎತ್ತರ ಕೇಳ ಒಂದು ಎಕ್ಸಾಮ್ದಾಗ. ಅಯಾನ ಮಂಡಲದ ಗರಿಷ್ಠ ಎತ್ತರ ಇದು 80ರಿಂದ 400 ಕಿಲೋಮೀಟರ್. 80ರಿಂದ 400 ಕಿಲೋಮೀಟರ್ ಎತ್ತರದಾಗ ಕಂಡು ಬರ್ತದೆ. 80 ಕಿಲೋಮೀಟರ್ಕ್ಕೆ ಮಧ್ಯ ಮಂಡಲ ಮುಗೀತದೆ. 80ರಿಂದ 400 ಕಿಲೋಮೀಟರ್ ಎತ್ತರದವರೆಗೂ ಅಯಾನ ಮಂಡಲ ಕಂಡು ಬರ್ತದೆ, ಉಷ್ಣತಾ ಮಂಡಲ ಕಂಡು ಬರ್ತದೆ. ಇದನ್ನ ಯಾರು ಕಂಡು ಹಿಡಿದಾರಪ್ಪ ಅಂತಂದ್ರೆ 1902 ಕೆನೆಡಿ ಮತ್ತು ಹೆವಿಸೈಡ್ ಅನ್ನುವಂತ ವ್ಯಕ್ತಿಗಳು ಕಂಡು ಹಿಡಿದಾರ. ಇವರಿಬ್ರು ಇಂಜಿನಿಯರ್ಸ್. ಹಂಗಾಗಿ ಅಯಾನ ಮಂಡಲದ ಮತ್ತೊಂದು ಹೆಸರು ಇಂಜಿನಿಯರ್ಸ್ ಲೇಯರ್. ಒಂದು ಅಯಾನ ಮಂಡಲ ಅಥವಾ ಉಷ್ಣತಾ ಮಂಡಲ ಅಥವಾ ಇಂಜಿನಿಯರುಗಳ ಸ್ಥಳ. ಎಸ್, ಅಯಾನ ಮಂಡಲ ನೋಡಿ, ಇದಕ್ಕೆ ಮತ್ತೊಂದು ಹೆಸರು ಉಷ್ಣತಾ ಮಂಡಲ ಕೊಟ್ಟಾರೆ. ಉಷ್ಣತಾ ಮಂಡಲ, ಇದರ ಮತ್ತೊಂದು ಹೆಸರು ಉಷ್ಣತಾ ಮಂಡಲ. ಯಾಕೆ ಅದನ್ನ ಹೆಸರು ಕೊಟ್ಟಾರಪ್ಪ ಅಂದ್ರೆ, ಇಲ್ಲಿಂದ ಕೇಳ್ರಿ, ಮಧ್ಯ ಮಂಡಲದಾಗ ಉಷ್ಣಾಂಶ ಕಡಿಮೆ ಆತ, ಕನಿಷ್ಠ ಆತ. ಪರಿವರ್ತನ ಮಂಡಲದಾಗ ಉಷ್ಣಾಂಶ ಕಡಿಮೆ ಹಾಕೊಂತ ಹೋತ, ಸಮೋಷ್ಣ ಮಂಡಲದಾಗ ಕಡಿಮೆ ಹಾಕೊಂತ ಹೋತ, ಮಧ್ಯ ಮಂಡಲದಾಗ ಒಮ್ಮಿಂದೊಮ್ಮೆಲೆ ಉಷ್ಣಾಂಶ ಕಡಿಮೆ ಆತ. ಆದರೆ ಇಲ್ಲಿಂದ ಉಷ್ಣಾಂಶ ಒಮ್ಮಿಂದೊಮ್ಮೆಲೆ ಹೆಚ್ಚಾಗ್ತದೆ. ಇಲ್ಲಿಂದ ಉಷ್ಣಾಂಶ ಸಡನ್ಲಿ ಇನ್ಕ್ರೀಸ್ ಆಗ್ತದೆ, ಹೆಚ್ಚಾಗ್ತದೆ. ಹಾಗಾಗಿ ಇದಕ್ಕೆ ಉಷ್ಣತಾ ಮಂಡಲ ಅಂತ ಕರೆದಾರ. ಸಡನ್ಲಿ ಟೆಂಪರೇಚರ್ ರೈಸ್ ಆಗ್ತದೆ. ಯಾಕನ್ನೋದು ಹೇಳ್ತೇನೆ, ಬಟ್ ಇಲ್ಲಿಂದ ಉಷ್ಣಾಂಶ ಹೆಚ್ಚಿಗೆ ಆಗ್ಲಿಕ್ಕೆ ಪ್ರಾರಂಭಗೊಳ್ಳುತ್ತದೆ. ಹಂಗಾಗಿ ಇದಕ್ಕೆ ಉಷ್ಣತಾ ಮಂಡಲ ಅಂತ ಕರೆದಾರ. ಈ ವಲಯದೊಳಗೆ ಅಯಾನ ಮಂಡಲದೊಳಗೆ ಸರಾಸರಿ ಉಷ್ಣಾಂಶ 1000ದಿಂದ 1500 ಡಿಗ್ರಿವರೆಗೂ ವ್ಯತ್ಯಾಸ ಕಂಡು ಬರ್ತದೆ. ನೋಡ್ರಿ, 0 ಡಿಗ್ರಿ ಇದ್ದಿದ್ದ ಮಧ್ಯ ಮಂಡಲದಾಗ -100 ಡಿಗ್ರಿ ಇದ್ದಿದ್ದ 0 ಡಿಗ್ರಿ ಇದ್ದಿದ್ದ ಇಲ್ಲಿ ಸಡನ್ಲಿ 1000ದಿಂದ 1500 ಡಿಗ್ರಿ ವರೆಗೂ ಉಷ್ಣಾಂಶ ಏರ್ತದೆ, ಹೆಚ್ಚಾಗ್ತದೆ. ಎಸ್, ಆಮೇಲೆ ಈ ನೋಡಿ, ಉಷ್ಣಾಂಶ ಇಲ್ಲಿಂದ ಹೆಚ್ಚಾಗ್ತದೆ, ಇಲ್ಲಿಂದ ಉಷ್ಣಾಂಶ ಕಡಿಮೆ ಹಾಕೊಂತ ಹೋಗಿತ್ತ. ಅದಕ್ಕೇನಂದ್ರು ಉಷ್ಣಾಂಶದ ಸಾಮಾನ್ಯ ಇಳಿಕೆ ಪ್ರಮಾಣ, ನಾರ್ಮಲ್ ಲ್ಯಾಪ್ಸ್ ರೇಟ್ ಆಫ್ ಟೆಂಪರೇಚರ್. ಆದರೆ ಎತ್ತರಕ್ಕೆ ಹೋದಂಗ ಉಷ್ಣಾಂಶ ಹೆಚ್ಚಾಗ್ತದೆ, ಇಲ್ಲಿ ಕಡಿಮೆ ಆಗ್ತದೆ. ಅಯಾನ ಮಂಡಲದಿಂದ ಉಷ್ಣತಾ ಮಂಡಲದಿಂದ ಎತ್ತರಕ್ಕೆ ಹೋದಂಗ ಉಷ್ಣಾಂಶ ಹೆಚ್ಚಾಗ್ತದೆ. ಆ ಉಷ್ಣಾಂಶ ಹೆಚ್ಚಾಗುವುದಕ್ಕೆ ಏನಂತ ಕರೆದಾರಪ್ಪ? ಉಷ್ಣಾಂಶದ ವಿಪರ್ಯ ವ್ಯತ್ಯಾಸ. ಉಷ್ಣಾಂಶದ ವಿಪರ್ಯ ವ್ಯತ್ಯಾಸ ಅಂತ ಕರೆದಾರ. ಉಷ್ಣಾಂಶದ ವಿಪರ್ಯ ವ್ಯತ್ಯಾಸ ಇಂಗ್ಲಿಷ್ ಒಳಗೆ ಇನ್ವರ್ಷನ್ ಆಫ್ ಟೆಂಪರೇಚರ್. Inversion of temperature starts from the ionosphere or thermosphere because temperature is increasing with altitude.
ಎತ್ತರಕ್ಕೆ ಹೋದಂಗ ಉಷ್ಣಾಂಶ ಹೆಚ್ಚಾಗ್ತದೆ. ಆ ಉಷ್ಣಾಂಶ ಹೆಚ್ಚಾಗುವುದಕ್ಕೆ ಉಷ್ಣಾಂಶದ ವಿಪರ್ಯ ವ್ಯತ್ಯಾಸ, ಇನ್ವರ್ಷನ್ ಆಫ್ ಟೆಂಪರೇಚರ್ ಅಂತ ಕರೆದಾರೆ. ಇನ್ವರ್ಷನ್ ಆಫ್ ಟೆಂಪರೇಚರ್ ಇದು ನಿಮಗೆ ಗೊತ್ತಿರಲಿ. ಓಕೆ, ಅಯಾನ ಮಂಡಲದಾಗ ಇಲ್ಲಿಂದ ಹಗುರಾದಂತಹ ಅನಿಲಗಳು ಕಂಡು ಬರ್ತಾವೆ. ಅಯಾನ ಮಂಡಲದಾಗ ವಿಶೇಷವಾಗಿ ಕಂಡು ಬರುವಂತಹ ಅನಿಲಗಳು ಜಲಜನಕ ಮತ್ತು ಹೀಲಿಯಂ. ಜಲಜನಕ ಮತ್ತು ಹೀಲಿಯಂ ಅನ್ನುವಂತಹ ಅನಿಲಗಳು ಕಂಡು ಬರ್ತಾವೆ. ಒಂದು ಎಕ್ಸಾಮ್ದಾಗ ಕೇಳಿದ್ದ, ಅಯಾನ ಮಂಡಲದಲ್ಲಿನ ಪ್ರಧಾನ ಅನಿಲ ಯಾವುದು, ಅಯಾನ ಮಂಡಲದಲ್ಲಿನ ಪ್ರಮುಖ ಅನಿಲ ಯಾವುದಂತ ಕೇಳಿದ್ದ. ಅದು ಜಲಜನಕ. ಇಲ್ಲಿನ ಪ್ರಧಾನ ಅನಿಲ, ಇಲ್ಲಿನ ಪ್ರಮುಖ ಅನಿಲ ಯಾವುದಪ್ಪ ಅಂತಂದ್ರೆ ಜಲಜನಕ. ನಿಮಗೆ ಗೊತ್ತಿರಲಿ, ಇವು ಹಗುರಾದಂಥ ಅನಿಲಗಳು. ಎಸ್, ಈಗ ಕೇಳ್ರಿ, ಇಲ್ಲಿಂದ ಯಾಕೆ ಉಷ್ಣಾಂಶ ಹೆಚ್ಚಾಗ್ತದೆ, ಇಲ್ಲಿಂದ ಉಷ್ಣಾಂಶ ಹೆಚ್ಚಾಗಲು ಕಾರಣವೇನು? ಎಸ್, ಜಲಜನಕ ಮತ್ತು ಹೀಲಿಯಂ ಅನಿಲಗಳು ಅದಾವ. ಸೂರ್ಯನಿಂದ ಬೇರೆ ಬೇರೆ ಕಿರಣಗಳು ಬರ್ತಾವಿಲ್ಲ. ಸೂರ್ಯನ ನೆರಳೆ ಕಿರಣಗಳು, ಎಕ್ಸ್ರೇ ಕಿರಣಗಳು, ಗಾಮಾ ಕಿರಣಗಳು, ಅದ ಎಕ್ಸ್ರೇ ಗಾಮಾ, ಅಲ್ಫಾ ಬೀಟಾ, ಎಕ್ಸ್ರೇ ಗಾಮಾ, ಎಲ್ಲಾ ಸೂರ್ಯನ ಕಿರಣಗಳು ಈ ವಲಯದಾಗ ಬರ್ತಾವ. ಅರ್ಥ ಆಯ್ತೇನೆ? ಆ ಸೂರ್ಯನ ಬೇರೆ ಬೇರೆ ಕಿರಣಗಳು ಈ ವಲಯದಾಗ ನೇರವಾಗಿ ಬರ್ತಾವೆ. ಆ ಸೂರ್ಯನ ಬೇರೆ ಬೇರೆ ಕಿರಣಗಳನ್ನು ಈ ಅನಿಲಗಳು ಹೀರ್ಕೊಳ್ತಾವೆ. ಈ ಅನಿಲಗಳು ಬಹಳ ಬೆಚ್ಚಗಾಗ್ತಾವೆ, ಆ ವಾಯುಮಂಡಲವನ್ನು ಬೆಚ್ಚಗೆ ಮಾಡ್ತಾವೆ. ಮುಂದೆ ಆ ಸೂರ್ಯನ ಬೇರೆ ಬೇರೆ ಕಿರಣಗಳಿಂದ, ಅಲ್ಫಾ ಬೀಟಾ ಗಾಮಾ ನೆರಳೆ ಎಕ್ಸ್ರೇ ಕಿರಣಗಳಿಂದ ಈ ಅನಿಲಗಳು ಅಯಾನುಗಳಾಗಿ ಮಾರ್ಪಾಡುಗೊಳ್ತಾವ. ಹಂಗಾಗಿ ಈ ವಲಯದೊಳಗೆ ಅಯಾನು ಕಣಗಳ ಪ್ರಮಾಣ ಹೆಚ್ಚಿದೆ, ಹಂಗಾಗಿ ಇದಕ್ಕೆ ಅಯಾನ ಮಂಡಲ, ಮತ್ತ ಉಷ್ಣಾಂಶ ಹೆಚ್ಚಾಗ್ತದೆ. ಆ ಕಾರಣಕ್ಕಾಗಿ ಇದಕ್ಕೆ ಉಷ್ಣತಾ ಮಂಡಲ. ಅಯಾನುಗಳ ಪ್ರಮಾಣ ಹೆಚ್ಚಿದೆ, ಇವ ಅನಿಲಗಳು ಅಯಾನುಗಳಾಗಿ ಮಾರ್ಪಾಡುಗೊಳ್ತಾವೆ ಸೂರ್ಯನ ಬೇರೆ ಬೇರೆ ಕಿರಣಗಳಿಂದ. ಓಕೆ, ಗೊತ್ತಾದಲ್ಲ? ಎಸ್, ಇದು ನಿಮಗೆ ಗೊತ್ತಿರಲಿ. ಇನ್ನ ಅಯಾನ ಮಂಡಲದ ಬಗ್ಗೆ ಹೇಳಬೇಕು ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಈ ಲೇಯರ್. ಈ ವಾಯುಮಂಡಲದ ಈ ಲೇಯರ್ದಾಗ ಹೈಯೆಸ್ಟ್ ಕ್ವಶನ್ ಬಂದಾವ. IAS ಎಕ್ಸಾಮ್ ಮತ್ತು KAS ಎಕ್ಸಾಮ್. ಸಮೋಷ್ಣ ಮಂಡಲದ ಎಲ್ಲ ಎಕ್ಸಾಮ್ದಾಗ ಕೇಳ್ಯಾರ, ಸಮೋಷ್ಣ ಮಂಡಲ ಎಲ್ಲ ಎಕ್ಸಾಮ್ದಾಗ ಬಂದಾವ. ಆದ್ರೆ ಹೈ ಲೆವೆಲ್ CT ಒಳಗೆ ಹೆಚ್ಚಾಗಿ ಕ್ವಶನ್ ಬಂದಿದ್ದು ಇದರಾಗಿಂದ. ಕ್ವಶನ್ಸ್ ಯಾವ್ಯಾವ ಬಂದಾವ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಒಂದೇ, ರೇಡಿಯೋ ಸ್ಥರಗಳು ಎಲ್ಲಿ ಅದಾವ? ರೇಡಿಯೋ ಸ್ಥರಗಳು ಬಹಳ ಮೇಜರ್ ಕ್ವಶನ್. ಹೌದಾ? ರೇಡಿಯೋ ಸ್ಥರಗಳು ಎಲ್ಲಿ ಅದಾವ? ರೇಡಿಯೋ ಲೇಯರ್ಸ್, ರೇಡಿಯೋ ಸ್ಥರಗಳು ಇರುವುದು ಅಯಾನ ಮಂಡಲದಾಗ. ರೇಡಿಯೋ ಸ್ಥರಗಳು ಎಲ್ಲಿ ಅದಾವಪ್ಪ ಅಂತಂದ್ರೆ ಅಯಾನ ಮಂಡಲದಾಗ. ಆ ಅಯಾನ ಮಂಡಲದ ಬೇರೆ ಬೇರೆ ಎತ್ತರದೊಳಗೆ, ಬೇರೆ ಬೇರೆ ಪ್ರಮಾಣದ ರೇಡಿಯೋ ತರಂಗಗಳು ಅದಾವೆ, ರೇಡಿಯೋ ಸ್ಥರಗಳು ಅದಾವೆ. ಹೇಳ್ತೇನೆ. IAS ಎಕ್ಸಾಮ್ದಾಗೂ ಕೇಳ್ಯಾನ, KAS ಎಕ್ಸಾಮ್ದಾಗೂ ಕೇಳ್ಯಾನ. ಸಂಪರ್ಕ ಮಾಧ್ಯಮಗಳಿಗೆ ಹೆಚ್ಚು ಅನುಕೂಲಕರವಾದಂತಹ ಸ್ಥರ ಯಾವುದು? ಸಂಪರ್ಕ ಮಾಧ್ಯಮಗಳಿಗೆ ಹೆಚ್ಚು ಅನುಕೂಲಕರವಾದಂತಹ ಸ್ಥರ ಅಯಾನ ಮಂಡಲ. ರೇಡಿಯೋ ಲೇಯರ್ಸ್ are concentrated in the ionosphere, in the thermosphere. ಅದ ಉಷ್ಣತಾ ಮಂಡಲ ಒಳಗೆ ರೇಡಿಯೋ ಸ್ಥರಗಳು ಅದಾವ. ರೇಡಿಯೋ ಸ್ಥರಗಳು ಸಂಪರ್ಕ ಮಾಧ್ಯಮಗಳಿಗೆ ಹೆಚ್ಚು ಅನುಕೂಲಕರವಾದಂತಹ ಸ್ಥಳ ಅಯಾನ ಮಂಡಲ. ಮತ್ತೇನು ಪ್ರಶ್ನೆ ಕೇಳೋಣ? ರೇಡಿಯೋ ತರಂಗಗಳನ್ನು ಭೂಮಿಗೆ ಪ್ರತಿಫಲಿಸುವ ಸ್ಥಳ ಯಾವುದು? ವಿಚ್ ಲೇಯರ್ ರಿಫ್ಲೆಕ್ಟಿಂಗ್ ರೇಡಿಯೋ ವೇವ್ಸ್ ಟು ದಿ ಅರ್ತ್ ಸರ್ಫೇಸ್? ಭೂಮಿಗೆ ರೇಡಿಯೋ ತರಂಗಗಳನ್ನು ಪ್ರತಿಫಲಿಸುವ ಸ್ಥಳ ಯಾವುದು? ಅಯಾನ ಮಂಡಲ. ಪ್ರತಿಫಲ ಅಂದ್ರೆ ಒಂದ, ಹಿಮ್ಮೆಟ್ಟಿಸುವಿಕೆ ಅಂದ್ರು ಒಂದ. ಓಕೆ, ಬೇರೆ ಬೇರೆ ಆಕಾಶವಾಣಿಯ ಬೇರೆ ಬೇರೆ ತರಂಗಗಳನ್ನು, ರೇಡಿಯೋ ತರಂಗಗಳನ್ನು ಭೂಮಿಗೆ ಪ್ರತಿಫಲಿಸುವ ಸ್ಥಳ ಅಯಾನ ಮಂಡಲ. ರೇಡಿಯೋ ತರಂಗಗಳು ಅರ್ಥ ಆತಲ್ಲ? ನೋಡ್ರಿ, ಅಲ್ಲಿ ರೇಡಿಯೋ ಸ್ಥಳಗಳು ನ್ಯಾಚುರಲಿ ತಾವಾಗ್ಯಾವ, ಯಾವನು ಕ್ರಿಯೇಟ್ ಮಾಡಿಲ್ಲ,
ಯಾವನು ರೆಡಿ ಮಾಡಿಲ್ಲ ಕೃತಕವಾಗಿ. ಆ ರೇಡಿಯೋ ಸ್ತರಗಳು ಸಾಮಾನ್ಯವಾಗಿ ಬೇರೆ ಬೇರೆ ಹೈಟ್ ಒಳಗೆ 4 ರೇಡಿಯೋ ಸ್ತರಗಳು ನೈಸರ್ಗಿಕವಾಗಿ ನಿರ್ಮಾಣಗೊಂಡಿದ್ದವು. ಆ 4 ರೇಡಿಯೋ ಸ್ತರಗಳಿಗೆ ಏನಂತ ಕರೆದಾರಪ್ಪ ಅಂತಂದ್ರೆ ಡಿ ಸ್ತರ ಅಂತ ಕರೆದಾರ. ಡಿ ಸ್ತರ, ಇ ಅನ್ನುವಂತ ಸ್ಥರ ಅಂತ ಕರೆದಾರ, ಎಫ್ ಅನ್ನುವಂತ ಸ್ಥರ ಅಂತ ಕರೆದಾರ, ಜಿ ಅನ್ನುವಂತ ಸ್ಥರ ಅಂತ ಕರೆದಾರ. ಡಿ, ಇ, ಎಫ್ ಮತ್ತು ಜಿ 4 ರೇಡಿಯೋ ಸ್ತರಗಳು ಬೇರೆ ಬೇರೆ ಹೈಟ್ ಅದಾವ. ದೀಸ್ ಆರ್ ದ ರೇಡಿಯೋ ಲೇಯರ್ಸ್. ಡಿ ಲೇಯರ್, ಇ ಲೇಯರ್, ಎಫ್ ಲೇಯರ್, ಜಿ ಲೇಯರ್. ಇವೇನದಾವಲ್ಲ ಬೇರೆ ಬೇರೆ ಪ್ರಮಾಣದ ರೇಡಿಯೋ ತರಂಗಗಳನ್ನು ಭೂಮಿಗೆ ಪ್ರತಿಫಲನೆ ಮಾಡ್ತವೆ. ಡಿ ಅನ್ನುವಂತ ಸ್ತರ ದೀರ್ಘ ಫ್ರೀಕ್ವೆನ್ಸಿ ತರಂಗಗಳನ್ನು ಭೂಮಿಗೆ ಪ್ರತಿಫಲನೆ ಮಾಡ್ತದೆ. ಈ ಅನ್ನುವಂತ ಸ್ತರ ಮಧ್ಯಮ ರೇಡಿಯೋ ತರಂಗಗಳನ್ನು ಭೂಮಿಗೆ ಪ್ರತಿಫಲನೆ ಮಾಡ್ತದೆ. ಎಫ್ ಮತ್ತು ಜಿ ಸ್ತರಗಳು ಚಿಕ್ಕ ರೇಡಿಯೋ ತರಂಗಗಳನ್ನು ಭೂಮಿಗೆ ಪ್ರತಿಫಲನೆ ಮಾಡ್ತವೆ. ದೀಸ್ ಲೇಯರ್ಸ್ ಆರ್ ರಿಫ್ಲೆಕ್ಟಿಂಗ್ frequency waves to the earth's surface. Long frequency waves are reflected by D layer. Medium frequency waves are reflected by E layer. Short frequency waves are reflected by F and G layer. ಈಗ ನಮ್ಮ ಕಡೆ ಮನೆಯೊಳಗೆ ರೇಡಿಯೋ ಇರ್ತಾವಲ್ಲ, ರೇಡಿಯೋ, ಆ ರೇಡಿಯೋ ಧಾರವಾಡದಾಗ ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ ಐತಿ. ಅದ ಈಗ ಅವ್ರು ಏನ್ ಮಾಡ್ತಾರೆ, ಆ ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ AIR ಅವರಲ್ಲಿಂತ್ರ ನ್ಯೂಸ್ ಬಿಡ್ತಾರೆ, ಅಲ್ಲಿಂತ್ರ ಹಾಡುಗಳು, ಮಾತುಗಳು ಬಿಡ್ತಾರೆ ರೇಡಿಯೋ ಸ್ಟೇಷನ್ದಾಗ. ಆ ಮಾತುಗಳು ಏನಾಗ್ತಾವೆ, ಶಬ್ದದ ತರಂಗಗಳು, ಸೌಂಡ್ ವೇವ್ಸ್ ಹೊರಗೆ ಶಬ್ದದ ತರಂಗಗಳಾಗಿ ಮಾರ್ಪಾಡ್ಕೊಳ್ತಾವೆ. ಆ ಶಬ್ದದ ತರಂಗಗಳು ಇಲ್ಲಿ ಹೋಗ್ತಾವೆ, ಇದಕ್ಕೆ ಟಚ್ ಆಗ್ತಾವೆ, ಮುಂದೆ ನಿಮ್ಮ ರೇಡಿಯೋಕ್ಕೆ ಬರ್ತಾವ. ನೀವು ರೇಡಿಯೋ ತಗೊಂಡ ಆಕಾಶವಾಣಿ ಪಕ್ಕದಾಗ ಕುಂತ್ರ ಅಲ್ಲೇ ಪಕ್ಕದಾಗ ರೇಡಿಯೋ ತರಂಗಗಳು ಬರಂಗಿಲ್ಲ, ರೇಡಿಯೋ ಫ್ರೀಕ್ವೆನ್ಸಿ ಬರಂಗಿಲ್ಲ. ಆ ಫ್ರೀಕ್ವೆನ್ಸಿ ಮೇಲೆ ಹೋಗಿ ಅದಕ್ಕೆ ಟಚ್ ಆಗಿ ನಿಮ್ಮ ರೇಡಿಯೋಕ್ಕೆ ಬರ್ತವೆ. ಅದೇ ಅವೇನದಾವಲ್ಲ ನ್ಯಾಚುರಲಿ ಫಾರ್ಮೇಶನ್ ಆಗ್ಯಾವ. ಹಂಗಾಗಿ ನಮ್ಮ ರೇಡಿಯೋ ಏನದಾವಲ್ಲ ಸಂಪರ್ಕ, ನಿಮ್ಮ ಮೊಬೈಲ್ ಮಾತುಗಳು ಬರ್ತಾವಲ್ಲ, ರೇಡಿಯೋ ಮಾತುಗಳು, ಮೊಬೈಲ್ ಮಾತುಗಳು, ಅದು ಬರುವುದ ಇಲ್ಲಿಂದ. ಒಂದ್ ವೇಳೆ ಇವು ಇರ್ಲಿಲ್ಲಪ್ಪ ಅಂತಾರೆ ನಮಗೆಲ್ಲ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದಾತ. ದೂರದರ್ಶನ, ಟಿವಿ, ನಿಮ್ ಕಡೆ ಸ್ಮಾರ್ಟ್ ಮೊಬೈಲ್ ಅದಾವ. ಈಗ ಸ್ಮಾರ್ಟ್ ಮೊಬೈಲ್ದೊಳಗೆ ಮಾತು ಬರ್ತಾವ, ಚಿತ್ರನೂ ಬರ್ತಾವ. ಅದು ಮಾತುಗಳು ಬರ್ತಾವ, ಚಿತ್ರಗಳು ಬರ್ತಾವೆ. ರೇಡಿಯೋದೊಳಗೆ ಬರುವಂತ ಮಾತುಗಳು, ನಿಮ್ಮ ಮೊಬೈಲ್, ನಿಮ್ಮ ಟಿವಿ ಒಳಗೆ ಬರುವಂತ ಮಾತುಗಳು ಹೌದ, ಅವು ಶಬ್ದದ ತರಂಗಗಳಾಗಿ ಹೋಗಿ ಶಬ್ದದ ತರಂಗಗಳು ಬರ್ತಾವ, ಮಾತುಗಳು ಬರ್ತಾವ. ಇನ್ನು ಚಿತ್ರ ಬರ್ತದ, ಚಿತ್ರ, ಫೋಟೋ, ಡ್ಯಾನ್ಸ್ ಮಾಡೋದು, ಹಾಡು ಹಾಡೋದು, ಏನ್ ಚಿತ್ರ ಬರ್ತಾವಲ್ಲ, ಆ ಚಿತ್ರ ಬೆಳಕಿನ ತರಂಗಗಳು, ಶಬ್ದದ ತರಂಗಗಳು ಇದು ಪ್ರತಿಫಲನೆ ಮಾಡ್ತದೆ. ಬೆಳಕಿನ ತರಂಗಗಳು ಚಿತ್ರ, ನಾನು ಮುಂಚೆ ಹೇಳಿದ್ನಲ್ಲ, ಭೂಸ್ಥಿರ ಉಪಗ್ರಹದ ಕಕ್ಷೆ 36,000 ಕಿಲೋಮೀಟರ್ ಹೈಟ್ದಾಗಿದೆ. ಅಲ್ಲಿ ಉಪಗ್ರಹ ಬಿಟ್ಟ 36,000 ಕಿಲೋಮೀಟರ್ ಎತ್ತರದಾಗಿರುವಂತಹ ಉಪಗ್ರಹ ಬೆಳಕಿನ ತರಂಗಗಳು ಬಿಡುತ್ತದೆ. ಇವ್ರೇನ್ ಬಿಡ್ತಾರಲ್ಲ, ಹಾಡು ಬಿಡಬೇಕಾದ್ರೆ ಚಿತ್ರನೂ ಇರ್ತದೆ, ಮಾತುಗಳು ಹೋಗ್ತಿರ್ತಾವೆ, ಆ ಶಬ್ದದ ತರಂಗಗಳು ಇಲ್ಲಿಂದ ಬರ್ತಾವೆ. ಆದ್ರೆ ಬೆಳಕಿನ ತರಂಗಗಳು ಅವೇನದಾವಲ್ಲ ಅಲ್ಲಿ ಹೋಗಿ ಬರ್ತಾವೆ. ಎಲ್ಲಿ? ಸ್ಯಾಟಲೈಟ್ 36,000 ಕಿಲೋಮೀಟರ್ ಅಲ್ಲಿಂದ ಬರ್ತದೆ. 36,000 ಕಿಲೋಮೀಟರ್, 400 ಕಿಲೋಮೀಟರ್. ಬಟ್ ಎರಡು ಮೊಬೈಲ್ದಾಗ, ಟಿವಿ ಒಳಗೆ ಅಟ್ ಎ ಟೈಮ್ ಬರ್ತಾವ. ಮಾತಾಡ್ತಾನ ಮನುಷ್ಯ, ಜೊತೆಗೆ ಚಿತ್ರನೂ ಕಾಣಿಸ್ತದೆ, ಮಾತು ಬರ್ತದೆ, ಚಿತ್ರನೂ ಬರ್ತದೆ. ಹೌದಾ? ಶಬ್ದದ ತರಂಗಗಳು ಇಲ್ಲಿಂದ ಬರ್ತಾವೆ. ಬೆಳಕಿನ ತರಂಗಗಳು ಸ್ಯಾಟಲೈಟ್ ಮೂಲಕ ಬರ್ತಾವೆ. ಹಂಗಾಗಿ ನಮ್ಮ ಮೊಬೈಲ್ದಾಗ, ಟಿವಿ ಒಳಗೆ ಮಾತುಗಳು ಮತ್ತು ಚಿತ್ರ ಅಟ್ ಎ ಟೈಮ್ ಕಾಣಿಸ್ತದೆ. ಗೊತ್ತಾಗ್ತದೆ? ಸಂಪರ್ಕ ಮಾಧ್ಯಮಗಳಿಗೆ ಹೆಚ್ಚು ಅನುಕೂಲಕರವಾದಂತಹ ಸ್ಥಳ ಅಯಾನ ಮಂಡಲ. ಇದು IAS ಎಕ್ಸಾಮ್ದಾಗ ಕೇಳ, UPSC ಒಳಗೆ, ಇದು KS ಎಕ್ಸಾಮ್ದಾಗ ಕೇಳ್ಯಾನ. ಮುಂದಾದ್ರೂ ಕೇಳುವಂತ ಕ್ವಶನ್ಸ್ ಇನ್ನೂ ಮುಗಿದಿಲ್ಲ. ರೇಡಿಯೋ ಬಗ್ಗೆ ಹೇಳೇನೀಗ. ಓಕೆ, ಈಗ ಮೊಬೈಲ್, ಪೊಲೀಸರ ಕೈಯಾಗ ವಾಕಿಟಾಕಿ ಇರ್ತಾರೆ, ವಾಕಿಟಾಕಿ ಪೊಲೀಸರ ವಿಶೇಷವಾಗಿ ಅದು ಸಹ ಇದರ ಮೂಲಕ ನಡೀತದೆ. ದೂರದರ್ಶನ ಧಾರವಾಡದಾಗ ಐತಿ, ಬೇರೆ ಬೇರೆ ಕಡೆ ಅದಾವಲ್ಲ, ಅವ್ರು ಬಿಡುವಂತ ಮಾತುಗಳು ಶಬ್ದದ ತರಂಗಗಳಾಗಿ ಹೋಗ್ತಾವ, ಮುಂದೆ ನಮ್ಮ ರೇಡಿಯೋಗೆ ಬರ್ತಾವ, ಮುಂದೆ ಮೊಬೈಲಿಗೆ ಬರ್ತಾವ. ಆ ಟಿವಿ ಒಳಗೆ ಬರುವಂತ ಚಿತ್ರ ಬೆಳಕಿನ ತರಂಗಗಳು, ಆ ಬೆಳಕಿನ ತರಂಗಗಳು ಸ್ಯಾಟಲೈಟಿಗೆ ಹೋಗಿ ಬರ್ತಾವ. ಬಟ್ ಮಾತು ಮತ್ತು ಚಿತ್ರ ಒಮ್ಮಿಂದೊಮ್ಮೆಲೆ ಬರ್ತಾವ ಟಿವಿ ಒಳಗೆ, ಮೊಬೈಲ್ದಾಗ.
ಬಟ್ ಮಾತು ಮೊದಲ ಚಿತ್ರ ಲೇಟಾಗಿ ಬರಂಗಿಲ್ಲ, ಬಟ್ ಬರುವುದು ಅಷ್ಟು ಸ್ಪೀಡಾಗಿ ಹೋಗ್ತದ, ಸ್ಪೀಡ್ ಆಗಿ ಬರ್ತದೆ. ಇದು ನಿಮಗೆ ಗೊತ್ತಿರಲಿ. ಎಸ್, ಮತ್ತೊಂದು ಪಾಯಿಂಟ್, ಸ್ಯಾಟಲೈಟ್, ಉಪಗ್ರಹಗಳು. ಇಲ್ಲಿ ಸುಮಾರು ಉಪಗ್ರಹಗಳು ಬಿಟ್ಟಾರ. ಆ ಉಪಗ್ರಹಗಳು ಭೂಮಿಗೆ ಸುತ್ತಾಕತ್ತಾವ. ಹೌದಾ? ಆ ಉಪಗ್ರಹಗಳು ಭೂಮಿಗೆ ಸುತ್ತಾಕತ್ತಾವ. ಯಾವ ಯಾವ ಸ್ಥಳದೊಳಗೆ? ಅಯಾನ ಮಂಡಲದಾಗ. ನೋಡಿ, ಸ್ಯಾಟಲೈಟ್. ಈ ಸ್ಯಾಟಲೈಟ್ ಏನಿದೆಯಲ್ಲ, ಈ ಸ್ಯಾಟಲೈಟ್ ಏನು ಉಪಗ್ರಹಗಳು ಬಿಟ್ಟಾನೆ ಬೇರೆ ಬೇರೆ ದೇಶದವ್ರ, ಅವೆಲ್ಲ ಭೂಮಿಗೆ ಸುತ್ತಾಕತ್ತಾವ. ಯಾವ ಸ್ಥಳದೊಳಗೆ? ಅಯಾನ ಮಂಡಲ, ಉಷ್ಣತಾ ಮಂಡಲದೊಳಗೆ ಭೂಮಿಗೆ ಸುತ್ತಾಕತ್ತಾವ. ನೆನ್ಪಿಟ್ಕೊಡಿ. ಎಸ್. ಮತ್ತೊಂದು ಪ್ರಶ್ನೆ, ಇನ್ನು ಯಾವ ಎಕ್ಸಾಮ್ದಾಗ ಬಂದಿಲ್ಲ ನೋಡ್ರಿ. ಇಲ್ಲಿ ನೋಡ್ರಿ, ಕಾರ್ಬನ್ ಲೈನ್ ಬಹಳ ಮೇಜರ್. ಇದು ಬಹಳ ಮೇಜರ್. ನೋಡ್ರಿ, ಪ್ರಶ್ನೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಭೂಮಿಯ ವಾಯುಮಂಡಲವನ್ನು ಅಂತರಿಕ್ಷದಿಂದ ಬೇರ್ಪಡಿಸುವ ರೇಖೆ ಅದ. ನಮ್ಮ ಭೂಮಿಯ ವಾಯುಮಂಡಲ ಇಲ್ಲಿ ತನ ಐತಿ. ಇಲ್ಲಿಗೆ ವಾಯುಮಂಡಲ, ಇಲ್ಲಿಗೆ ಅಂತರಿಕ್ಷ. ಇದು ಸ್ಪೇಸ್. ಭೂಮಿಯ ವಾಯುಮಂಡಲವನ್ನು ಅಂತರಿಕ್ಷದಿಂದ ಬೇರ್ಪಡಿಸುವ ರೇಖೆ ಕಾರ್ಬನ್ ವಲಯ. ನೆನ್ಪಿಟ್ಕೊಳ್ಳಿ, ಕಾರ್ಬನ್ ರೇಖೆ ಬಹಳ ಇಂಪಾರ್ಟೆಂಟ್. ಇದು ಕಾರ್ಬನ್ ರೇಖೆ ಎಲ್ಲಿದೆ? ಅಯಾನ ಮಂಡಲದಾಗಿದೆ. ಏನ್ ಮಾಡ್ತದೆ? ಭೂಮಿಯ ವಾಯುಮಂಡಲವನ್ನು ಅಂತರಿಕ್ಷದಿಂದ ಬೇರ್ಪಡಿಸ್ತದೆ. ಅಂತರಿಕ್ಷದಿಂದ ಬೇರ್ಪಡಿಸ್ತದೆ. ನಮ್ಮ ಭೂಮಿಯ ವಾತಾವರಣ ಮತ್ತು ಅಂತರಿಕ್ಷಕ್ಕೆ ಬೇರ್ಪಡಿಸುವ ರೇಖೆ ವಲಯ ಕಾರ್ಬನ್ ಎಷ್ಟು ಹೈಟದಾಗಿದೆ? ಇದರ ಗರಿಷ್ಠ ಎತ್ತರ ಎಷ್ಟಿದೆ? 100 ಕಿಲೋಮೀಟರ್. ಇದರ ಗರಿಷ್ಠ ಎತ್ತರ 100 ಕಿಲೋಮೀಟರ್ ಕಂಡು ಬರ್ತದೆ. 100 ಕಿಲೋಮೀಟರ್. ಇದರ ಗರಿಷ್ಠ ಎತ್ತರ 100 ಕಿಲೋಮೀಟರ್ ಐತಿ ನೋಡ್ರಿ. ಇದು ನೆನ್ಪಿಟ್ಕೊಡಿ, ಬಹಳ ಇಂಪಾರ್ಟೆಂಟ್. ಇದು ಯಾವ ಎಕ್ಸಾಮ್ದಾಗ ಇನ್ನೂ ಬಂದಿಲ್ಲ. ನಮ್ಮ KPS, ನಮ್ಮ ಕರ್ನಾಟಕ ಸ್ಟೇಟ್ದಾಗ ಬಂದು ಕೇಳಬಹುದು. ಕಾರ್ಬನ್ ವಲಯ, ಕಾರ್ಬನ್ ರೇಖೆ 100 ಕಿಲೋಮೀಟರ್ ಹೈಟದಾಗಿದೆ. ಅಂದರೆ ನಮ್ಮ ಭೂಮಿಯ ವಾಯುಮಂಡಲ ಅನಿಲಗಳ ಎತ್ತರ 100 ಕಿಲೋಮೀಟರ್. 100 ಕಿಲೋಮೀಟರ್ ಆದ್ಮೇಲೆ ಏನು ಸ್ಟಾರ್ಟ್ ಆಗ್ತದೆ? ಅಂತರಿಕ್ಷ ಸ್ಟಾರ್ಟ್ ಆಗ್ತದೆ, ಸ್ಪೇಸ್. ಆ ಅಂತರಿಕ್ಷವನ್ನು ಭೂಮಿಯ ವಾಯುಮಂಡಲದಿಂದ ಬೇರ್ಪಡಿಸುವಂತಹ ರೇಖೆ ಕಾರ್ಬನ್ ರೇಖೆ. ಎಲ್ಲ ಇದ್ರಾಗದಾವ, ಎಲ್ಲ ಚಿತ್ರದಾಗದಾವ. ಹಂಗಾದ್ರೆ ಆ ಕಾರ್ಬನ್ ರೇಖೆ ಅಯಾನ ಮಂಡಲದಾಗ ಐತಿ. ಅಯಾನ ಮಂಡಲ 80ಕ್ಕೆ ಸ್ಟಾರ್ಟ್ ಆಗಿ 400 ಮುಗಿತದೆ. ಇದರ ಎತ್ತರ ಎಷ್ಟಿದೆಪ್ಪ? 100 ಕಿಲೋಮೀಟರ್ ಹೈಟ್ ಇದೆ. ಇದು ನಿಮಗೆ ಗೊತ್ತಿರಲಿ. ಅರ್ಥ ಆದಲ್ಲ? ಇನ್ನ ಅಯಾನ ಮಂಡಲದೊಳಗೆ ಧ್ರುವ ಜ್ಯೋತಿಗಳು ಕಂಡು ಬರ್ತಾವ. ಧ್ರುವ ಜ್ಯೋತಿಗಳು ಇದಕ್ಕೆ ಇಂಗ್ಲಿಷ್ ಒಳಗೆ ಆರೋರಾಸ್ ಅಂತ ಕರೆದ. ಆರೋರಾಸ್ ಧ್ರುವ ಜ್ಯೋತಿಗಳು. ಆರೋರಾಸ್ ಧ್ರುವ ಜ್ಯೋತಿಗಳು. ಧ್ರುವ ಜ್ಯೋತಿಗಳು ಅಂದ್ರೆ ಏನಪ್ಪಾ? ಎದಕ್ಕ ಧ್ರುವ ಜ್ಯೋತಿ ಅಂತ ಕರೆದಾರೆ ನೋಡ್ರಿ. ವಿವಿಧ ವರ್ಣಗಳಿಂದ ಕೂಡಿದ ಬೆಳಕಿನ ಸಮೂಹಕ್ಕೆ ಧ್ರುವ ಜ್ಯೋತಿ ಅಂತ ಕರೆದಾರೆ. ವಿವಿಧ ವರ್ಣಗಳಿಂದ, ವಿವಿಧ ಬಣ್ಣಗಳಿಂದ ಕೂಡಿದ ಬೆಳಕಿನ ಸಮೂಹಕ್ಕೆ ಧ್ರುವ ಜ್ಯೋತಿ. multicolored lights are called auroras. ವಿವಿಧ ವರ್ಣಗಳಿಂದ, ವಿವಿಧ ಬಣ್ಣಗಳಿಂದ ಕೂಡಿದ ಬೆಳಕಿನ ಸಮೂಹಕ್ಕೆ ಧ್ರುವ ಜ್ಯೋತಿ. ಇಲ್ಲೇ ಧ್ರುವ ಜ್ಯೋತಿ ಧ್ರುವ ಪ್ರದೇಶಗಳಲ್ಲಿ ಮಾತ್ರ ಕಾಣಿಸ್ತಾವ. ಧ್ರುವ ಜ್ಯೋತಿಗಳು ಧ್ರುವ ಪ್ರದೇಶಗಳಲ್ಲಿ ಮಾತ್ರ ಕಾಣಿಸ್ತಾವೆ. ಹಂಗಾಗಿ ಧ್ರುವ ಜ್ಯೋತಿಗಳನ್ನು 2 ಭಾಗ ಮಾಡ್ಯಾರ. ಒಂದೇ ಉತ್ತರ ಧ್ರುವ ಜ್ಯೋತಿಗಳು, ಮತ್ತೊಂದೇ ದಕ್ಷಿಣ ಧ್ರುವ ಜ್ಯೋತಿಗಳು. ಇದಕ್ಕೆ ಇಂಗ್ಲಿಷ್ ಒಳಗೆ ಆರೋರಾ ಬೋರಿಯಾಲಿಸ್. ಇದಕ್ಕೆ ಆರೋರಾ
ಆಸ್ಟ್ರಾಲಿಸ್. ಉತ್ತರ ಧ್ರುವ ಜ್ಯೋತಿಗೆ ಆರೋರಾ ಬೋರಿಯಾಲಿಸ್, ದಕ್ಷಿಣ ಧ್ರುವ ಜ್ಯೋತಿಗೆ ಆರೋರಾ ಆಸ್ಟ್ರಾಲಿಸ್ ಅಂತ ಕರೆದಾರ. ನಿಮಗ್ ಗೊತ್ತಿರಲಿ, ಆರೋರಾ ಬೋರಿಯಾಲಿಸ್ ಓಕೆ ಉತ್ತರ ಧ್ರುವದ ಕಾಣಿಸ್ತದೆ, ಆರೋರಾ ಆಸ್ಟ್ರಾಲಿಸ್ ದಕ್ಷಿಣ ಧ್ರುವ ಜ್ಯೋತಿ ಕಾಣಿಸ್ತದೆ. ಮಲ್ಟಿ ಕಲರ್ಡ್ ಲೈಟ್ಸ್ ಆರ್ ಕಾಲ್ಡ್ ಆರೋರಾ ಧ್ರುವ ಜ್ಯೋತಿಗಳು. ಹಾಗಾದ್ರೆ ಆ ಧ್ರುವ ಜ್ಯೋತಿಗಳು ಹೆಂಗಿರ್ತಾವನ್ನೋದು ಸ್ವಲ್ಪ ನಾವಿಲ್ಲಿ ಡಿಸ್ಕಷನ್ ಮಾಡೋಣ. ಸ್ವಲ್ಪ ವಿಡಿಯೋ ನೋಡ್ಬಿಡಿ ಅಂತ. ಓಕೆ, ಆರೋರಾಸ್ ವಿಡಿಯೋ ಓಕೆ ನಿಮಗೆಲ್ಲ ಬರ್ತಾವೆ. ಆರೋರಾಸ್ ವಿಡಿಯೋಸ್ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಎಲ್ಲ ಬರ್ತಾವೆ. ವಂಡರ್ಫುಲ್, ಅತ್ಯಂತ ಸುಂದರವಾಗಿ ಕಾಣುವಂತ ದೃಶ್ಯ ಇದು. ಅತಿ ಸುಂದರವಾಗಿ ಕಾಣುವಂತಹ ಓಕೆ ಬೆಳಕಿನ ಸಮೂಹ, ಅತ್ಯಂತ ಸುಂದರವಾಗಿ ಕಾಣುವಂತಹ ಬೆಳಕಿನ ಸಮೂಹಕ್ಕೆ ನಾವಿಲ್ಲಿ ಧ್ರುವ ಜ್ಯೋತಿ ಅಂತ ಕರೆದೇವೆ. ವಿವಿಧ ವರ್ಣಗಳಿಂದ ಕೂಡಿದ ಬೆಳಕಿನ ಸಮೂಹಕ್ಕೆ ಧ್ರುವ ಜ್ಯೋತಿಗಳು. ಬೇರೆ ಬೇರೆ ಬಣ್ಣಗಳು ಬರ್ತಾವೆ. ಧ್ರುವ ಪ್ರದೇಶದೊಳಗೆ ಸಾಯಂಕಾಲ ಅವಧಿ ಒಳಗೆ, ಧ್ರುವ ಪ್ರದೇಶದಲ್ಲಿ ಆ ಸಾಯಂಕಾಲ ಅವಧಿ ಒಳಗೆ ಅವೇನ್ ಬರ್ತಾವಲ್ಲ ಧ್ರುವ ಜ್ಯೋತಿಗಳು. ಅವು ಬಣ್ಣದ ಬೆಳಕು, ಎಲ್ಲ ಪ್ರಕಾರದ ಬಣ್ಣದ ಬೆಳಕ ಆ ಧ್ರುವ ಜ್ಯೋತಿ ಒಳಗೆ ಬರ್ತಾವ. ಧ್ರುವ ಜ್ಯೋತಿ ಒಳಗೆ ಹಂಗಾಗಿ ನಾವು ಸ್ವಲ್ಪ ಬರ್ತಾ ಇದ್ದಾವೆ ಇದ್ರಾಗ. ನೋಡಿ, ಬಣ್ಣದ ಬೆಳಕು ಆಕಾಶದಾಗ ತಾನ ರಾತ್ರಿ ಮಿಂಚ್ತದೆ. ಒಂಥರ ಲೈಟ್ ಹಚ್ಚಿದವ್ರಿಗೆ ತಾನ ಬರ್ತದೆ ಬೆಳಕು. ಆ ಬೆಳಕು ತಾನ ಬರ್ತದ, ತಾನ ಹೋಗ್ತದೆ. ಯಾರು ಹಚ್ಚಿಲ್ಲ ಆ ಬೆಳಕಿಗೆ, ಯಾರು ಹಚ್ಚಿಲ್ಲ ಆ ಬೆಳಕು, ಯಾರು ಕ್ರಿಯೇಟ್ ಫಾರ್ಮೇಶನ್ ಮಾಡಿಲ್ಲ, ಅದು ತಾನ ಬರ್ತದೆ. ಅದೇ ಬಹಳ ಅದಾವ ಇಲ್ಲಿ, ಸ್ವಲ್ಪ ಕೊಟ್ಟ ನೀವು ಕೆಲವೊಂದು ಸೇವ್ ಮಾಡ್ಯ ನೀವು. ಎಸ್ ನೋಡಿ, ಧ್ರುವ ಜ್ಯೋತಿಗಳು. ನೈಟ್ ಸಾಯಂಕಾಲ ಬೆಳಕು ಬರ್ತಾ ಹೋಗ್ತಾವ, ಜನ ಅದನ್ನ ನೋಡಕ್ ಹೋಗ್ತಾರ. ಈ ಧ್ರುವ ಜ್ಯೋತಿಗಳು ಹೆಂಗ್ ಫಾರ್ಮೇಶನ್ ಆಗ್ತಾವ ಅನ್ನೋದು ಹೇಳ್ತೇನೆ. ಧ್ರುವ ಜ್ಯೋತಿಗಳು ಹೆಂಗ್ ಫಾರ್ಮೇಶನ್ ಆಗ್ತಾವ, ಯಾಕೆ ಬರ್ತಾವ ಇವು ಅನ್ನೋದೆಲ್ಲ ನಿಮ್ಗೆ ಹೇಳ್ತೇನೆ. ಮೊದಲ ಇದನ್ನ ವಿಡಿಯೋ ಸ್ವಲ್ಪ ನೋಡ್ಕೊಡಿ ನೀವು. ಧ್ರುವ ಜ್ಯೋತಿಗಳು ಹೆಂಗ್ ಬರ್ತಾವ, ಹೆಂಗ್ ಹೋಗ್ತಾವ, ಇವೆಲ್ಲ ಫುಲ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟ ಅವಶ್ಯಕತೆ ಇಲ್ಲ ಗಾಡಿ ಬಗ್ಗೆ. ನೋಡಿದ್ರಲ್ಲ, ಧ್ರುವ ಜ್ಯೋತಿಗಳು ವಿವಿಧ ವರ್ಣಗಳಿಂದ ಕೂಡಿದ ಬೆಳಕಿನ ಸಮೂಹಕ್ಕೆ ಧ್ರುವ ಜ್ಯೋತಿ ಅಂತ ಕರೆದೇವಿ. ಈ ಧ್ರುವ ಜ್ಯೋತಿಗಳು ಧ್ರುವ ಪ್ರದೇಶದಾಗ ಮಾತ್ರ ಕಾಣಿಸ್ತಾವ. ಉತ್ತರ ಧ್ರುವ ಜ್ಯೋತಿಗೆ ಆರೋರಾ ಬೋರಿಯಾಲಿಸ್, ದಕ್ಷಿಣ ಧ್ರುವ ಜ್ಯೋತಿಗೆ ಆರೋರಾ ಆಸ್ಟ್ರಾಲಿಸ್ ಅಂತ ಕರೆದೇವಿ. ಎಸ್, ಧ್ರುವ ಜ್ಯೋತಿಗಳು ಹೆಂಗ್ ಫಾರ್ಮೇಶನ್ ಆಗ್ತಾವ ಜಸ್ಟ್ ಕೇಳ್ರಿ, ಇಲ್ಲಿ ಬರ್ಕೋದ ಅವಶ್ಯಕತೆ ಇಲ್ಲ. ಧ್ರುವ ಜ್ಯೋತಿಗಳು ಹೆಂಗ್ ಫಾರ್ಮೇಶನ್ ಆಗ್ತಾವ ಅಂತಂದ್ರೆ, ಇದು ಸೂರ್ಯ, ಸನ್, ಸೌರ ಜ್ವಾಲೆಗಳು. ಇದು ಸೂರ್ಯ. ಆ ಸೂರ್ಯನೊಳಗೆ ನಿರಂತರವಾಗಿ ಸೌರ ಜ್ವಾಲೆಗಳು ಹೊರಗೆ ಬರ್ತಾವೆ. ಸೌರ ಜ್ವಾಲೆಗಳು, ಆ ಹೊರಗೆ ಬರುವಂತ ಸೌರ ಜ್ವಾಲೆ ಅಂದ್ರೆ ಬೆಂಕಿ, ಅದು ದೊಡ್ಡ ಪ್ರಮಾಣದ ಬೆಂಕಿ. ಹಿಂಗ ಬೆಂಕಿ ಹೊರಗೆ ಬರ್ತದ. ನಮ್ಮ ಭೂಮಿ ಎಷ್ಟು ದೊಡ್ಡದೈತಲ್ಲ ಅಷ್ಟೇ ದೊಡ್ಡ ಪ್ರಮಾಣದಾಗ ಬೆಂಕಿ ಹೊರಗೆ ಬರ್ತದ, ಒಳಗೆ ಹೋಗ್ತದೆ, ಹೊರಗೆ ಬರ್ತದ, ಒಳಗೆ ಹೋಗ್ತದ. ಆ ಸೌರ ಜ್ವಾಲೆಗಳು ಹೊರಗೆ ಬಂದಾಗ ಅದರಾಗಿಂದ ಸೂಕ್ಷ್ಮ ಸೌರ ಕಣಗಳು ಹೊರಗೆ ಬಂದ್ಬಿಡ್ತಾವೆ ಬೆಂಕಿ ಬಿಟ್ಟು.
ಈಗ ನಾವು ಬೆಂಕಿ ಹಚ್ಚಿದ್ವಿ ಅಂತಂದ್ರೆ ಸಣ್ಣ ಸಣ್ಣ ಕಿಡಿ ಇರ್ತಾವಲ್ಲ, ಚಟ್ಪಟ್ ಚಟ್ಪಟ್ ಕಿಡಿತಾವ. ಹಂಗ ಆ ಸೌರ ಜ್ವಾಲೆಗಳಿಂದ ಸೌರ ಕಣಗಳು, ಸೋಲಾರ್ ಪಾರ್ಟಿಕಲ್ಸ್, ಸೋಲಾರ್ ಫ್ಲೇಮ್ಸ್, ಸೋಲಾರ್ ಪಾರ್ಟಿಕಲ್ಸ್ ಇವ ಹೊರಗೆ ಬಂದ್ಬಿಡ್ತಾವ. ಹೊರಗೆ ಬಂದ ಅಂತರಿಕ್ಷದಾಗ ಎಲ್ಲಿ ಬೇಕಾದರೆ ಹೋಗ್ತಾವ. ಸೂರ್ಯ ಅಷ್ಟ ಅಲ್ಲ, ಎಲ್ಲ ನಕ್ಷತ್ರಗಳಿಂದ ಸೌರ ಕಣಗಳು ಹೊರಗೆ ಬರ್ತಾವ. ಆ ಸೌರ ಕಣಗಳು ಹೊರಗೆ ಬಂದು ಅಂತರ ಆಕಾಶದಾಗ ಎಲ್ಲಿ ಬೇಕಾದರೆ ಹೋಗ್ತಾವ. ನಾನು ನಿಮಗೆ ಮತ್ತೊಂದು ಪದರ ಬರ್ಸೇನೆ. ಕಾಂತತ್ವ ಮಂಡಲ. ಕಾಂತತ್ವ ಮಂಡಲ ಎಸ್. ಧ್ರುವ ಪ್ರದೇಶಗಳಲ್ಲಿ ಅಯಸ್ಕಾಂತ ಇದೆ. ಧ್ರುವ ಪ್ರದೇಶಗಳಲ್ಲಿ ಅಯಸ್ಕಾಂತ ಇದೆ. ಆ ಉತ್ತರ ದಕ್ಷಿಣ ಧ್ರುವದಾಗ ಮ್ಯಾಗ್ನೆಟ್ ಇದೆ, ಅಯಸ್ಕಾಂತ. ಆ ಅಯಸ್ಕಾಂತ ಹೆಂಗ್ ವರ್ತನೆ ಮಾಡ್ತದ, ಹೆಂಗ್ ಆಕ್ಟ್ ಮಾಡ್ತದ ನೋಡ್ರಿ. ಓಝೋನ್ ವಲಯ ಸೂರ್ಯನ ನೀಲಿ ಕಿರಣಗಳಿಂದ ನಮಗ ರಕ್ಷಣೆ ಮಾಡ್ತದೆ. ಆದರೆ ಕಾಂತತ್ವ ಮಂಡಲ, ಆ ಅಯಸ್ಕಾಂತ ಪ್ರಭಾವದಿಂದ ಆ ಕಾಂತತ್ವ ಮಂಡಲ ಒಂದ ಲೇಯರ್ ಕ್ರಿಯೇಟ್ ಮಾಡ್ತದೆ. ಭೂಮಿಯ ಹೊರಗೆ ಒಂದು ಲೇಯರ್ ಕ್ರಿಯೇಟ್ ಮಾಡ್ತದೆ ನೋಡ್ರಿ. ಅದು ಈ ರೀತಿ ಐತದ ಮ್ಯಾಗ್ನೆಟ್ ಲೇಯರ್. ಹೀಗೆ ಇದು ನಮ್ಮ ಭೂಮಿ, ದಿಸ್ ಇಸ್ ಅರ್ತ್. ಹೌದಾ? ಅವೇನದಾವಲ್ಲ ಆ ಸೂಕ್ಷ್ಮ ಸೌರ ಕಣಗಳು ಭೂಮಿಯ ಕಾಂತತ್ವ ಮಂಡಲದಾಗ ಬಂದು ಅಂತಂದ್ರೆ, ಆ ಸೌರ ಕಣಗಳು ಭೂಮಿಯ ಕಾಂತತ್ವ ಮಂಡಲದ ಒಳಗೆ ಬಂದು ಅಂತಂದ್ರೆ ಏನಾಗ್ತದೆ, ಅವು ಆ ಕಣಗಳು ಬೇರೆ ಬೇರೆ ಬಣ್ಣ ಬಣ್ಣದ ಬೆಳಕಾಗಿ ಕನ್ವರ್ಟ್ ಆಗ್ತಾವ. ಆ ಸೌರ ಕಣಗಳು ಕಾಂತತ್ವ ಮಂಡಲದ ಒಳಗೆ ಬಂದು ಅಂತಂದ್ರೆ ಏನಾಗ್ತಾವೆ, ಅವು ಬೇರೆ ಬೇರೆ ಬಣ್ಣಗಳಾಗಿ ಚೇಂಜ್ ಆಗ್ತಾವೆ. ಅವಕ್ಕ ನಾವ ಧ್ರುವ ಜ್ಯೋತಿ. ಓಝೋನ್ ವಲಯ ನಮಗ ರಕ್ಷಣೆ ಮಾಡ್ತಾ ಇದೆ. ಹಂಗ ಕಾಂತತ್ವ ಮಂಡಲ ಭೂಮಿಗೆ ರಕ್ಷಣೆ ಮಾಡ್ತದ. ಎದರಿಂದ? ಸೌರ ಜ್ವಾಲೆಗಳಿಂದ, ಸೌರ ಕಣಗಳಿಂದ. ಒಂದು ವೇಳೆ ಕಾಂತತ್ವ ಮಂಡಲ ಇರ್ಲಿಲ್ಪ ಅಂತಂದ್ರೆ ಏನಾಗ್ತಿತ್ತು, ಆ ಹಾರಿಸಿ ಬಿಟ್ಟಂತ ಎಲ್ಲ ಉಪಗ್ರಹಗಳು ಸುಟ್ಟು ಹೋಗ್ತಿದ್ದು, ಎಲ್ಲ ಉಪಗ್ರಹಗಳು ಕರಗಿ ಹೋಗ್ತಿದ್ದು. ಆ ಎಲ್ಲ ಆಕಾಶ ಕಾಯಗಳಿಗೆ ಇದು ಸಂರಕ್ಷಣೆ ಮಾಡ್ತದೆ. ಭೂಮಿಗೆ ಅಷ್ಟ ಅಲ್ಲ, ಇಲ್ಲಿಂದ ಹಾರಿಸಿ ಬಿಟ್ಟಂತ ಎಲ್ಲ ಉಪಗ್ರಹಗಳಿಗೆ ಇದು ಸಂರಕ್ಷಣೆ ಮಾಡ್ತದೆ ಕಾಂತತ್ವ ಮಂಡಲ. ಹಾಗಾಗಿ ವರ್ಷನ ಯಾವ ಬುಕ್ಕಿನ ಕಾಂತತ್ವ ಮಂಡಲ ಇಲ್ಲ. ಇದು ಕಾಂತತ್ವ ಮಂಡಲ ಬಾಹ್ಯ ಮಂಡಲದ ನಂತರ ಪ್ರಾರಂಭವಾಗ್ತದೆ. ಅಯಸ್ಕಾಂತದಿಂದ ಕಾಂತತ್ವ ಮಂಡಲ ನಿರ್ಮಾಣಗೊಳ್ತದೆ. ಎಸ್. ಇನ್ನೊಂದು ಪ್ರಶ್ನೆ ನಿಮಗೆ ಇದ್ರಾಗ, ಈ ಅಯಾನ ಮಂಡಲದಾಗ ಮತ್ತೇನು ಕಂಡು ಬರ್ತದಪ್ಪ ಅಂತಂದ್ರೆ ISS. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಅಂತಾರಾಷ್ಟ್ರೀಯ ಅಂತರಿಕ್ಷ ಕೇಂದ್ರ. ಅಂತಾರಾಷ್ಟ್ರೀಯ ಅಂತರಿಕ್ಷ ಕೇಂದ್ರ ISS ಇಮೇಜ್. ISS ಇಮೇಜಸ್ ನೋಡ್ರಿ, ಇದೊಂದು ಸ್ವಲ್ಪ ನೋಡ್ಬೇಡಿ. ಅಯಾನ ಮಂಡಲದಾಗ ಆ ISS ಭೂಮಿಗೆ ಸುತ್ತ ಹಾಕ್ತಾ ಇದೆ. ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೌದಾ? ಇದು ಒಂದು ದೊಡ್ಡ ಪ್ರಮಾಣದ ಒಂದು ಮಷಿನ್ ಟೆಕ್ನಾಲಜಿ. ಹೇಳ್ತೀನಿ ಇದ್ರ ಬಗ್ಗೆ ಯಾರು ಮಾಡ್ಯಾರ ಅನ್ನೋದು, ಅದನ್ನ ಹೇಳ್ತೇನೆ. ಮೊದಲು ನೋಡ್ರಿ, ಇದೇನಿದಲ್ಲ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಯಾನ ಮಂಡಲದಾಗ ಕಂಡು ಬರ್ತದೆ, ಉಷ್ಣ ಮಂಡಲದಾಗ ಕಂಡು ಬರ್ತದೆ. ಇದು ನಿರಂತರವಾಗಿ ಭೂಮಿಗೆ ಸುತ್ತಾಕತ್ತೈತಿ. ಭೂಮಿಗೆ 24 ತಾಸು. ಭೂಮಿ ತನ್ನ ಮೈ ಸುತ್ತಲೂ ಒಂದು ಸುತ್ತ ಹಾಕ್ಲಿಕ್ಕೆ 24 ತಾಸು. ಆದ್ರೆ ಇದು ಭೂಮಿಗೆ 24 ತಾಸಿನೊಳಗೆ 8 ಸುತ್ತ ಹಾಕ್ತದೆ. ಅದರಾಗ 8 ಸೂರ್ಯೋದಯ ಆಗ್ತಾವ, 8 ಸೂರ್ಯಾಸ್ತ ಆಗ್ತಾವ. ಇದು ಭೂಮಿಗೆ ಒಂದು ದಿನಕ್ಕೆ 24 ತಾಸಿನೊಳಗೆ 8 ಸಲ ಸುತ್ತ ಹಾಕ್ತದೆ. ಅದರಾಗ 8 ಸೂರ್ಯೋದಯ ಆಗ್ತಾವ, 8 ಸೂರ್ಯಾಸ್ತ ಆಗ್ತಾವ. ಈಗ ವಿಜ್ಞಾನಿಗಳು, ಆಸ್ಟ್ರೋನಾಟ್, ಖಗೋಳ ವಿಜ್ಞಾನಿಗಳು ಅಂತರಿಕ್ಷದ ಯಾವುದೇ ಕೆಲಸಕ್ಕೆ ಇದ್ರಾಗ ಹೋಗ್ತಾರೆ. ಇಲ್ಲಿ ಹೋಗಿ ವರ್ಕ್ ಮಾಡಿ ಬರ್ತಾರೆ. ಅಲ್ಲಿ ಹೋಗಿ ಅದ್ರಾಗ ಸುಮಾರು ಜನ ಇದ್ದ ಮತ್ತು ವಾಪಸ್ ಬರ್ತಾರೆ. ISS 14 ದೇಶಗಳ ಸಹಯೋಗದಿಂದ 5 ರಾಷ್ಟ್ರಗಳು ಕೂಡಿ ಇದನ್ನು ನಿರ್ಮಾಣ ಮಾಡ್ಯಾರ. ಈಗ 7 ಎಕರೆ ಭೂಮಿ, 7 ಎಕರೆ ಭೂಮಿ ಎಷ್ಟು ವಿಶಾಲವಾಗಿರ್ತದೆ ಅಷ್ಟು ವಿಶಾಲವಾದಂತ ಒಂದು ಯಂತ್ರ ಇದು. ಮತ್ತು ಮಷೀನ್ ಇದು ಟೆಕ್ನಾಲಜಿ ನೋಡಿ ಹೆಂಗೈತಿ, ಬಹಳ ಕಾಸ್ಟ್ಲಿ. ಇಷ್ಟು ಕಾಸ್ಟ್ಲಿ ಟೆಕ್ನಾಲಜಿ ಒಳಗೊಂಡಿರ್ತದೆ. 5 ದೇಶದವ್ರು ಕೂಡಿ ಮಾಡ್ಯಾರ.
ಒಂದ ಅಮೆರಿಕ, USA, ರಷ್ಯಾ, ಕೆನಡಾ, ಯುರೋಪ್, ಜಪಾನ್. 5 ಏಜೆನ್ಸಿ. ಅವ್ರ ಏಜೆನ್ಸಿಗಳು 14 ದೇಶಗಳ ಸಹಯೋಗದಿಂದ ಈ 5 ಏಜೆನ್ಸಿ ಇದಾವಲ್ಲ, ಯುರೋಪಿಯನ್ ಯೂನಿಯನ್, ರಷ್ಯಾ, ಜಪಾನ್ ಅದು ಏನದಾವಲ್ಲ, ಅವರೆಲ್ಲರೂ ಕೂಡಿ ಇದನ್ನು ಮಾಡಿದ್ದಾರೆ. ಆಮೇಲೆ ಇದು ಯಾವಾಗ ಹಾರಿಸಿಬಿಟ್ಟಾರಪ್ಪ ಅಂತಂದ್ರೆ 1998 ಬಿಟ್ಟಾರ. ಹೆಚ್ಚು ಕಡಿಮೆ 27 ವರ್ಷ ಕಳಿಸಿದು. ಇವತ್ತಿಗೂ ವರ್ಕ್ ಮಾಡ್ತಾ ಇದೆ, ಇವತ್ತಿಗೂ ಕೆಲಸ ಮಾಡ್ತಾ ಇದೆ. ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಇದು ನಿಮಗೆ ಗೊತ್ತಿರಲಿ, ಇದರ ಬಗ್ಗೆ ನಿಮಗೆ ಮಾಹಿತಿ ಇರಲಿ, ಇದು ನೆನಪಿಟ್ಕೊಳ್ಳಿ. ISS ಎಲ್ಲಿದೆಯಪ್ಪ ಅಂತಾರೆ, ಇದು ಅಯಾನ ಮಂಡಲದಾಗ ಭೂಮಿಗೆ ಸುತ್ತ ಹಾಕ್ತಾ ಇದೆ. ಧ್ರುವ ಜ್ಯೋತಿಗಳ ಬಗ್ಗೆ ಹೇಳಿದ್ನಿ, ರೇಡಿಯೋ ಸ್ತರಗಳ ಬಗ್ಗೆ ಹೇಳಿದ್ನಿ, ISS ಬಗ್ಗೆ ಹೇಳಿದ್ನಿ. ಅದರ ನಂತರ ಕಾರ್ಬನ್ ವಲಯ. ಇವೆಲ್ಲ ಎಕ್ಸಾಮಿಗೆ ಕೇಳುವಂತ ಪಾಯಿಂಟ್ಸ್, ಇವೆಲ್ಲ ಎಕ್ಸಾಮಿಗೆ ಇಂಪಾರ್ಟೆಂಟ್ ಇರುವಂತ ಪಾಯಿಂಟ್ಸ್ ಆಗಿರ್ತಾವೆ, ನೆನ್ಪಿಟ್ಕೊಳ್ರಿ. ಎಲ್ಲ ಅರ್ಥ ಆಯ್ತಲ್ಲ? ಎಸ್. ಇನ್ನ ನೆಕ್ಸ್ಟ್ ಪಾಯಿಂಟ್ ಯಾವುದಪ್ಪ ಅಂತಂದ್ರೆ ಲಾಸ್ಟ್, ಕೊನೆಯ ವಲಯ ಆಗಿರ್ತದೆ, ಅದು ಬಾಹ್ಯ ಮಂಡಲ. ಓಕೆ, ನೆಕ್ಸ್ಟ್ ಪಾಯಿಂಟ್ 5ನೇದು ಬಾಹ್ಯ ಮಂಡಲ. ಎಕ್ಸೋಸ್ಫಿಯರ್, ಭೂಮಿಯಿಂದ ಅತ್ಯಂತ ದೂರದ ವಲಯ ಬಾಹ್ಯ ಮಂಡಲ. ಈ ಬಾಹ್ಯ ಮಂಡಲ ನಮ್ಮ ಭೂಮಿಯಿಂದ ಸುಮಾರು ಎಲ್ಲಿವರೆಗೂ ಕಂಡು ಬರ್ತದೆ ನೋಡಿ, ಅಯಾನ ಮಂಡಲ 400 ಕಿಲೋಮೀಟರ್ ಮುಗಿತದೆ. 400 ಕಿಲೋಮೀಟರ್. ಅಲ್ಲಿಂದ ಸುಮಾರು 10,000 ಕಿಲೋಮೀಟರ್ ಎತ್ತರದವರೆಗೂ ಬಾಹ್ಯ ಮಂಡಲ ಕಂಡು ಬರ್ತದೆ. 10,000 ಕಿಲೋಮೀಟರ್ ಎತ್ತರದವರೆಗೂ ಬಾಹ್ಯ ಮಂಡಲ ಕಂಡು ಬರ್ತದೆ. ಹೊರಗಿದೆ, ಭೂಮಿಯಿಂದ ದೂರಿದೆ, ಸೂರ್ಯನಿಗೆ ಸಮೀಪಿದೆ. ಇದನ್ನ ಯಾರು ಕಂಡುಹಿಡಿದಾರಪ್ಪ ಅಂತಂದ್ರೆ 1959 ವಾನ್ ಅಲೇನ್ ಅನ್ನುವಂತ ವ್ಯಕ್ತಿ ಕಂಡುಹಿಡಿದಾನ. ಇದಕ್ಕೆ ವಾನ್ ಅಲೇನ್ ಸ್ಥರ ಅಂತ ಕರೆದಾನ. ಬಾಹ್ಯ ಮಂಡಲವನ್ನು ಯಾರು ಕಂಡುಹಿಡಿದಾರಪ್ಪ ಅಂತಂದ್ರೆ ವಾನ್ ಅಲೇನ್ ಅನ್ನುವಂತ ವ್ಯಕ್ತಿ ಕಂಡುಹಿಡಿದಾನ. ಇದಕ್ಕೆ ವಾನ್ ಅಲೇನ್ ಸ್ಥರ ಅಂತ ಕರೆದಾನ. ಇಲ್ಲೇನೂ ಸಹ ಅದೇ ಪ್ರಕಾರದ ಅನಿಲಗಳು ಕಂಡು ಬರ್ತಾವೆ. ಒಂದು ಜಲಜನಕ, ಮತ್ತೊಂದು ಹೀಲಿಯಂ. ಆದರೆ ಪ್ರಮಾಣ ಬಹಳ ಕಡಿಮೆ ಇದೆ. ಬಹಳ ಕಡಿಮೆ ಪ್ರಮಾಣದೊಳಗೆ ಇದೊಂದು ವ್ಯಾಕ್ಯೂಮ್ ಲೇಯರ್, ಒಂದು ಪ್ರಶಾಂತವಾದಂತಹ ವಲಯ ಕಂಡು ಬರ್ತದೆ. ಈ ವಲಯದಾಗ ವಿಶೇಷತೆ ಏನಪ್ಪಾ ಅಂತಂದ್ರೆ ಉಷ್ಣಾಂಶ ಗರಿಷ್ಠವಾಗಿರ್ತದೆ. 5,568 ಡಿಗ್ರಿ ಉಷ್ಣಾಂಶ, ಹೆಚ್ಚು ಕಡಿಮೆ 6,000 ಡಿಗ್ರಿ ಉಷ್ಣಾಂಶ ಕಂಡು ಬರ್ತದೆ. ವಾಯುಮಂಡಲದೊಳಗೆ ಅತ್ಯಂತ ಗರಿಷ್ಠ ಉಷ್ಣಾಂಶವನ್ನು ಹೊಂದಿದಂತಹ ಸ್ಥಳ ಬಾಹ್ಯ ಮಂಡಲ. ಆದರೆ ಇಲ್ಲಿ ಅಯಾನ ಮಂಡಲ ಆಗಲಿ ಬಾಹ್ಯ ಮಂಡಲ, ಈ ವಲಯಗಳಲ್ಲಿ ಹಗಲಿ ಉಷ್ಣಾಂಶ ಹೆಚ್ಚಿರ್ತದೆ, ರಾತ್ರಿ ಉಷ್ಣಾಂಶ 0 ಡಿಗ್ರಿ ಆಗ್ತದೆ. ಹಗಲಿ ಸೂರ್ಯ ಕಾಣ್ತಾನೆ, ಅದರಿಂದ ಉಷ್ಣಾಂಶ ಹೆಚ್ಚಾಗ್ತದೆ. ರಾತ್ರಿ ಸೂರ್ಯ ಇರಂಗಿಲ್ಲ, ಉಷ್ಣಾಂಶ ಕನಿಷ್ಠವಾಗ್ತದೆ. ಒಂದು ಸೈಡ್ ರಾತ್ರಿ ಇರುವಂತಹ ಪ್ರದೇಶದಾಗ ಉಷ್ಣಾಂಶ ಕಡಿಮೆ ಇರ್ತದೆ, ಹಗಲಿರುವಂತಹ ಪ್ರದೇಶದೊಳಗೆ ಉಷ್ಣಾಂಶ ಹೆಚ್ಚಿರ್ತದೆ. ಇಲ್ಲಿ ಅತ್ಯಂತ ಕಡಿಮೆ ಸಾಂದ್ರವಾದಂತಹ ಅನಿಲಗಳು ಕಂಡು ಬರ್ತಾವ. ಅನಿಲಗಳ ಸಾಂದ್ರತೆ ಕೇವಲ 1% ಕಂಡು ಬರ್ತದೆ. 1% ಅನಿಲಗಳ ಸಾಂದ್ರತೆ ಕಂಡು ಬರ್ತದೆ. ವಾಯುಮಂಡಲದ ಒತ್ತಡ ಕೇವಲ 1 ಮಿಲಿಬಾರ್ ಕಂಡು ಬರ್ತದೆ. ಇದು ಒಂದು ವ್ಯಾಕ್ಯೂಮ್ ಲೇಯರ್, ಇದು ಪ್ರಶಾಂತವಾದಂತಹ ಸ್ಥಳ ಆಗಿರ್ತದೆ. ಗರಿಷ್ಠ ಉಷ್ಣಾಂಶವನ್ನು ಹೊಂದಿದಂತಹ ಸ್ಥಳ ಇದು ಬಾಹ್ಯ ಮಂಡಲ ಆಗಿರ್ತದೆ. ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಮಧ್ಯ ಮಂಡಲ, ಅಯಾನ ಮಂಡಲ, ಬಾಹ್ಯ ಮಂಡಲ. ಇನ್ನು ಇದರ ಹೊರಗಿಂದ ಕಾಂತತ್ವ ಮಂಡಲ. ಆ ಕಾಂತತ್ವ ಮಂಡಲ 10,000ದಿಂದ 50,000 ಕಿಲೋಮೀಟರ್ ಎತ್ತರದಾಗ ಕಂಡು ಬರ್ತದೆ. ಕಾಂತತ್ವ ಮಂಡಲ 10,000ದಿಂದ 50,000 ಕಿಲೋಮೀಟರ್ ಎತ್ತರದೊಳಗೆ ಕಂಡು ಬರ್ತದೆ. ಭೂಮಿಯ
ಧ್ರುವ ಪ್ರದೇಶದ ಅಯಸ್ಕಾಂತದಿಂದ ಆ ಕಾಂತತ್ವ ಮಂಡಲ ನಿರ್ಮಾಣಗೊಂಡಿರ್ತದೆ. ಆ ಕಾಂತತ್ವ ಮಂಡಲ ಸೌರ ಜ್ವಾಲೆಗಳಿಂದ, ಸೌರ ಕಣಗಳಿಂದ, ಬೇರೆ ಬೇರೆ ಕಿರಣಗಳಿಂದ ನಮ್ಮ ಭೂಮಿಗೆ ರಕ್ಷಣೆ ಮಾಡ್ತದೆ ಕಾಂತತ್ವ ಮಂಡಲ. ಇಲ್ಲಿಗೆ ಈ ಸ್ತರಗಳು ಮುಗೀತು ನೋಡ್ರಿ. ಇನ್ನು ಇದೆಲ್ಲ